ಹೇಳ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಗುರುತ್ಪಾದಾಚಾರ್ಯಭ್ಯೋ ನಮಃ. ಭಾರತೇನ್ಮ ಸರಸ್ವತ್ಯೇನ್ಮ ವಾಯುವೇನ್ಮ ಬ್ರಹ್ಮಣೇನ್ಮ ಮಹಾಲಕ್ಷ್ಮೀನ್ಮ ತತ್ತನ್ಮಂತ್ರ ದೇವತಾಯನ್ಮ ಮುಕ್ತಿಪ್ರದಾಯಕ ವಾಸುದೇವಾಯನ್ಮ ಹರಿಯೇನ್ಮ ಶ್ರೀಕೃಷ್ಣಾಯನ್ಮ ಹರಿ ಓಂ. ನತೋಸ್ಮನಂತಾಯ ದುರಂತಶಕ್ತಯೇ ವಿಚಿತ್ರವೀರ್ಯಾಯ ಪವಿತ್ರಕರ್ಮಣೆ ನಮೋ ನೃಸಿಂಹಾಯ ವರಪ್ರದಾಯ ಭಕ್ತಾನುರಾಗಾಯ ವಿಮುಕ್ತಿದಾಯಿನೇ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಶ್ರೀವೆಂಕಟರಸಚ್ಛೈಲ ವಾಸೀ ದಾಸಕೃತಾಮರಾಃ ಛಾಯೆಯಾ ಪಾತು ಮಾಂ ನಿತ್ಯಂ ಶ್ರೀನಿವಾಸಸುರದ್ರುಮಃ. ಅಮಾನಮನದಸ್ಥಾನ ಸರಸೇ ಕುಲಸಂಕುಲೇ ರಮಾ ಕೊಲ್ಲಾಪುರಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸ್ವನಭೀಷ್ಟಂ ನಿತ್ಯನಿರ್ಧೂತಕಷ್ಟಂ ಅಯಮಕವದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಭವತೇದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಸೋಮೇಶ್ವರಾಯ ಸಿತಭೂತಿವಿಕಸ್ವರಾಯ ಪ್ರೇಮಪ್ರಹೃದಗಿರಿಜಾವೃತಿಭಾಸ್ವರಾಯ ತುಂಗೋಲ್ಲಸತ್ಪವನಪಾವಿತವಂಶಪಲ್ಲಿ ಮಾಂಗಲ್ಯಹೇತುಚರಿತಾಯ ನಮಃ ಶಿವಾಯ. ಮಿಥ್ಯಾಸಿದ್ಧಾಂತದುದ್ವಾಂತವಿಧ್ವಂಸನವಿಚಕ್ಷಣಾಃ ಜಯತೀರ್ಥಾಖ್ಯತರಣೀ ಭಾಸತಾಂ ನೋರಂಬರೆ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧೇ. ಭಕ್ತಾನಾಂ ಮಾನಸಾಂಭೋಜಬಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ಜಯೀಂದ್ರಗುರುವೇ ನಮಃ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಂ ಶ್ರೀಭವಭೂತಕೃತ್ಪಾದಚಿಂತಾಮಣಿಪಾಸ್ಮೇ. ವಂದಾರು ಕಲ್ಪತರುವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರುವೇ ನಮಃ. ಕಾರುಣ್ಯ ಸಿಂಧವೇ ದೂರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೇ. ವಂದೇ ದೇವೇಂದ್ರತೀರ್ಥಾರ್ಯಾಂ ದ್ವೈತ ಸಿದ್ಧಾಂತ ಕೋವಿದಾಂ ಧೀಕೃತಾಶೇಷದುರ್ವಾದಾಂ ಧೀರತೀರ್ಥಗುರುಪ್ರಿಯಾಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿ ಸದಾ ಅಶೇಷ ಸನ್ಮಂಗಳಾನಿ ಭವಂತು. ಜೀವರುಗಳಿಗೆ ಸಾಧನಾರ್ಥವಾಗಿ ಅನೇಕ ಗುಣೋಪಾಸನೆಗಳನ್ನು ಶಾಸ್ತ್ರ ನಮಗೆ ತಿಳಿಸ್ತಾ ಇದ್ದರೂ ಕೂಡ ಎಲ್ಲವೂ ಬೇಕು. ಅದರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲ ಭಗವಂತನ ಗುಣಗಳು, ಭಗವಂತನಿಗೆ ಸಂಬಂಧಪಟ್ಟ ಸಾಧನಾಂಶಗಳು ಎಲ್ಲವೂ ಒಂದರಲ್ಲೇ ಅಡಕವಾಗಬೇಕು. ಅದು ಉಪಾಸನೆಯ ಮಾರ್ಗ ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಹೇಳುತ್ತೆ ಅಂದರೆ ಶ್ರೀಮದ್ ಆನಂದ ತೀರ್ಥರು ಹೇಳ್ತಾರೆ ಅಂತ ಅರ್ಥ. ಆನಂದ ತೀರ್ಥರು ಹೇಳ್ತಾ ಇದ್ದಾರೆ ಅಂದರೆ ಭಗವದ್ ವೇದವ್ಯಾಸ ಹೇಳ್ತಾ ಇದ್ದಾನೆ ಅಂತ ಅರ್ಥ. ವೇದವ್ಯಾಸ ಹೇಳ್ತಾ ಇದ್ದಾನೆ ಅಂದರು, ಅದರ ಮೇಲೆ ಒಂದು ಇದೆ, ವೇದ ಹೇಳ್ತಾ ಇದೆ ಅಂತ. ದೇವರು ಕೂಡ ಅದಕ್ಕೆ ಗೌರವ ಕೊಟ್ಟಿದ್ದಾರೆ. ಯಾಕೆ? ಈಶ್ವರ ಕರ್ತೃಕತ್ವ ಅಲ್ಲ ವೇದ, ನಿತ್ಯ ನಿರ್ದುಷ್ಟ ಅಪೌರುಷೇಯವಾಗಿದೆ. ಆದ್ದರಿಂದ ಅದಕ್ಕೆ ಸ್ಥಾನಮಾನವನ್ನು ಕೂಡ ಭಗವಂತನೇ ಕೊಡ್ತಾನೆ. ಅನಂತ ವೈ ವೇದಾಃ, ಅನಂತ ಪ್ರತಿಪಾದ್ಯನಾಗಿರುವನು ಭಗವಂತನಾದರೂ ಕೂಡ ನನ್ನ ಪ್ರತಿಪಾದ್ಯತ್ವ ನಾನು ಅದಕ್ಕೆ ಆಶ್ರಯ ಭಾವದಿಂದ ನಾನು ವೇದ ಕೊಡದೆ ಹೋದರೆ ವೇದ ಯಾರನ್ನು ಕೊಂಡಾಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಇಲ್ಲ. ತನ್ನನ್ನು ತಾನೇ ಕೊಟ್ಕೋಬೇಕು. ಅದಕ್ಕೆ ವೇದದ ಶ್ರುತಿಗಳಿಗೆ ತಾನು ಪ್ರತಿಪಾದ್ಯನಾಗಿ ಅವಳಿಗೆ ಸ್ಥಾನಮಾನವನ್ನು ಕೊಟ್ಟರೂ ಭಗವಂತನೇ.
ಆದ್ದರಿಂದನೇ ವೇದೇಶ್ಚ ಸರ್ವೈರ್ ಅಹಮೇವ ವೇದ್ಯ ಅಂತ ಸ್ಪಷ್ಟವಾಗಿ ಭಗವಂತ ಹೇಳಿಕೊಂಡಿದ್ದಾರೆ. ಇಂತಹ ವೇದಗಳು ಹೇಳ್ತಾ ಇದೆ ಅಂತ ಅರ್ಥ. ಅನುಬಂಧಾದಿಭ್ಯ ಇತ್ಯಾದಿ ಸೂತ್ರಗಳು ಅದನ್ನು ಪ್ರತಿಪಾದನೆ ಮಾಡ್ತದೆ. ಯಾವುದದು? ಎಲ್ಲ ಪರಮಾತ್ಮನ ಉಪಾಸನೆಗೆ ಬೇಕಾದ ಗುಣಗಳು ಕೂಡ ಮಹೋತ್ಕರ್ಷವಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ಗುಣದಲ್ಲಿ ಅಡಕವಾಗಬೇಕು. ಯಾವುದದು ಅಂತ ಕೇಳಿದರೆ ಶ್ರೀಮದಾಚಾರ್ಯ ಉತ್ತರ ಕೊಡ್ತಾ ಇದ್ದಾರೆ, ಭಕ್ತಿ. ಎಲ್ಲ ಅಡಕವಾಗುತ್ತೆ. ನಮ್ಮ ಸದಾಚಾರ, ನಮ್ಮ ಅನಾಚಾರ, ನಮ್ಮ ಆಹಾರ, ವಿಹಾರ, ವಿಚಾರ, ಬುದ್ಧಿವಂತಿಕೆ, ಮನಸ್ಸು, ಲೋಕ, ಲೋಕೇಶ್ವರಗಳು, ಲೋಕೇಶ್ವರಗಳ ಕಾರ್ಯಗಳು, ಏನೇನು ವ್ಯಾಖ್ಯಾನ ಮಾಡ್ತಿರೋ ವಿಮರ್ಶೆಗೆ ಕೂತ್ರೆ ಎಲ್ಲ ಒಂದರಲ್ಲಿ ಅಡಕವಾಗುತ್ತೆ. ಅದಕ್ಕೆ ಶಾಸ್ತ್ರಕಾರ ಉದಾಹರಣೆ ಕೊಡ್ತಾರೆ. ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಹೆಜ್ಜೆಯು ಕೂಡ ಆನೆ ಹೆಜ್ಜೆಯಲ್ಲಿ ಅಡಕವಾದಂತೆ. ಆನೆ ಪಾದದೊಳಗೆ ಎಲ್ಲ ಪ್ರಾಣಿಗಳ ಪಾದವು ಕೂಡ ಅಡಕವಾಗಿರ್ತದೆ. ಹಾಗೆ ಭಕ್ತಿ ಎಂಬತಕ್ಕಂಥದ್ರಲ್ಲಿ ಎಲ್ಲ ಗುಣಗಳು ಅಡಕವಾಗಿರ್ತವೆ. ಅದರ ವಿಮರ್ಶೆಯನ್ನು ಮಾಡಬೇಕು. ಇಷ್ಟೆಲ್ಲ ಗುಣಗಳು ಕೂಡ ಅಡಕವಾಗಿರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಒಂದು ಅಂಶ ಭಕ್ತಿ ಎನ್ಬೇಕಾದ್ರೆ ಅದರ ಪ್ರಕಾರಗಳನ್ನು ಯಾವ ಥರ ವಿಸ್ತಾರ ಮಾಡಿದೆ, ಹೇಗೆ ಸಂಕುಚಿತವಾಗಿದೆ, ವಿಸ್ತಾರವಾಗಿರ್ತಕ್ಕಂಥದ್ದು ಎಲ್ಲಿ ಸಂಕುಚಿತವಾಗಿ ಹೇಳಿದೆ, ಸಂಕುಚಿತವಾಗಿರೋದನ್ನ ಭಕ್ತಿ ಹೇಗೆ ವಿಸ್ತಾರ ಮಾಡುತ್ತೆ, ಇದೆಲ್ಲವನ್ನು ಕೂಡ ಆರೂಢವಾಗಿ ನಿಶ್ಚಯವಾಗಬೇಕು. ಅದು ಒಂದಿದ್ದರೆ ದೇವರ ಅನುಗ್ರಹ ಅಂತಾರೆ ಶ್ರೀಮದಾಚಾರ್ಯ. ಬ್ರಹ್ಮಾದೀನಾಂಚ ಮುಕ್ತಾನ. ನಿಮ್ಮನ್ನು ಬೋರ್ಡ್ಗೆ ತಗೊಂಡಿಲ್ಲ ಹೆಸರು. ಬ್ರಹ್ಮಾದೀನಾಂಚ ಮುಕ್ತಾನ ತಾರತಮ್ಯೇತು ಕಾರಣಂ ಅನಾದಿರ್ನಿತ್ಯಾ ಭಕ್ತಿ ನ ಚೇತರತೆ. ಭಗವಂತನ ಅನುಗ್ರಹಕ್ಕೆ, ಸಾಧನೆಗೆ, ಪ್ರಸಾದಕ್ಕೆ ಯಾವುದು ಕಾರಣವಲ್ಲ. ಭಕ್ತಿಯಾತು ಅನನ್ಯ ಆಲಭ್ಯ ಅಹಮೇ ವಿದೋರ್ಜುನ. ಗೀತೆಯಲ್ಲೂ ಅದೇ ಹೇಳ್ದ. ಭಕ್ತಿಗೆ ಮಾತ್ರ ಸಿಗ್ತೇನೆ, ಯಾವ ಶಕ್ತಿ, ಯುಕ್ತಿ, ಉಪಾಸನೆಗಳು ಯಾವಕ್ಕೂ ನಾನು ಸಿಗೋದು. ನಾ ಸಿಗಬೇಕು ಅಂತಾಗಿದ್ರೆ ಭಕ್ತಿ ಒಂದಕ್ಕೆ ಸಿಕ್ಕೋದು. ಭಕ್ತ್ಯಾ ತುಷ್ಯತು ಕೇಶವ. ಭಗವಂತ ಸಂತೋಷ ಪಡೋದು ಭಕ್ತಿಗೆ. ನನ್ನ ಭಕ್ತಿ ಇಲ್ಲದೆ ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡ್ತೀನಿ ಅಂತ ಬ್ರಹ್ಮದೇವರು ಹೇಳುವಾಗಿರೋದು. ಆಮೇಲೆ ಇರಲಿ ಅವರದೆಲ್ಲ ರುಜು ಲಕ್ಷಣಗಳು. ಬ್ರಹ್ಮದೇವರು ಅದು ಹೇಳಕ್ಕಾಗಲ್ಲ. ಭಗವಂತನಲ್ಲಿ ಭಕ್ತಿ ಮಾಡೇ ಅವರು ಕೂಡ ಉದ್ಧಾರ ಆಗಲ್ಲ. ಭಕ್ತಿ ಇಲ್ಲದೆ ಯಾರನ್ನು ಕೂಡ ಭಗವಂತ ತಿರುಗಿ ನೋಡಲ್ಲ. ಅಂತಹ ಭಕ್ತಿಯ ಅನಾದಿ ನಿತ್ಯವಾಗಿರತಕ್ಕಂಥ ಲಕ್ಷಣಗಳು, ಆ ಭಕ್ತಿಯ ಪ್ರಕಾರಗಳು, ಭಕ್ತಿಯ ಪ್ರಕಾರದ ಅವಶ್ಯಕತೆಗಳು, ಆ ಅವಶ್ಯಕತೆಗಳಲ್ಲಿ ಸೇರಿರ್ತಕ್ಕಂಥ ಅಂಶಗಳು ಎಲ್ಲವನ್ನ ವಿಶದವಾಗಿ ವಿವರಣೆಯನ್ನು ಕೊಡ್ತಕ್ಕಂಥವರಾಗಿದೆ ಶಾಸ್ತ್ರದಲ್ಲಿ. ಒಂದೇ ಮಾತಲ್ಲೂ ಭಕ್ತಿಯ ಲಕ್ಷಣವನ್ನು ಹೇಳುವುದು, ಭಕ್ತಿಯ ಲಕ್ಷಣ ಹೇಳಲಿಕ್ಕೆ ಆಗುವುದಿಲ್ಲ ಅಂತಲೂ ಹೇಳುವುದು. ಹೇಗೆ? ಭಕ್ತಿಯ ಲಕ್ಷಣವನ್ನು ಒಂದೊಂದೇ ಮಾತಲ್ಲಿ ಶ್ರೀಮದಾಚಾರ್ಯ ಕೊಡ್ತಾರೆ. ನಾವು ಬೇರೆ ದೇವತೆಗಳು, ಅವರು ಗರುಡ, ಶೇಷ, ರುದ್ರ, ಬಾಕಿ ಅಷ್ಟದಿಕ್ಪಾಲ್ ಅವ್ರು ಯಾವ ಹೇಳಿದ ವಾಕ್ಯಗಳು ನಮ್ಮ ಮುಟ್ಟಕ್ಕೆ ಹೋಗಲ್ಲ. ಶ್ರೀಮದಾಚಾರ್ಯ ಹೇಳಿದ್ರು ಅಂದ್ರೆ ಗರುಡ, ಶೇಷ, ರುದ್ರಾದಿಗಳು ಕೂಡ ಶಿರಸ ಮಾನ್ಯವಾಗಿ ವಹಿಸಿ ತದ್ವಾರವೇ ಭಗವಂತನನ್ನು ನೋಡ್ಲಿಕ್ಕೆ ಹೋಗಬೇಕು. ಇದು ಸಿದ್ಧಾಂತ. ಇಲ್ಲಿ ಯಾವ ಕಾಂಪ್ರಮೈಸು ಇಲ್ಲ. ವಾಯುದೇವನ ಬಿಟ್ಟು ಬೇರೆ ಮಾರ್ಗ ಅಂತ ಅಲ್ಲ. ಇದೆಯಲ್ಲ ಶೇಷ ಮಾರ್ಗ, ಗರುಡ ಮಾರ್ಗ, ಎಲ್ಲೋದ್ರೂ ಇಲ್ಲೇ ಜಾಯಿನ್ ಆಗಬೇಕು. ವಾಯು ಮಾರ್ಗಕ್ಕೆ ಜಾಯಿನ್ ಆಗಬೇಕು. ಬಹಳ ಸೂಕ್ಷ್ಮ ವಿಚಾರಗಳಿರ್ತವೆ, ಗೊತ್ತಾಯ್ತಾ? ಉಪನ್ಯಾಸದಲ್ಲಿ ಕೆಲವು ಪ್ರಶ್ನೆಗಳು ಬರ್ತವೆ, ಯೋಚನೆ ಮಾಡಿ ಇದೆ ಮಧ್ಯದಲ್ಲಿ ಅದಕ್ಕೆ ನನ್ನ ಯೋಗ್ಯಾನುಸಾರವಾದ ಉತ್ತರವನ್ನು ಈ ಭಕ್ತಿಯ ವಿವರಣೆಗಳಲ್ಲಿ ಅದನ್ನು ಕೊಡ್ತೇನೆ. ದೊಡ್ಡದಾಗಿ ಕೆಲವರು ಹೇಳುವಾಗ ಗರುಡ, ಶೇಷ, ರುದ್ರ ಸಮರೆಂದು ಸ್ಥಾಪಿಸಿ ಅಂತ ಒಂದು ದೇವರು ನಾವು ದಾಸರ ಅಭಿಪ್ರಾಯ. ಗರುಡ, ಶೇಷ, ರುದ್ರು 3 ಜನ ಸಮಾನ ಗಣದವರು ಅಂತ. ಸಮಾನ ಗಣದವರು ಅಂದ್ರೆ ಸರ್ವದೈವ ಸಮಾನ ಗಣದವರು ಅಂತಲ್ಲ. ತೀರ್ಥ ಕೊಡುವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಗರುಡನ್ ಕೊಟ್ಟು ಶೇಷಕ್ಕೆ ಕೊಡ್ತೀರಾ, ಶೇಷನ್ ಕೊಟ್ಟು ಗರುಡಕ್ಕೆ ಕೊಡ್ತೀರಾ. ಇಲ್ಲಿ ಏನ್ ಕೆಲವರ ಪ್ರಶ್ನೆ ಅಂತಂದ್ರೆ, ಗರುಡ ಪದಸ್ಥ ಅರ್ಹ ಜೀವಗಳು ಅನಂತಗಣ ಇದ್ದಾರೆ, ಶೇಷ ಪದಸ್ಥ ಅರ್ಹ ಅನಂತಗಣ ಇದ್ದಾರೆ, ರುದ್ರ ಪದಾರ್ಹರಾದಂಥ ಅನಂತಗಣ ಇದ್ದಾರೆ. 3 ಒಪ್ತೀರಾ ಇಲ್ವಾ? ಒಪ್ಪಲೇಬೇಕು, ಶಾಸ್ತ್ರ ಒಪ್ಪಿದೆ. ಇಲ್ಲಿ ಪ್ರಶ್ನೆ ಏನಾದರೆ ಅಂದ್ರೆ, ಕೆಲವರು ಎಷ್ಟೋ ಮಟ್ಟಿಗೆ ಟೋಪಿ ಹಾಕ್ತಾರೆ ಅಂತ.
ಅಧ್ಯಯನ ಮಾಡಿದ್ರೂ ಕೂಡ ಮೆಲ್ಲ ತೋಕೆ ಆಗ್ತದೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಅದು ತಾವು ತಿಳ್ಕೊಂಡ್ರು ಸರಿ ಅಂತಾನೋ, ಅಥವಾ ತಾವು ನೋಡಿರೋ ಗ್ರಂಥ ಸರಿ ಅಂತಾನೋ, ಇಲ್ಲ ತಾವು ನೋಡಿರೋ ಗ್ರಂಥ ಅನ್ನೋದು ನಮ್ಮ ಮಠಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದೋ, ಅಥವಾ ಅವರು ಮಹಾಜ್ಞಾನಿಗಳು ಅನ್ನೋದು ಒಳಗೆ ಏನು ಇಟ್ಕೊಂಡಿರ್ತಾರೋ ಗೊತ್ತಿರಲ್ಲ. ಇಲ್ಲಿ ಟೀಕಾ ಟಿಪ್ಪಣಿ ಅಂತ ತಗೋಬೇಡಿ, ವಿಮರ್ಶೆ. ಇಲ್ಲಿ ಕೂತಿರೋದು ವೇದವ್ಯಾಸದೇವ್ರ ಪೀಠ, ಅಧ್ಯಕ್ಷರು ರಾಘವೇಂದ್ರ ಸ್ವಾಮಿಗಳು. ಇಲ್ಲಿ ಕೂತ್ಕೊಂಡು ನಮ್ಮ ದೊಡ್ಡಸ್ಕೆ ತೋರಿಸಿದ್ರೆ ಮೂರ್ಖಾಸನ ಪ್ರಯೋಜನ ಇಲ್ಲ. ಅಧ್ಯಕ್ಷರಿಗೆ ಸಮ್ಮತವಾಗುವಂತೆ, ಪೀಠದಿಂದ ವೇದವ್ಯಾಸ ವಾಯುದೇವರಿಗೆ ಸಮ್ಮತವಾಗುವಂತೆ 4 ಅಕ್ಷರ ತಿಳ್ಕೊಂಡಿದ್ದು ಹೇಳೋ ತಾಕತ್ತಿದ್ರೆ, ಧೈರ್ಯ ಇದ್ದರೆ ಹೇಳಿ. ಇಲ್ಲಾಂದ್ರೆ ಈ ಸೀಟ್ಗೆ ಕೂಡಬಾರ್ದು. ಯಾರು ಬೇಕಾದ್ರೆ ಕೂತ್ಕೊಳ್ಳಿ, ನಮ್ಗೆ ಯಾಕೆ? ಕೂತು ಮಾತ್ರಕ್ಕೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ವಿ, ಸರ್ವಜ್ಞತ್ವ ಬಂದ್ಬಿಡುತ್ತೆ ಅನ್ನೋ ಭ್ರಮೆ ಬೇಡ. ಹಾಗೆಲ್ಲ ಹೇಳ್ತಾ ಇದ್ದಾರೆ. ಸ್ಥಾನಸ್ಥರ್ಹವಾದಂಥ ಅಧಿಕಾರಿಗಳೇ ಅನಂತ ಗಣ ಇರುವಾಗ ಗರುಡ ಮಾರ್ಗದಿಂದ ಸಾಧನೆ ಮಾಡೋರು ಗರುಡ ಪದವಿ ಅರ್ಹರು, ಶೇಷ ಮಾರ್ಗದಿಂದ ಮಾಡೋರು ಶೇಷ ಮಾರ್ಗ ಅರ್ಹರು. ಅಲ್ಲಿಂದ ಸಾಧನೆ ಮಾಡಿ ವಾಯುದೇವರಿಗೆ ಜಾಯಿನ್ ತಗೊಂಡು ಹೊರಡ್ತಾರೆ. ರುದ್ರದೇವರು ಪದಾರ್ಹರಾಗಿರ್ತಕ್ಕಂಥ ಅವರು ರುದ್ರ ಪದಸ್ಥದಿಂದಲೇ ಅವರಿಗೆ ಮೋಕ್ಷ ಇಲ್ಲ. ಆದ್ದರಿಂದ ಶೇಷ ಪಟ್ಟಕ್ಕೆ ಬಂದು ಶೇಷ ಮಾರ್ಗದಿಂದ ಹೋಗ್ತಾರೆ ಅಂತ ಇದೆ. ಇಲ್ಲೇನು ಪ್ರಶ್ನೆ ಅಂದರೆ, ರುದ್ರಸ್ಥ ಪದಾರ್ಹವಾದ ಅನಂತಗಣ ಜೀವರು ಶೇಷ ಮಾರ್ಗದಲ್ಲಿ ಸಾಧನೆ ಮಾಡಿ ಶೇಷ ಸ್ಥಾನದಿಂದ ಮುಕ್ತರಾಗ್ತಾರೆ ಅಂದರೆ ಅಲ್ಲಿ ಇಬ್ಬರಿರ್ಬೇಕು, 2 ಥರ ಇರಬೇಕು. ರುದ್ರ ಪದಾರ್ಹರಾಗಿರ್ತಕ್ಕಂಥ ಜೀವರು ಶೇಷ ಮಾರ್ಗದಿಂದ ಸಾಧನೆ ಮಾಡಿ ಮುಕ್ತರಾದಂಥ ಮುಕ್ತಶೇಷರು, ಶೇಷ ಪದಕ್ಕೆ ಅರ್ಹರಾಗಿರ್ತಕ್ಕಂಥ ಅವರು ಶೇಷ ಮಾರ್ಗದಿಂದ ಸಾಧನೆಯನ್ನು ಮಾಡಿ ಮುಕ್ತರಾದಂಥವರು ಅಂತ 2 ಮಾಡ್ತೀರಾ? ಮಾಡಬೇಕಾ ಬಿಡಬೇಕಾ? ಇದು ಪ್ರಶ್ನೆ. ಇಲ್ಲ ಅಂದರೆ ರುದ್ರ ಪದಾರ್ಹಸ್ಥವಾಗಿರ್ತಕ್ಕಂಥವರೇ ಶೇಷ ಪದವಿಯಿಂದ ಮುಕ್ತರಾಗಿ ಶೇಷ ಪದವಿಯಿಂದ ಮುಕ್ತರಾಗ್ತಾರೆ ಅನ್ನೋದಾದರೆ, ಗರುಡ ಪದಾರ್ಹರಾಗಿರ್ತಕ್ಕಂಥ ಅನಂತ ಜೀವಗಣ ಇದ್ದಾರೆ ಅಂತ ಹೇಳೋದೇ ಬೇಕಾಗಿಲ್ಲ. ಅದನ್ನ ಪದಾರ್ಹರಾದಂತಹ ವ್ಯಕ್ತಿ ಜೀವ ಯಾರಿದ್ದಾರೆ ಅವರು ಶೇಷದೇವರಾಗಲ್ಲ. ಶೇಷ ಮಾರ್ಗದಿಂದ ಮುಕ್ತರಾಗ್ತಾರ, ಅಥವಾ ಶೇಷ ನಾಮದಿಂದ ಮುಕ್ತರಾಗ್ತಾರ, ಅಥವಾ ಶೇಷ ಜೀವರೇ ಆಗಿ ಅವರು ಮುಕ್ತರಾಗ್ತಾರ ಅನ್ನೋ ಪ್ರಶ್ನೆಗಳೆಲ್ಲ ಹೊರಡ್ತವೆ. ಇವೆಲ್ಲ ಅಧ್ಯಯನ ಮಾಡಿದಾಗ, ಅಧ್ಯಯನದ ವಿಮರ್ಶೆಗೋಸ್ಕರ ಪ್ರಶ್ನೆಗಳನ್ನು ಮಾಡಿದಾಗ ಕೆಲವರು ತಲಾಟೆ ಪ್ರಶ್ನೆ ಅಂದ್ಕೊಂಡು ಅದನ್ನು ಆಕ್ಷೇಪಾದಿಗಳನ್ನು ಮಾಡ್ತಾರೆ. ಆದರೆ ಸ್ಫುಟವಾದಂಥ ಜ್ಞಾನ ಬರಬೇಕು ಅಂದರೆ ಇವೆಲ್ಲ ನಿಶ್ಚಯ ಸಾಮಗ್ರಿ ಆಗಿರ್ತಕ್ಕಂಥ ವ್ಯವಸ್ಥೆಗಳು ನಡಿಬೇಕು. ಆ ಥರದ್ದು ಬೇಕಾದಷ್ಟಿದೆ, ಮಧ್ಯೆ ಬರ್ತದೆ. ಯಾಕೆ ಮಾತು ಹೇಳಿದೆ ಅಂದರೆ, ಈ ಭಕ್ತಿ ಎಂಬತಕ್ಕಂಥ ಒಂದು ಲಕ್ಷಣದಲ್ಲಿ ಭಗವಂತನನ್ನು ಉಪಾಸನೆ ಮಾಡ್ತಕ್ಕಂಥ ಗರುಡ ಶೇಷ ರುದ್ರಾದಿಗಳಿಂದ ಹಿಡಿಕೊಂಡು ಮಾನುಷೋತ್ತಮರವರೆಗೂ ಕೂಡ ಎಲ್ಲರೂ ಭಕ್ತಿ ದ್ವಾರವೇ ಭಗವಂತನನ್ನು ಕಾಣಬೇಕು. ಅಂದರೆ ಎಲ್ಲರ ಉಪಾಸನೆಯ ಗುಣಗಳೂ ಕೂಡ ಅವರವರ ಅಧಿಕಾರಕ್ಕೆ ತಾರತಮ್ಯಕ್ಕೆ ತಕ್ಕಂತಹ ಸ್ಥಿತಿಯಲ್ಲಿ ಅದು ಅಂತರ್ಭೂತವಾಗಿರಬೇಕು. ಅದು ಏಕೈಕ ಒಂದು ಮಾರ್ಗ. ಅದಕ್ಕೆ ಶ್ರೀಮದ್ ಟೀಕಾಕೃತ್ಪಾದರಿಂದ ಹಿಡಿದು ಎಲ್ಲರೂ ಭಕ್ತಿಯ ಲಕ್ಷಣಗಳನ್ನು ಮೊದಲು ವ್ಯಾಖ್ಯಾನ ಮಾಡ್ತಾರೆ. ಆ ವ್ಯಾಖ್ಯಾನದ ವಿವರಣೆಯೇ ವರ್ಷಗಟ್ಟಲೆ ಮಾತಾಡ್ಬೋದು. ಅಂಥದ್ದು ಪ್ರಹ್ಲಾದರಾಜರು ಗರ್ಭದಲ್ಲಿದ್ದಾಗ ನಾರದರು 200 ಸೂತ್ರಗಳಲ್ಲಿ ನಾರದೀಯ ಭಕ್ತಿ ಸೂತ್ರಗಳು ಅಂತ ಉಪದೇಶ ಮಾಡಿದ್ದಾರೆ. ಸೂತ್ರ ಅಂದೇಟಿಗೆ ನಮಗೆ ಪ್ರಥಮ ಬರೋದು ಬ್ರಹ್ಮಸೂತ್ರ ಭಾಷ್ಯವೇ, ವಿಚಾರವೇ ಇಲ್ಲ. ಇನ್ನೂ ಬೇರೆ ಸೂತ್ರಗಳಿವೆ, ಅಲ್ಲೂ ಕೂಡ ಸೂಚ್ಯ ಮಾತ್ರಂ ಸೂತ್ರಂ ಅಂತನೂ ಆ ಲಕ್ಷಣವನ್ನು ತಗೋಬಹುದು. ಭಕ್ತಿಗೆ ಬೇಕಾದಂಥ ವಿಷಯಗಳ ಸೂಚನೆಯನ್ನು ಕೊಡ್ತಾರೆ. ಅದು ಅನ್ಯತ್ರ ಶಾಸ್ತ್ರ ಶ್ರುತ್ಯಾದಿಗಳಿಂದ ಅದಕ್ಕೆ ಪೂರಕವಾಗಿ ಪ್ರಮಾಣಗಳನ್ನು ತಗೊಂಡು ಅದರ ವಿವರಣೆ ಎಂಬತಕ್ಕಂಥದ್ದನ್ನು ಸಮನ್ವಯ ಮಾಡಬಹುದು. ಹಾಗೆಲ್ಲಿ 120 ಸೂತ್ರಗಳು ಮತ್ತು ಶಾಂಡಿಲ್ಯ ಭಕ್ತಿ ಸೂತ್ರ ಅಂತ 80 ಸೂತ್ರಗಳಿದೆ. ಒಟ್ಟು 200 ಸೂತ್ರಗಳ ವಿವರಣಾತ್ಮಕವಾಗಿರ್ತಕ್ಕಂಥ ಅಂಶ ಭಕ್ತಿ ಎಂಬತಕ್ಕಂಥದ್ದು ಅಂತ ನೋಡಿದಾಗ ತಲೆ ಸ್ವಲ್ಪ ಬಿಸಿ ಇರ್ತದೆ. ಅದಕ್ಕೂ ದೊಡ್ಡ ವಿಷಯವನ್ನ ಶ್ರೀಮದ್ ಟೀಕಾಕೃತ್ಪಾದರು ಹೇಳ್ತಾರೆ. ನಿರವಧಿಕ ನಿರವಧ್ಯ ಅನಂತ ಕಲ್ಯಾಣ ಗುಣಪೂರ್ವಕ ಸ್ವ ಆತ್ಮಾತ್ಮೀಯ ಸಮಸ್ತ ವಸ್ತುಭ್ಯೋ ಅನಂತ ಗುಣಾಧಿಕ. ಮುಂದಂದೇ ಹಿಡ್ಕೊಳ್ಳೋದು. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಅಪ್ರತಿಬದ್ಧತ್ವ ಅನ್ನೋದು 1, 2 ಎಷ್ಟು?
ಎಣಿಕೆಗಾಗುತ್ತಾ? ಆಯಾ ಜೀವರಾಜುಗಳ ತಾರತಮ್ಯವನ್ನು ಸೂಚನೆ ಮಾಡುತ್ತೆ, ಅವರವರ ಸಾಧನೆಯ ವಿಧಿವಿಧಾನಗಳನ್ನು ಕೂಡ ಸೂಚನೆ ಮಾಡುತ್ತೆ, ಯಾವ ಥರದಲ್ಲಿ ಪ್ರತಿಬಂಧಕವಾದದನ್ನ ಬಿಡಿಸ್ಕೋಬೇಕು ಎಂಬತಕ್ಕಂಥ ಉಪಾಯವನ್ನು ತೋರಿಸ್ಕೊಡುತ್ತೆ. ಎಲ್ಲ ಭಕ್ತಿ ಒಳಗೆ ಇದೆ, ಏನು ಸಪರೇಟ್ ಇಲ್ಲ. ಅದಕ್ಕೆ ಅವರ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಅಷ್ಟಿದ್ದರೂ ಕೂಡ ಅದನ್ನು ಓವರ್ಕಮ್ ಮಾಡಿ ಮುಂದುವರೆದು ನಿರಂತರವಾಗಿ ಭಗವಂತನಲ್ಲಿ ಆ ಮನಸ್ಸಿನ ಪ್ರವಾಹ ಎಂಬತಕ್ಕಂಥದ್ದು ಹೇಳಿದರೆ ಅದನ್ನು ಭಕ್ತಿ ಅಂತ ಕರಿತೇವೆ. ಆಗುತ್ತಾ? ಆಗ್ಬೇಕು ಯಥಾಮತಿ. ಆಗ್ಬೇಕು ಅಂತ ಯಾಕಂತೀವಿ ಅಂದರೆ ಅಂದರೆ ನೀವು ಮುಕ್ತಿನೇ ಇಲ್ಲ, ಮುಕ್ತಿ ಜೀವಿನೇ ಅಲ್ಲ, ಆಗ್ಬೇಕು. ಆಗಲ್ಲ ಅಂದರೆ ದೊಡ್ಡವರಿಗಿಂತ ನಿಮ್ಮ ಯೋಗ್ಯತೆ ಆಗಲ್ಲ ಅಂತ. ದಟ್ ಮೀನ್ಸ್ ತಾರತಮ್ಯ ಭಕ್ತಿ. ಆದ್ದರಿಂದ ಶ್ರೀಮದಾಚಾರ್ಯರು ಈ ಭಕ್ತಿಯ ಲಕ್ಷಣವನ್ನ ಅದಕ್ಕೂ ಸಿಂಪಲ್ ಆಗಿ ಹೇಳಕ್ಕೆ ಶುರು ಮಾಡೋದು. ಏನಂತ? ಉತ್ಕರ್ಷವಾಗಿರ್ತಕ್ಕಂಥ ಭಗವಂತನ ಗುಣಗಳನ್ನ ಎಷ್ಟು ನೀ ತಿಳ್ಕೊಂಡಿದ್ಯೋ, ಉತ್ತಮೋತ್ತಮ, ನಮಗಿಂತೋತ್ತಮ, ಅವ್ರಿಗಿಂತೋತ್ತಮ ಎಂಬತಕ್ಕಂಥ ಉತ್ತಮತ್ವದ ಉತ್ಕರ್ಷೆಯ ಮಹಾತ್ಮಜ್ಞಾನ ಪೂರ್ವಸ್ತು ಉತ್ತಮೋತ್ತಮ, ಆ ಮಹಾತ್ಮ ಪೂರ್ವಕವಾಗಿರ್ತಕ್ಕಂಥ ಜ್ಞಾನದಿಂದ ಮಾಡತಕ್ಕಂಥ ಪ್ರೇಮ ಅಂತ ಒಂದು ಲೈನಲ್ಲಿ ಕೊಟ್ಟರು. ನಮಗಿಂತ ಉತ್ತವರು ಮಾಡ್ತಕ್ಕಂಥ ಕ್ರಮ ಏನು ಅಂತ ನಮಗೆ ಗೊತ್ತಾಗಿದ್ರೆ ನಾವು ಅವರು ಒಂದೇ. ನಮಗಿಂತ ಉತ್ತಮ ಭಕ್ತಿಯನ್ನು ಮಾಡ್ತಕ್ಕಂಥ ಭಕ್ತ ಯಾವನಿದ್ದಾನೆ, ಅವನು ಯಾವ ಥರದಲ್ಲಿ ಉಪಾಸನೆ ಮಾಡ್ತಾನೆ, ಯಾವ ಥರದಲ್ಲಿ ಪ್ರೇಮ ಮಾಡ್ತಾನೆ, ಎಷ್ಟು ಅಡ್ಡಿ ಆತಂಕಗಳು ಬಂದರೂ ಅದನ್ನು ಮೀರಿ ಮಾಡ್ತಾನೆ ಎಂಬತಕ್ಕಂಥ ಜ್ಞಾನ ಕೆಳಗಿರ್ತಕ್ಕಂಥ ಜೀವನಿಗೆ ಬಂದರೆ ಆ ಜೀವಿಗೂ ಈ ಜೀವಿಗೂ ಏನು ತಾರತಮ್ಯ? ಇವತ್ತು ನಾವು ಋಷಿಗಳ ಬಗ್ಗೆ ಮಾತಾಡ್ಕೊಂಡು ಮಿಷ ಆಗ್ತಾ ಇದ್ದೀವಲ್ಲ, ಹಾಗೆ ಗರುಡಶೇಷ ಮನಸಾ ಚಿಂತನೆ ಮಾಡಲಿಕ್ಕೆ ಅಶಕ್ಯವಾಗಿರ್ತಕ್ಕಂಥ ಮಹನೀಯರ ಬಗ್ಗೆ ನಾವು ಕೂತ್ಕೊಂಡು ಕೊಚ್ಚಾಡ್ಕೊಂಡು ಏನು ಒಬ್ಬರಿಗಿಂತೊಬ್ಬರು ಇವ್ರಿಗೆ ಋಷಿಗಳು ಬಂದು ಉಪದೇಶ ಮಾಡಿದ್ದಾರೆ ಅನ್ನೋ ಮಾತಾಡ್ತಾರೆ. ಸಾಧ್ಯವಾಗತ್ತಾ? ಒಬ್ಬರು ನಮಗಿಂತ ಮೇಲಿರೋ ಜ್ಞಾನ, ಅವರ ಸ್ಥಿತಿಗತಿಗಳು ಯಾವತ್ತು ನಮಗೆ ಬರ್ತದೆ ಅಂದರೆ ನೈವಲ್ ಬರಕ್ಕೆ ಶಕ್ಯವೇ ಇಲ್ಲ. ದಟ್ ಮೀನ್ಸ್ ತಾರತಮ್ಯ. ಆ ತಾರತಮ್ಯ ಒಬ್ಬರೇ ಹೋದರೆ ಒಬ್ಬರ ದೃಷ್ಟಿಯಿಂದ ಒಬ್ಬರ ದೃಷ್ಟಿಯಿಂದ ಅದನ್ನು ಪ್ರೂವ್ ಮಾಡೋಕ್ಕೆ ಶ್ರೀಮದಾಚಾರ್ಯ ಅವತಾರ ಮಾಡಿದ್ರು. ಅದು ತಗೋತಾರೆ ಇಲ್ಲಿ ಮುಂದೆ ಭಕ್ತಿಯ ಸೂತ್ರಗಳು. ಈಗ ಬೇಕಾಗಿರೋದೇನು? ಭಕ್ತಿಯ ಲಕ್ಷಣ. ಆ ಒಂದು ಪದಾರ್ಥದಲ್ಲಿ ಎಲ್ಲ ಅಡಕವಾಗುತ್ತಾ ಅನ್ನೋದಕ್ಕೋಸ್ಕರ ಶ್ರೀಮಠ್ ಟೀಕಾಕೃತ ಅವರು ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಸಹಸ್ರೇಣಾಪಿ, ಸಾವಿರಾರು ವಿವಿಧವಾದ ಪ್ರತಿಬಂಧಕಗಳು ಬಂದರೂ, ಸಾವಿರಾರು ವಿವಿಧ ಪ್ರತಿಬಂಧಕಗಳು ಒಂದು ಜನ್ಮದಲ್ಲಿ ಬರಕ್ಕೆ ಶಕ್ಯನ? ಒಂದು 10 ಬರ್ಬೋದು, 20 ಬರ್ಬೋದು, 100 ಬರ್ಬೋದು. ಸಹಸ್ರೇಣಾಪಿ ಅಂದ್ರೆ ಆ ಸಹಸ್ರ ಶಬ್ದಕ್ಕೆ ಒಂದೇ ಜನ್ಮ ಅಂತ ಅರ್ಥ ಮಾಡಬೇಡ. ಬಹುನಾಂ ಜನ್ಮನಾಂ ಅಂತ ಎನ್ನುವ ಪ್ರಮಾಣ ತಗೊಂಡಾಗ ಕೋಟಿಗಟ್ಟಲೆ ಜನ್ಮದಲ್ಲಿ ಈ ಪ್ರೇಮಕ್ಕೆ ಪ್ರತಿಬಂಧಕಗಳು ಆಯಾ ಜನ್ಮಕ್ಕೆ ತಕ್ಕಂತಹ ರೀತಿಯಲ್ಲಿ ಪ್ರತಿಬಂಧಕಗಳು ಕ್ಷಣಕ್ಕೂ ಕೂಡ ಆ ಭಗವಂತನಿಗೂ ನಮಗೂ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಈ ಪ್ರೇಮ ರೂಪವಾದಂತಹ ಸ್ಥಿತಿಗತಿಗಳಿಗೆ ವ್ಯತ್ಯಸ್ತವನ್ನ ಮಾಡ್ತಕ್ಕಂತಹ ಸ್ಥಿತಿಗಳು ಬರ್ತವೆ. ಅದು ಸಂಸಾರಸ್ಥೆಯಲ್ಲೂ ಬರ್ಬೋದು, ವಾನಪ್ರಸ್ಥಂಗೂ ಬರ್ಬೋದು, ಸನ್ಯಾಸಿಗೂ ಬರ್ಬೋದು, ಎಲ್ಲರಿಗೂ ಬರಲಿಕ್ಕೆ ಶಕ್ಯ ಇದೆ. ಇಂಥ ಒಂದು ವರ್ಣಾಶ್ರಮಕ್ಕೆ ಬರೋಲ್ಲ ಅಂತಿಲ್ಲ, ಇಂಥ ಜೀವಿಗಳಿಗೆ ಬರಲ್ಲ ಅಂತಿಲ್ಲ. ಅಂದ್ರೆ ಇದೆ ಋಷಿಗಳನ್ನು ಬಿಟ್ಟು ಅಂತ. ಆ ಗಣಕ್ಕೆ ಮಾತ್ರ ಅದಿಲ್ವೇ ವಿನ ಇನ್ನೆಲ್ಲ ಗಣದವರಿಗೂ ಕೂಡ ಪ್ರತಿಬಂಧಕತ್ವ ಇದೆ. ಅದು ಒಂದು ಕ್ಷಣದ್ದಾದರೂ ಪ್ರತಿಬಂಧಕವೇ, ಒಂದು ಗಂಟೆದಾದರೂ ಪ್ರತಿಬಂಧಕವೇ, ಒಂದು ದಿನದ್ದಾದರೂ ಪ್ರತಿಬಂಧಕವೇ. ಆದರೆ ಯಾವ್ದಾದ್ರು ಅಂದ್ರೆ ತಾರತಮ್ಯ. ದಿನದ ತನಕ ಇರೋದು ಒಬ್ಬ, ಒಂದು ಗಂಟೆ ಇರೋ ತನಕ, ಒಂದು ಕ್ಷಣ ಇರತಕ್ಕಂಥದ್ದು ಕೂಡ ದೋಷವೇ. ಅದು ತಾರತಮ್ಯ ದ್ಯೋತಕ. ಅದು ನಿತ್ಯ. ಯಾವತ್ತೂ ಮೇಲ್ನೋರ್ದು ನಮಗೆ ಬರಲ್ಲ, ಕೆಳಗಿನೋರ್ದು ಮೇಲ್ನೋರ್ ವಶ. ಕೆಳಗಿನೋರ ಜ್ಞಾನ, ಬುದ್ಧಿ, ಮನಸ್ಸು, ಸಾಧನೆ ಅವ್ರದ್ದೇನೇ ಅಂದರೆ ಎಲ್ಲ ಮೇಲಿನವರಿಗೆ ವಶವಾಗಿ ಬಿದ್ದಿರುತ್ತೆ. ಮೇಲಿನವ್ರದ್ದು ಯಾವ ಸ್ಥಿತಿಯೂ ಕೂಡ ಕೆಳಗಿನವ್ರಿಗೆ ಬರೋದಿಲ್ಲ. ಇದೆಲ್ಲ ಕಠಿಣವಾಗಿ ತಿಳ್ಕೋಬೇಕು, ಮೊದಲು ವಿಮರ್ಶೆ ಮಾಡಿ. ಅದೆಲ್ಲ ಇಲ್ಲದೇ ಇದ್ರೆ ನೋಡಿ, ದೇವ್ರು ಅವ್ರಿಗೆ ಮಾಡ್ದ, ಇವ್ರಿಗೆ ಮಾಡ್ದ, ಅವ್ರನ್ನ ಮೇಲ್ ಕಟ್ಟದ, ಇವ್ರನ್ನ ಕೆಳಗೆ ಹಾಕದ, ಗುಣವೈಷಮ್ಯವನ್ನ ದೇವರಿಗೆ ಗಂಟಾಕ್ಬಿಡ್ತೀವಿ. ನಮ್ಮ ದೋಷವನ್ನ ಗುಣವೈಷಮ್ಯ ದೂರನಾಗಿರ್ತಕ್ಕಂಥ ಭಗವಂತನ ಗಂಟಾಕ್ಬಿಡ್ತೇವೆ. ಆಗ ಭಕ್ತಿಗೆ ಹ್ರಾಸವಾಗತ್ತೆ. ಅದಕ್ಕೋಸ್ಕರ ಶ್ರೀಮದಾಚಾರ್ಯ ಎಚ್ಚರಿಕೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ.
ಭಕ್ತಿರಾಸೋ ಭವೇತ್ತೇಷ ಉತ್ತಮಾನಾಂ ಪ್ರಕೋಪತಃ. ಪರಮಾತ್ಮ ಸರ್ವೋತ್ತಮ, ದೋಷ ದೂರ, ಗುಣಪೂರ್ಣ, ಸರ್ವಸ್ವಾಮಿ ಮಮ ಸ್ವಾಮಿ ಆತ್ಮೇತಿ ರೂಪಗಚ್ಚಂತಿ ಗ್ರಾಹ್ಯಂತಿ ಚಾವೋ ಎಂಬತಕ್ಕಂಥದ್ದನ್ನು ಮನಸ ಚಿಂತನೆ ಮಾಡ್ತಕ್ಕಂಥ ಸ್ಥಿತಿಗೆ ಭಕ್ತಿ ಅಂತ ಕರಿತಾ ಇರುವಾಗ ನನ್ನ ಮನಸ್ಸಲ್ಲಿ ಅದು ಮಾಡ್ಕೋತೀನಿ. ಯಾವುದೋ ನಮಗೆ ಮೋಸನೋ ದಗಾನೋ ಏನೋ ಮಾಡಿರೋ ಯಾರಿಗೋ ನಮಗೋರ್ಗೋ ಜಗಳ ಆಗುತ್ತೆ, ಅದರಿಂದ ಭಕ್ತಿ ಯಾಕೆ ಹ್ರಾಸವಾಗಬೇಕು ಅಂದ್ರೆ ಉತ್ತಮಾನಂ ಪ್ರಕೋಪತಃ. ಶ್ರೀಮದಾಚಾರ್ಯವಾಣಿ ಆನಂದ ತೀರ್ಥರ ಪ್ರಮಾಣ ಇಲ್ಲದೆ ಈ ಭಕ್ತಿಯ ಈ ಉಪನ್ಯಾಸಕ್ಕೆ ನಾವು ಬೇರೆ ಯಾವ ಪ್ರಾಣಗಳನ್ನು ತೋಳ. ಶ್ರೀಮದ್ ಆನಂದ ತೀರ್ಥರದೇ ನಿರ್ಣಯ ವಾಕ್ಯಗಳು ಅಷ್ಟು ಬಿದ್ದಿವೆ. ಇಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ಬೇಕು ಅಂದ್ರೆ ಭಾಗವತ ಬರುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ಬೇಕು ಅಂದ್ರೆ ಶ್ರುತಿ ಬರುತ್ತೆ, ಗೊತ್ತಾಯ್ತಾ? ಆದ್ರೆ ಅವೆಲ್ಲರುಗಳನ್ನು ನಮಗೆ ವ್ಯಾಖ್ಯಾನ ಮಾಡಿ ಶ್ರುತ್ಯರ್ಥ ನಿರ್ಣಾಯಕವಾದ ವಿಷಯಗಳನ್ನ, ಸೂತ್ರಾರ್ಥ ನಿರ್ಣಾಯಕವಾದಂಥ ವಿಷಯಗಳನ್ನ ತೋರಿಸ್ಕೊಡೋಕೆ ಬಂದಿರೋದು ಶ್ರೀಮದಾಚಾರ್ಯ. ಅವ್ರನ್ನ ಬಿಟ್ಟು ಬೇರೆ ಯಾರು ಇಟ್ಕೊಳ್ಳೋದು? ಆದ್ರಿಂದಾನೆ ಅದಿದ್ದು ಬಿಟ್ರೆ ಮೇಲೆ ತೊಳಗಂದು ಎರಡೂ ಸಮನ್ವಯ ಮಾಡೋದಕ್ಕಾಗುತ್ತೆ. ಅನ್ನ ಆಚಾರ್ಯ ಹೇಳ್ತಾ ಇದ್ದಾರೆ, ನೀ ಮನಸ್ಸಿನಲ್ಲಿ ಉತ್ತಮೋತ್ತಮ ಅಂತ ತಿಳಿದು ಮಹಾತ್ಮಜ್ಞಾನ ಪೂರ್ವಕವಾಗಿ ಮಾಡತಕ್ಕಂಥ ಸ್ನೇಹ ಭಕ್ತಿ ಅಂತ ಕರೆಸ್ಕೊಂಡ್ರೂ ಕೂಡ ಮತ್ತೊಬ್ಬರಿಗೆ ಹಿಂಸೆಯನ್ನ ಕೊಟ್ರೆ, ಮತ್ತೊಬ್ಬರ ಸ್ಥಾನಮಾನಗಳಿಗೆ ಅವಮಾನ ಮಾಡಿದರೆ, ಮತ್ತೊಬ್ಬರ ಸ್ಥಾನಕ್ಕೆ ಅಂದ್ರೆ ಅಂಡರ್ಸ್ಟುಡ್ ಅದು ಜ್ಞಾನಿಗಳಿಗೆ ಅಂತ ಅರ್ಥ. ಮತ್ತೊಬ್ಬರ ಸ್ಥಾನಮಾನಕ್ಕೆ ಅಂತನ್ನಕ್ಕೆ ಯಾರದೋ ಏನೋ ಅಂತ ಅರ್ಥವಲ್ಲ. ಅದೆಲ್ಲ ಓಪನ್ ಆಗಿ ಹೇಳಕ್ಕಾಗಲ್ಲ. ಪಾಠದ ವಿಷಯದಲ್ಲಿ ಹೇಳ್ಬೋದು, ಪ್ರವಚನದಲ್ಲಿ ಹೇಳಕ್ಕಾಗಲ್ಲ. ಹೇಳ್ತಿದ್ದೆ, ಈಗ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಆ ಸ್ಥಿತಿಗತಿಗಳು ತಂದಿಟ್ಟುಬಿಟ್ಟಿದ್ದಾರೆ ನಮ್ಮ ಜನಗಳು. ಯಥಾರ್ಥಕಾರಕವಾದ ವಿಷಯಕಾರ ಎಂಬತಕ್ಕಂಥದ್ದು ಪ್ರತಿಪಾದನೆ, ಅದು ಪ್ರಮೇಯ ಅಂತ ಕರೆಸ್ಕೊತ್ತೆ. ಅದನ್ನು ಪ್ರತಿಪಾದನೆ ಮಾಡೋಕ್ಕೆ ನಮ್ಮವರೇ ಪ್ರತಿಬಂಧಕವಾದರೆ ಹಾಗೆ ಹೇಳ್ಬಾರ್ದು, ಹೀಗೆ ಹೇಳ್ಬಾರ್ದು, ಹೀಗೆ ಹೇಳಿ ಹಾಗೆ ಹೇಳಿ ಅಂದಾಗ ಈ ಪ್ರವಚನ ಯಾಕೆ ಮಾಡಬೇಕು? ಅದು ಪಾಠದಲ್ಲೇ ಸಾಕು, ಹೇಳಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಹೋಗ್ತಾ ಇರುತ್ತೋ ಅಷ್ಟು. ಪ್ರವಚನದಲ್ಲಿ ಅಂದರೆ ಸ್ವಲ್ಪ ಮಾಡಿಫೈ ಮಾಡಬೇಕಾಗುತ್ತೆ ಅಲ್ವಾ? ಮಾಡದೇ ಇದ್ರೆ ನಮ್ಮವ್ರುಗಳೇ ಗೂಟ ಇಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಯಥಾರ್ಥಕಾರಕವಾದ ಜ್ಞಾನ ಬೇಕಾಗಿಲ್ಲ, ಭಯ. ಸಾರ್ವತ್ರಿಕವಾದ ರೀತಿಯಲ್ಲಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಹಾಗಿದ್ರು ನಿಮ್ದೇನು ಬಿಡಲ್ಲ ಅವರು. ಒಳ್ಳೆಯ ನಿಮ್ಮ ಪಡೆ ನೀವು ಬಿದಿಲ್ ಹೋದ್ರು ಕಲ್ಲೇಟ್ ಬೀಳುತ್ತೆ. ಯಾಕೆ ಹೊಡೆದ್ರು ಅವರು ಅಂದರೆ ಅವರು ವಿಹಾರ ಹಿಂಸಾ ವಿಹಾರ ದುಷ್ಟಾಸ್ತೆ ನಿಜ ಪುನರ್ವಿಭಾಲಕ ಅಂತ ಮಣವಂಜರಿ ಉತ್ತರ ಕೊಡ್ತಾರೆ. ಹಿಂಸೆಯೇ ಅವರ ವಿಹಾರ. ಯಾಕೆ ಹೊಡೆದ್ರು ದೇವರ ಪ್ರತಿಮೆಗಳನ್ನ ಆ ಕಾಲದಲ್ಲಿ ಅಂತ ಕೇಳೋಂಗಿಲ್ಲ ಪ್ರಶ್ನೆ. ಪ್ರತಿಮಾ ಪೂಜೆ ಅವ್ರ ಮತದಂತೆ ನಿಷಿದ್ಧ ಅದನ್ನ ಪ್ರತಿಮಾ ಪೂಜೆ ಮಾಡೋರು ಸೈತಾನಗಳು ಹೊಡೆಯೋದನ್ನ ಅಷ್ಟೇ. ನಮ್ಮ ದೇವರು ತುಂಬ ಅನುಗ್ರಹ ತಗೋತಾರೆ. ಅವ್ರ ಭಕ್ತಿ ಅದು. ಯಾಕೆ ಅಂದರೆ ನಿರ್ವಿಕಾರನ ಪೂಜೆ ಎನ್ನುವುದು, ಆಕಾರರಹಿತವಾಗಿರ್ತಕ್ಕಂಥ ಶೂನ್ಯದ ಪೂಜೆ ಎನ್ನುವುದು ಅವರ ಮತದಂತೆ. ಅದಕ್ಕೆ ಅವರು ಪ್ರಮಾಣ ಕೊಡ್ತಾರೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋಪಯಾವ. ಗೀತಾ ನಮ್ಮನ್ನು ನೋಡೇ ಹೇಳಿದರು. ನಮಗೆ ಮೂರ್ತಿ ಪೂಜೆ ಮಾಡದೇ ಇರೋದೇ ಸ್ವಧರ್ಮ. ಮೂರ್ತಿ ಪೂಜೆ ಮಾಡೋರದು ಪರಧರ್ಮ ಆಗುತ್ತೆ. ಪರಧರ್ಮ ವಯಾವಹ ಅಂತಾರೆ ಅವರು. ಗೀತಾ ಅವ್ರಿಗೂ ವ್ಯಾಖ್ಯಾನ ಆಗುತ್ತೆ, ಇಡೀ ವಿಶ್ವಕ್ಕೆ ವ್ಯಾಖ್ಯಾನ ಆಗುತ್ತೆ. ಬರೀ ಮಾಧ್ವರು ಮಾತ್ರ ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಅಲ್ಲ. ಹನಿ ಬೆಸೆಂಟು ಅವರು ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಯಾಕೆಂದರೆ ಗ್ರಂಥ ಅಂತ ಅದು. ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ಗೀತಾ ಶ್ಲೋಕಗಳು ಗಟ್ ಮಾಡಿದ್ದಾಗ ಎಷ್ಟು ಸಿಂಪಲ್ ಆಗಿದೆ, ನಾವೇ ಒಂದು ವ್ಯಾಖ್ಯಾನ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅಂದ್ಕೊಂಡಿದ್ದೆ. ಆಮೇಲೆ ಅಧ್ಯಯನ ಮಾಡ್ತಾ ಮಾಡ್ತಾ ಗೊತ್ತಾಯ್ತು, ಇದು ಭಗವಂತ ಹೇಗಿದಾನೋ ಅವನ ಗ್ರಂಥವು ಹಾಗೇ ಇದೆ ಅಂತ. ಭಗವಂತ ಹೇಗೆ ಜಗದ್ವಿಲಕ್ಷಣನಾಗಿದ್ದಾನೋ ಹಾಗೆ ಗೀತಾ ಪ್ರಪಂಚದೊಳಗಿದ್ದು ಸರ್ವಮತಗಳಿಗೂ ಅನುಕೂಲವಾಗುವಂತೆ ವ್ಯಾಖ್ಯಾನ ಮಾಡುವಂಥ ಶ್ಲೋಕಗಳು ಅರ್ಥಾಯ್ತೇನು ಭಗವಂತನಂತೆಯೇ ವಿಲಕ್ಷಣವಾಗಿದೆ. ಹಿಡಿಯೋದು ಬಹಳ ಕಷ್ಟ ಆಗತ್ತೆ ಅನ್ನೋದು ಗೊತ್ತಾಗ್ತದೆ. ಅದನ್ನು ತೋರಿಸ್ಕೊಳಕ್ಕೆ ಆಚಾರ್ಯರು 2 ಗ್ರಂಥ ಮಾಡಿದರು, ಗೀತಾ ಭಾಷ್ಯ ಗೀತಾ ತಾತ್ಪರ್ಯ. ಆಗ ಪ್ರಶ್ನೆ ಹೇಳಲ್ವಾ, ಯಾವ ವಿಷಯ ಗೀತಾ ಭಾಷ್ಯದಲ್ಲಿ ಇಲ್ಲದೆ ಇರೋದು ಗೀತಾ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಅಥವಾ ಎತ್ತಿ ಹಿಡಿದಿದ್ದಾರೆ, ಅಥವಾ ಸಂಕೋಚ ವಿಸ್ತಾರಗಳ ರೂಪದಲ್ಲಿ ಮಾಡಿದ್ದಾರೆ. ಗೀತಾ ತಾತ್ಪರ್ಯದಲ್ಲಿ ಇರತಕ್ಕಂಥದ್ದನ್ನು ಗೀತಾ ಭಾಷ್ಯದಲ್ಲಿ ಯಾವುದು ಹೇಳಿದ್ದಾರೆ. ಸರ್ವಜ್ಞ ಶಿಖಾಮಣಿಗಳಾಗಿರ್ತಕ್ಕಂಥ ಇವರು ಒಂದು ಗ್ರಂಥದಲ್ಲಿ ಹೇಳಿದೆ 2 ಗ್ರಂಥ ಯಾಕೆ ತಗೊಂಡ್ರು? ಅದು ಸರ್ವಜ್ಞತ್ವಕ್ಕೆ ಬಾಧಕ ಅಲ್ವೇ? ಅದೆಲ್ಲ ಪ್ರಶ್ನೆ ಮಾಡ್ಕೊಳಕ್ಕಾಗತ್ತಾ? ಅಥವಾ ಉತ್ತರ ಯಾರು ಕೊಡ್ತಾರ ಮಾಡಿದ್ರೆ? ಅಥವಾ ಇಂಥದನ್ನೆಲ್ಲ ಸಭೆಯೊಳಗೆ ಇಟ್ಟು ಹೇಳಕ್ಕಾಗತ್ತಾ? 100 ಜನ ಪಂಡಿತರು ಎದುರು ಕೂತಿದ್ರು ಕೂಡ ಏನು ಆನ್ಸರ್ ಇಲ್ಲ ಇವಕ್ಕೆಲ್ಲ.
ಹಾಗಂದ್ರೆ ಟೀಕಾ ಮಾಡಿದ್ರು ಅರೆ ವಿಷಯ ರೀ ಆಸ್ ಎ ಫ್ಯಾಕ್ಟ್ ಹೇಳ್ತಾ ಇರೋದು. ಯಾಕೆ ಮಾಡಿದ್ರೆ ಎರಡು ಸೂತ್ರ ಭಾಷೆಗೆ ಎರಡು ಮಾಡಿದ್ರು. ಬೃಹತ್ ಸೂತ್ರ ಒಂದು ಅನ್ನೋದು ಅಣುಭಾಷ್ಯ ಅನ್ನೋದು ಒಂದು ಒಪ್ಕೋಬಹುದು, ಕಾರಣ ಇದೆ. ಈ ಗೀತಾ ಒಂದೇ ಗ್ರಂಥಕ್ಕೆ ಸರ್ವಜ್ಞ ಎರಡೇ ಯಾಕೆ ಮಾಡಿದ್ರು ಅನ್ನೋಕ್ಕೆ ಕಾರಣ ಬೇಕು. ಅಲ್ಲಿ ಸಂಕೋಚ ವಿಸ್ತಾರಗಳಿಂದ ಅಣುಭಾಷ್ಯಕ್ಕೂ ಬೃಹತ್ ಭಾಷ್ಯಕ್ಕೂ ನೀವು ಸಮನ್ವಯನ ಮಾಡಬಹುದು. ಇಲ್ಲ ಅಂತ ಸಮನ್ವಯ ಮಾಡ್ಲಿಕ್ಕೆ ಆಗಲ್ಲ ಈ ಗ್ರಂಥಕ್ಕೆ. ಯಾತ್ರಿಂದ ಮಾಡಿರ್ಬೋದು ಅನ್ನೋ ಪ್ರಶ್ನೆ ತಿರುಗಿ ಆಗಿ ಬೆಳೀತದೆ. ಹಾಗೆಲ್ಲಿ ಉತ್ತಮೋತ್ತಮ ಸದೃಢ ಸ್ನೇಹ ಭಕ್ತಿ ಎಂಬತಕ್ಕಂಥದ್ದನ್ನ ಮಾಡ್ತಾ ಇರೋ ಕಾಲಕ್ಕೆ ನಿನಗಿಂತ ಸ್ಥಾನಮಾನದಲ್ಲಿರ್ತಕ್ಕಂಥ ಜ್ಞಾನಿಗಳಿಗೆ ನೀನು ಅವಮಾನ ಮಾಡಿದರೆ ನಿನ್ನ ಭಕ್ತಿ ಹ್ರಾಸವಾಗುತ್ತೆ. ಮನಸ್ಸ ನಾವು ಪ್ರೇಮ ಮಾಡೋಕ್ಕೂ ಅವ್ರು ಯಾರೋ ಏನೋ ಮಾಡೋದಕ್ಕೂ ಏನು ಸಂಬಂಧ ಅಂದ್ರೆ ನೋಡಿ, ಅಲ್ಲೊಂದು ಕಾರಣ ಕೊಟ್ಟರು. ಭಕ್ತಿ ಎಲ್ಲ ಹ್ರಾಸವಾಗುತ್ತೆ, ಮಾಡೋದ್ರಲ್ಲಿ ವ್ಯತ್ಯಾಸ ಆದ್ರೆ ಹ್ರಾಸವಾಗುತ್ತೆ. ಭಕ್ತಿ ಮಾಡೋರಲ್ಲಿ ದೋಷಾದಿಗಳನ್ನೇ ಮಾಡಿದ್ರೆ ಭಕ್ತಿ ಹ್ರಾಸವಾಗುತ್ತೆ. ಇನ್ನೊಂದು ಭಾಗವತ ತಾತ್ಪರ್ಯದಲ್ಲಿ ಕೊಡ್ತಾ ಇದ್ದಾರೆ ಆಚಾರ್ಯರು, ತಥಾಪಿ ಭಾರತೆ ಪುಣ್ಯಂ ಚೆರೆಯು ಪಾಪಮಪ್ಯತ ತಥಾಪಿ ಭಗವದ್ಭಕ್ತಿಂ ಪೃಥಿವ್ಯಾಮ್ನ ಅನ್ಯ ವರ್ಷದ ಹಿಮಾಲಯಂ ಸಮಾರಭ್ಯ ಯಾವನೆಂದು ಸರೋವರಂ ತಮ್ ದೇಶಂ ದೇವನಿರ್ಮಿತಂ ಪುಣ್ಯಭೂಮಿ ಪ್ರಚಕ್ಷತೆ. ಇಷ್ಟರ ಮಾತ್ರ ಭಕ್ತಿ ಬರೋದು. ಹಿಮಾಲಯದಿಂದ ಕನ್ಯಾಕುಮಾರಿವರೆಗೆ ಹಿಂದೆ ಭೂಭಾಗ, 3 ಸಮುದ್ರಗಳ ಮಧ್ಯದಲ್ಲಿ ಹಿಮವತ್ ಪರ್ವತ ಒಂದು ಕಡೆ, 3 ಕಡೆ ಸಮುದ್ರ. ಹಿಮಾಲಯಂ ಸಮಾರಭ್ಯ ಯಾವತ್ ಹಿಂದೂ ಸರೋವರ ಅಂದ್ರೆ ಕನ್ಯಾಕುಮಾರಿ. ಇವಿಷ್ಟರಲ್ಲಿರ್ತಕ್ಕಂಥ ದೇಶ ಇದೆಯಲ್ಲ, ಇಂಚಿಂಚು ಗೆರೆಗಳಿದೆಯಲ್ಲ, ಅವೆಲ್ಲ ದೇಶ ದೇವನಿರ್ಮಿತ ಪುಣ್ಯಭೂಮಿ ಪ್ರಚಕ್ಷತೆ. ವೇದವ್ಯಾಸದೇವರಾಣಿ. ಇಲ್ಲ ಮಾತ್ರ ಭಕ್ತಿಗೆ ಅವಕಾಶ. ಈ ಟ್ರ್ಯಾಕ್ ಬಿಟ್ಟು ಒಂದು ಹೆಜ್ಜೆನೆ ಆಚೆ ಹೋದರೂ ಕೂಡ ತಥಾಪಿ ಭಗವದ್ಭಕ್ತಿ ಪೃಥಿವ್ಯಾಂ ನ ಅನ್ಯ ವರ್ಷದ. ನೇರ ಪೇಜಾರ ಸ್ವಾಮಿಗಳಲ್ಲಿ ಪ್ರಶ್ನೆ ಮಾಡಿದೆ ಸಭೆಯೊಳಗೆ. ವಿಚಾರ ಮಾಡೋಣ ಅಂದರು. ಅವರು ಹೊಟ್ಟೋದ್ರು, ನಾನು ಹೊಟ್ಟೋಗಿದ್ದೀನಿ ಸದ್ಯಕ್ಕೆ. ತಥಾಪಿ ಅಂತ ಹೇಳಿದರಲ್ಲೇ ಶ್ರೀಮದಾಚಾರ್ಯರು, ತಥಾಪಿ ಭಗವದ್ಭಕ್ತಿ ಪೃಥಿವ್ಯಾಂ. 4 ಜನ ಬರ್ತಿರೋದಕ್ಕೆ ಇದನ್ನು ಎತ್ತಾ ಇದ್ದೀನಿ ಅಷ್ಟೇ, ಇಲ್ಲ ನಾನು ಮುಂದೆ ಸೂತ್ರ ಕೊಟ್ಟಿರ್ತೀನಿ. ತಥಾಪಿ ಭಗವದ್ಭಕ್ತಿ ನಾ ಅನ್ಯ ವರ್ಷಗಾಹ. ಇಲ್ಲಿ ವರ್ಷ ಶಬ್ದಕ್ಕೆ ಕಿಂಪುರುಷ ಹರಿವರ್ಷ ಅರ್ಥ ಮಾಡ್ತೀರಾ, ಅಥವಾ ಭಾರತ ದೇಶ ಅಂತ ಅರ್ಥ ಮಾಡ್ತೀರಾ, ಅಥವಾ ಭಾರತ ಬಿಟ್ಟಿರ್ತಕ್ಕಂಥ ಬೇರೆ 5 ಖಂಡಗಳು ಅಂತ ಅರ್ಥ ಮಾಡ್ತೀರಾ. ಭರತಖಂಡ ಬಿಟ್ಟು ಅನ್ಯ ವರ್ಷಗಾಹ ತಥಾಪಿ ಭಗವದ್ಭಕ್ತಿ ನಾ ಅನ್ಯ ವರ್ಷಗಾಹ. ಅಲ್ಲಿ ಭಕ್ತಿ ಇಲ್ಲ. ಯಾಕಿಲ್ಲ? ರಷ್ಯಾದಲ್ಲೂ ಅಮೆರಿಕದಲ್ಲೂ ಕೂತ್ಕೊಂಡು ಮಾನಸಿಕವಾಗಿ ಸರ್ವೋತ್ತಮ ಅಂತ ತಿಳಿದು ಪ್ರೇಮ ಮಾಡ್ತಕ್ಕಂಥ ಸ್ಥಿತಿ ಒಬ್ಬ ಮಾಡಿದ್ರದ ಭಕ್ತಿ ಆಗಲ್ವೇನು? ಅದು ಬರಬೇಕಲ್ಲ. ಭಕ್ತಿ ಬರಲ್ಲ. ಶ್ರೀಮದಾಚಾರ್ಯ ಅಂದರೆ ದೇಶತಃ ಕಾಲತಃ ಸೋತ್ತಮರ ದ್ರೋಹ ಇತ್ಯಾದಿಗಳೆಲ್ಲ ಭಕ್ತಿಗೆ ಹ್ರಾಸವಾಗುತ್ತೆ. ಹ್ರಾಸ ಆದರೆ ಏನಾದ್ರು ಸಂಪಾದನೆ ಮಾಡ್ಕೋಬೋದು, ಭಕ್ತಿನೇ ಹುಟ್ಟಲ್ಲ ಅಂದ್ಬಿಟ್ರು ಕೆಲವು ಜಾಗದಲ್ಲಿ. ಆ ದೇಶದಲ್ಲಿ ಭಕ್ತಿ ಹುಟ್ಟಲ್ಲ. ಇಲ್ಲ, ನೀವು ಪ್ರೇಮ ಮಾಡ್ತೀವಲ್ಲ ಅಂದ್ರೆ ಅದಕ್ಕೆ ಯಾಕೆ ಭಕ್ತಿ ಬರೋಲ್ಲ ಅಂತೀರಿ ಅಂದರೆ, ಪ್ರೇಮ ಮಾಡಿದ್ಬಿಟ್ಟೆ ಭಕ್ತಿ ಅಂತ ಯಾಕೆ ತಿಳ್ಕೊಂಡು ಇದು ಕೇಳ್ತಾರೆ. ಪ್ರೇಮ ಮಾಡಿದೆಟ್ಗೆ ಭಕ್ತಿನ ನಾವೇ ಇಷ್ಟಪಟ್ಟು ಬಯಸಿ ಎಲ್ಲ ನೋಡಿ ಜಾತಕ ಹಾಕೊಂಡಿದೆ, ದೊಡ್ಡವರು ಅನುಗ್ರಹ, ಅಪ್ಪ ಅಮ್ಮ ಒಪ್ಪಿದ್ದಾರೆ, ಎಲ್ಲ ಮದುವೆ ಮಾಡ್ಕೊಂಡಿರ್ತೀವಿ. ಅಲ್ಲ, 1 ವರ್ಷದಲ್ಲಿ ಡಿವೋರ್ಸ್ ಆಗಿದೆ, ಇಟ್ಟಿಲ್ಲ. ಅವಾಗ ಯಾರನ್ನು ಬೈತೀರಿ? ಅಪ್ಪ ಅಮ್ಮನ ಬೈತೀರಾ, ಜಾತಕನ ಬೈತೀರಾ, ದೇವ್ರನ್ನ ಬೈತೀರಾ, ನಾನೇ ಮೋಸ ಆಗೋದೆ ಅಂತ ಬೈಕೋತೀರಾ? ನಿನ್ನಲ್ಲಿ ಇಲ್ಲದೇ ಇರೋ ಗುಣನ ಕಾರಣ ಕೊಟ್ಟು ಡಿವೋರ್ಸ್ಗೆ ಹಾಕಿದ್ರು ರೀಸನ್. ಆಗ ಇನ್ನೆಷ್ಟು ಕೋಪ ಬರುತ್ತೆ ಅಲ್ಲ. ಎಲ್ಲರೂ ನೋಡಿದ್ರು, ಆಶೀರ್ವಾದ ಮಾಡಿದ್ರು, ವೇದ ಮಂತ್ರಗಳು, ಅಗ್ನಿ, ಬ್ರಾಹ್ಮಣರು, ದಾನ ಧರ್ಮ ಎಲ್ಲ ಶಾಸ್ತ್ರೀಯವಾಗಿ ಮಾಡ್ಕೊಂಡಿದ್ರು. ಯಾಕಿಂತ ಸ್ಥಿತಿ ಆಯಿತು? ಯಾಕೆ ಆ ಪ್ರೇಮ ಕಟ್ಟಾಯಿತು? ಗಂಡ ಹೆಂಡ್ತಿದು ಯಾಕೆ ವ್ಯತ್ಯಾಸವಾಯಿತು? ಯಾವ ಕಾರಣದಿಂದ ಆಯಿತು? ನೀ ತಿಳ್ಕೊಂಡಿರೋ ಕಾರಣನೇ ಬೇರೆ, ಕೋರ್ಟಲ್ಲಿ ಜಡ್ಜ್ಮೆಂಟಲ್ಲಿ ಕೊಡೋ ಕಾರಣನೇ ಬೇರೆ. ಅಲ್ಲಿ ಏನು ಬೇಕಾದ್ರೆ ಚೇಂಜ್ ಮಾಡ್ಬೋದು ಕೋರ್ಟಲ್ಲಿ. ನೆಟ್ಟಿಗೆ ನೀ ಸನ್ಯಾಸ ತಗೊಂಡಿದ್ರು, ಕೋರ್ಟಲ್ಲಿ ಇವನಿಗೆ ಸನ್ಯಾಸ ಆಗಿಲ್ಲ ಅಂತ ಅಪ್ಲಿಕೇಶನ್ ಹಾಕಿ ಯಾವುದೋ ಬಿಡದೆ ಇರೋ ಗ್ರಂಥ ಇಡ್ಬೋದು. ಸನ್ಯಾಸದ ಬಗ್ಗೆ ಪೂರ್ತಿ ಗೊತ್ತಿರ್ಬೇಕಲ್ಲ, ಇಂಥ ವಿಷಯ ಎಲ್ಲ ಗೊತ್ತಿರೋ ಜಡ್ಜಿ ಇರ್ತಾರ. ನಿಮ್ಗೆ ಬೇಡ ಅನ್ನಿಸ್ಬೇಕು ಅಂದ್ರೆ ಯಾವ ಗ್ರಂಥ ಬೇಕಾದ್ರೂ ಇಟ್ಟು ಅನ್ನಿಸ್ಬೋದು. ನೀವು ಗೆಲ್ಲಬೇಕು ಅಂತಿದ್ರೆ ಯಾವ್ದನ್ನು ಬೆಳೆದೇ ಇರೋದು ಇಟ್ಟು ಅನ್ನಿಸ್ಬೋದು. ಅದು ನ್ಯಾಯ.
ಅದು ಹೋಗ್ತಾನ ಇಲ್ಲಿ ನಮ್ಮ ಸ್ವಾಮಿ. ಹಾಗೆ ಈ ಭಕ್ತಿ ಅನ್ನೋದ್ರಲ್ಲಿ ಜಗತ್ತಿಂದ ಭಕ್ತಿ ಲಕ್ಷಣ ಇದೆ, ಆ ಲಕ್ಷಣ ನನ್ನಲ್ಲಿದೆ. ದೇವರ ಭಕ್ತಿ ಅಂತ ಸ್ವೀಕಾರ ಮಾಡಿಲ್ಲ. ನಮೇ ಭಕ್ತ ಪ್ರಣಶ್ಯತೆ, ನನ್ನ ಭಕ್ತ ಎಂದೂ ಹಾಳಾಗಲ್ಲ ಅಂದ. ನಾನು ಭಕ್ತ ಅಂತ ಬೋರ್ಡ್ ಹಾಕೊಂಡು ನಾನು ಹಾಳಾಗಲ್ಲ ಅಂತ ಬೋರ್ಡ್ ಹಾಕೋಬೋದಾ? ಹಾಕುವಾಗ. ಯಾಕೆ ಅಂದ್ರೆ ನಿನ್ನ ಭಕ್ತತ್ವೇನ ಸ್ವೀಕಾರ ಮಾಡಿಲ್ವಲ್ಲ ಭಗವಂತ. ಭಕ್ತತ್ವೇನ ಸ್ವೀಕಾರ ಮಾಡಿದ ನನಗೆ ಗ್ಯಾರಂಟಿ? ಸರ್ಟಿಫಿಕೇಟ್ ಇದೆಯಾ? ಇಲ್ಲ ಅವಸ್ಥೆಗಳು ಗೆದ್ದಿದೆಯಾ? ಏನು ಹೇಳೋದಕ್ಕೆ? ಭಗವಂತನ ಭಕ್ತ ನಾನು ಅಂತ ಎದೆ ತಟ್ಟಿ ನನಗೆ ಹೇಳ್ಕೊಳ್ಳೋಕ್ಕೆ ಸರ್ಟಿಫೈ ಮಾಡಕ್ಕೆ ಯಾತ್ರಿಂದ ಮಾಡ್ತಾರೆ? ಅಕ್ಕಪಕ್ಕ ಜನ ಹೇಳೋದ್ರಿಂದನ, ಭಕ್ತಿ ಕಾರ್ಯಗಳು ಮಾಡೋಣದ್ರಿಂದನ, ಭಕ್ತಿ ಲಕ್ಷಣಗಳು ಮಹಿಮೆ ಅನ್ನೋದು ನಮ್ಮಲ್ಲಿ ಇನ್ನೊಬ್ಬರು ಕಂಡು ಬರ್ತದೆ, ಆದ್ರಿಂದ ಅವರು ಬಹಳ ದೈವಭಕ್ತರು ಅಂತ ಹೇಳಿದ್ರಿಂದ ನಾವು ಭಕ್ತರ? ಎಲ್ಲ ವಿಮರ್ಶೆ ಮಾಡದೇ ಇದ್ರೆ ಸಾಯೋತಂಗೆ ಸಾಮ್ ಮಾಡಿದ್ರೆ ಇನಾಮ್ ತಗೊಳ್ಳೋದು ಯಾವಾಗ ಅಂತ ಕನ್ನಡದಲ್ಲಿ ಒಂದು ಗಾದೆ. ಸಾಯೋವರೆಗೂ ಡಂಬಲ್ಸೇ ಎತ್ತಾ ಇದ್ರೆ ನೀನು ಶೋ ಕೊಡೋದು ಯಾವಾಗಪ್ಪ ಅಂತ. ಇನ್ನೆಲ್ಲ ಒಂದಿನ ಶೋ ಕೊಡೋಕ್ತಾನೆ ನೀನು ಡಂಬಲ್ಸ್ ಎತ್ತಾ ಇರೋದು. ಇಲ್ಲ ಇಲ್ಲ ಅದೆಲ್ಲ ಏನು ಬೇಕಾಗಿಲ್ಲ, ಆರೋಗ್ಯಕ್ಕೋಸ್ಕರ ಹಿಂಗಂತ ಇದ್ದೀನಿ, ಫಿಸಿಯೋಥೆರಪಿ ಅಂದರೆ ನಿನ್ನಿಷ್ಟ. ಹಾಗೆ ನಾವು ಭಗವಂತನ ಭಕ್ತರು ಅಂತ ಅನ್ನಿಸ್ಕೊಳ್ಳೋದಕ್ಕೆ, ಅವನನ್ನ ಅಂಗೀಕಾರ ಮಾಡಿಸ್ಲಿಕ್ಕೆ ನಮ್ಮ ಸ್ಥಿತಿಗತಿಗಳು ಹೇಗಿರಬೇಕು, ಅದಕ್ಕೆ ಇನ್ನೊಬ್ಬರು ಸರ್ಟಿಫಿಕೇಟ್ ಬೇಕಾಗಿಲ್ಲ. ನಮಗೂ ದೇವರಿಗೂ ಮಧ್ಯೆ ಅಷ್ಟೇ. ಆ ಸರ್ಟಿಫೈ ಮಾಡೋರು ಯಾರು ಅಂದ್ರೆ ವಾಯುದೇವರು. ಯಾಕೆಂದ್ರೆ ಅವ್ರು ಶಿಫಾರಸು ಮಾಡದೆ ನಮ್ಮ ಭಕ್ತಿಯನ್ನ ಸ್ವಾಮಿ ಸ್ವೀಕಾರ ಮಾಡಲ್ಲ, ನಮ್ಮ ಭಕ್ತತ್ವವನ್ನು ಸ್ವೀಕಾರ ಮಾಡಲ್ಲ. ದೀನಂ ದೂನಂ, ದೀನನಾಗಿದ್ದಾನೆ, ದೂರನಾಗಿದ್ದಾನೆ, ಶರಣಾಗತನಾಗಿದ್ದಾನೆ, ಸ್ವಚ್ಛನಾಗಿದ್ದಾನೆ, ಇವನನ್ನ ದಾಸತ್ವೇನ ನೀ ಸ್ವೀಕಾರ ಮಾಡು ಅಂತ ಪ್ರಾರ್ಥನೆ ವಾಯುದೇವರು ಮಾಡಿದರೆ ನಿನ್ ಮುಖ ನೋಡ್ಕೊಂಡು ಸ್ವೀಕಾರ ಮಾಡ್ತಿದ್ದೇವೆ, ಅವನ ಮುಖ ನೋಡ್ಕೊಂಡು ಸೈನ್ ಆಗ್ತಿಲ್ಲ ಅಂತ ದೇವರು. ನಿನ್ನೆ ನೀ ಹೇಳ್ತಾ ಇದ್ದೀನಿ, ನಿನ್ನ ಮುಖ ನೋಡೋದಕ್ಕೆ ಹಾಕ್ತೀನಿ ಅಷ್ಟೆ. ಇತಿ ವಿಜ್ಞಾಪನಾ ಕರ್ತೃ ರಾಯರು ಬರೆಯೋದು, ನಾನಲ್ಲ. ಎಷ್ಟು ದೊಡ್ಡ ಮಾತು ರಾಯರಾಮ ಬರೀಬೇಕಾದ. ಹಾಗೆ ಜಗತ್ತಲ್ಲಿರ್ತಕ್ಕಂಥ ಮಾನುಷೋತ್ತಮರ ಭಕ್ತಿಯಿಂದ ಹಿಡಿದು ಗರುಡಶೇಷ ರುದ್ರಾದಿಗಳ ಭಕ್ತಿಯವರೆಗೂ ಸೈನ್ ಮಾಡೋರು ವಾಯುದೇವರು. ಅಂದ್ರೆ ಎಲ್ಲರ ಭಕ್ತಿಯ ಲಕ್ಷಣಗಳು, ಅದರ ಕ್ರಿಯೆಗಳು, ಅದಕ್ಕೆ ಇರ್ತಕ್ಕಂಥ ಬಾಧಕ ಸಾಧಕ, ಅದನ್ನು ನಿವೃತ್ತಿ ಮಾಡ್ತಕ್ಕಂಥ ಸರ್ವಶಕ್ತಿಯು ಕೂಡ ವಾಯುದೇವರಲ್ಲಿ ಇದೆ ಅಂತ ಹೇಳಿದಂತಾಯ್ತು. ಇಲ್ಲ ಅವರೇನೆ ಸೈನ್ ಆಗ್ತಾರೆ? ಅದಿಷ್ಟು ಸಾಮರ್ಥ್ಯ ವಾಯುದೇವರಲ್ಲಿ ಇದೆ ಅಂತಾನೇ ನಮ್ಮ ಸ್ವಾಮಿ ನೀನು ಹೂ ಅಂದ್ರೆ ಸೈನ್ ಆಗ್ತೀನಿ, ನೀನು ಹೂ ಅಂದ್ರೆ ನಾ ಭಕ್ತತ್ವೇನ ಸ್ವೀಕಾರ. ಹಿಂದೂ ಮುಂದೂ ನೋಡಲ್ಲ, ಅವನೇನು ಮಾಡ್ದ ನಮಗೋಸ್ಕರ ಹಾಗೆ ಹೀಗೆ. ದೃಷ್ಟಾಂತ ಸಣ್ಣದರು. ಸುಗ್ರೀವ ಏನ್ ಭಕ್ತಿ ಮಾಡಿದ್ದ ರಾಮನಲ್ಲಿ? ಅಣ್ಣನ ಕೊಲ್ಲು ಉಂದ, ಅಣ್ಣ ಹೆಂಡತಿನ ಗಮನ ಮಾಡಿದ, ಮಾಡಬಾರದೇ ಇದ್ದ ಕೆಲಸಗಳನ್ನ ಮಾಡಿದ. ರಾಮ ಉಪದೇಶ ಮಾಡಿದ, ಅಣ್ಣನ ಕೊಲಿಸ್ಬೇಡ, ತಂದೆಗೆ ಸಮಾನ, ಪಾಪ ಬರ್ತದೆ, ಅನುಭವಿಸ್ಬೇಕಾಗುತ್ತೆ ಅಂತ. ಡೋಂಟ್ ಕೇರ್. ಓದಿ ಸುಳ್ಳ ಅಂದ್ರೆ ಕೊಲಿಸಿದ ಪಾಪಕ್ಕೆ ತಾನೇ ಒಂದೇ ಕರ್ಣನಾಗಿ ಹುಟ್ಟಿ ಅಷ್ಟು ಅನುಭವಿಸಿದ್ದು ಅನ್ನೋದು ನಾಚಾರ ಕಾರಣ ಕೊಡ್ತಾರೆ. ಸುಗ್ರೀವ ಸಂಸರ್ಗೇಣ ದೋಷೇಣ ಚಿತ್ರಾಂಗದೋಭೂತಂತ ಶಿಕ್ಷೆ ಆಗಿದ್ದ ಮಾತನ್ನು ತಾರಾಗೂ ಹೇಳ್ತಾರೆ. ಮೂಲಕ್ಕೆ ಐಕ್ಯ ಇಲ್ಲ, ಚಿತ್ರಾಂಗದೆಯಾಗಿ ಹುಟ್ಟಿದ್ಲು. ಯಾಕೆ? ಸುಗ್ರೀವ ಸಂಸರ್ಗ ದೋಷೇಣ. ಯಾಕೆ ಸಂಸರ್ಗ ದೋಷೇಣ ಅಂದ್ರೆ ಅವರತ್ವ, ತನಗಿಂತ ಅಧಿಷ್ಠಾನದಲ್ಲಿ ಚಿಕ್ಕವ, ಅದನ್ನ ಹಿಡ್ಕೊಂತಿರ್ತಾರೆ. ಸುಗ್ರೀವನಿಗೆ ಹೇಳೋದೇನಿದೆ? ಆದರೆ ರಾಮನ್ನ ನಿಮ್ಮ ಅಣ್ಣ ತಮ್ಮಂದಿರಿಬ್ಬರಿಗೂ ನಾನು ಸಮನ್ವಯವನ್ನು ಮಾಡಿ ರಾಜ್ಯವನ್ನು ಹಂಚಿಸ್ಕೊಡ್ತೇನೆ, ಯಾಕೆ ಒಬ್ರೊಬ್ರು ಸಾಯೋ ತನಕ ಕಚ್ಚಾಡ್ತೀರಿ, ಇಬ್ರು ನನ್ನ ಭಕ್ತರುಗಳೇ ಅಂತ ರಾಮ ಯಾಕೆ ಹೇಳಲಿಲ್ಲ? ಆ ಭಕ್ತಿಯ ವ್ಯತ್ಯಾಸವನ್ನು ಎತ್ಕೊಳ್ಳಿಲ್ವಾ, ನೋಡ್ಲಿಲ್ವಾ ರಾಮ? ಅಥವಾ ಆ ವ್ಯತ್ಯಾಸ ಅವರಲ್ಲಿ ಇರೋದು ಗೊತ್ತಾಗ್ಲಿಲ್ವಾ? ಏನ್ ಪ್ರಶ್ನೆಗಳದಕ್ಕೆಲ್ಲ ಯಾವ ಟಿಕೆಟ್ ನೀವು ನೋಡ್ತೀರಿ? ಉಪದೇಶ ಮಾಡಿದ್ದಾನೆ ರಾಮ, ಅದು ಕೇರ್ ಇಲ್ಲ ಅಂದ್ರೆ ಅಲ್ಲಿಗೆ ಏನು ಭಕ್ತಿ ಏನಾಯ್ತು? ರಾಮ ದೇವರನ್ನು ತಿಳ್ಕೊಂಡಿದ್ನು, ನರಮನುಷ್ಯ ಅಂತ ತಿಳ್ಕೊಂಡಿದ್ನು, ಕ್ಷತ್ರಿಯ ಅಂತ ತಿಳ್ಕೊಂಡಿದ್ನು, ಹೆಲ್ಪ್ ಮಾಡಕ್ ಬಂದಿದ್ದಾನೆ ಅಂತ ತಿಳ್ಕೊಂಡಿದ್ದಾನು ಸುಗ್ರೀವ. ಯಾಗವನ್ನ ಸ್ವೀಕಾರ ಮಾಡಿದ. ದಾಸರ ಪದದಲ್ಲೂ ಕೂಡ ಅದೇ ಅನುಮಾನ ಬರ್ತದೆ. ನಂಬಿದ ಸುಗ್ರೀವಗೆ ರಾಮನುವಾದ, ನಂಬದ ವಾಲಿಗೆ ಯಮನಾದ. ಯಮನೆಲ್ಲಿ ಕಾಣೆನೆಂದು ಹೇಳಬೇಡ, ಯಮನೇ ರಾಮಚಂದ್ರ ಸಂದೇಹ ಬೇಡ.
ನಂಬಿದ ವಿಭೀಷಣಗೆ ರಾಮನೋವಾದ, ನಂಬದ ರಾವಣಗೆ ಯಮನಾದ. ಅಲ್ಲಿ ಅರ್ಥ ಆಗೋಗುತ್ತೆ. ಇಲ್ಲಿ ಸುಗ್ರೀವ ಭಕ್ತನೋ ಅಭಕ್ತನೋ, ರಾಮನ್ ನಂಬಿದವನು ನಂಬಿಲ್ವೋ, ವಾಲಿ ನಂಬಿದವನು ನಂಬಿಲ್ವೋ, ಇಬ್ರೂ ಭಕ್ತರೇ. ಇಬ್ರೂ ಭಕ್ತರಾದ ಮೇಲೆ ನಮೇ ಭಕ್ತ ಪುಣ್ಯಶ್ಯತಿ ಅನ್ನೋ ವಾಕ್ಯ ಅಲ್ಲಿ ಕೆಲಸ ಮಾಡಲಿಲ್ವಲ್ಲ. ಅದರ ವಾಕ್ಯ ಕೊಟ್ಟಿದ್ದೇನೆ, ಆದ್ದರಿಂದ ಸಂಹಾರ ಮಾಡಲೇಬೇಕು ಅಂತ ಕೇಳ್ಕೊಂಡ. ನಂಬಿಕೆ ಎಷ್ಟಿತ್ತು ಅಂದರೆ ಒಳಗೆ ಮಾಡೇ ಮಾಡ್ತಾನೆ ಎಂಬತಕ್ಕಂಥ ಇದಮಿತ್ತಂ ಎಂಬತಕ್ಕಂಥ ನಿಶ್ಚಿತ ಜ್ಞಾನ ಇಲ್ಲ. ಮಹಾತ್ಮಪೂರ್ವವಾಗಿರತಕ್ಕಂಥ ಜ್ಞಾನ ಇದ್ದರೂ ಉತ್ತಮೋತ್ತಮ ಸದೃಢ ಸ್ನೇಹ ಅಂದ್ರೆ ಆಚಾರ್ಯ. ಉತ್ತಮೋತ್ತಮತ್ವದ ನಿಶ್ಚಿತ ಜ್ಞಾನ ಸುಗ್ರೀವನಿಗಿಲ್ಲ. ಮತ್ತು ಭಕ್ತಿ ಹೆಂಗಾಯ್ತು? ಆದರೆ ನಂಬಿದ ಸುಗ್ರೀವನಿಗೆ ರಾಮನು ಆದ. ಇತ್ತ ಕಡೆಗೆ ಬಂದ. ಏನಿಲ್ಲ ಉತ್ತರ. ಎಲ್ಲಿ ಹನುಮಂತ ಇದ್ದಾನೋ ಅದಕ್ಕೋಸ್ಕರ ಇತ್ತ ಕಡೆ ಬಂದ. ಏನು ಪ್ರಶ್ನೆ ಇಲ್ಲ. ಸುಗ್ರೀವ ಏನು ಎತ್ತ ಎಲ್ಲಿದ್ದಾನೆ ಹನುಮಂತ ಅಂತ ರಾಮ ನೋಡಿದ. ಸುಗ್ರೀವನ ಪಕ್ಷದಲ್ಲಿದ್ದಾನೆ ವಿನ ವಾಲಿ ಪಕ್ಷದಲ್ಲಿ ಇಲ್ಲ ಅಲ್ವಾ? ಆಯ್ತು, ಸುಗ್ರೀವ ಹೇಳಿದ್ ಮಾಡು. ಹೊಡಿಬೇಕಾ? ಹೊಡಿತೀನಿ. ಅನುಭವಿಸೋದು ನಿನ್ನಣೆ ಬರ. ಮಾತು ಕೊಟ್ಟಿದ್ದೀನಿ, ಹೊಡಿತೀನಿ. ಹೊಡೆದಾದ್ಮೇಲೆ ವಾಲಿ ಹೇಳಲ್ಲ, ನೀನು ಬಹಳ ದೊಡ್ಡ ಭಕ್ತ, ನನಗೆ ಯದಿ ಇಚ್ಛೋಸಿ, ನೀನೇನಾದ್ರು ಇಚ್ಛೆ ಪಟ್ಟು ಬದುಕಬೇಕು ಅಂದರೆ ಹೊಡೆದಿದ್ದಾಯ್ತು, ಬದುಕಿಸ್ತೀನಿ ಇಂದ. ಬೇಡ ಅಂತ ಸ್ತೋತ್ರ ಮಾಡಿದ. ಸಚ್ಚಿದಾನಂದ ವಿಗ್ರಹ ಸ್ವರೂಪಿಯಾದ ನಿನ್ನನ್ನು ನೋಡ್ತಾ, ನಿನ್ನ ರಾಮಬಾಣದಿಂದ ನಾನು ಪ್ರಾಣ ಬಿಡೋದು ಎಷ್ಟು ಜನ್ಮಾಂತರಗಳ ಸಾಧನೆಯಿಂದ ಅವನು. ಯಾಕೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ. ರುದ್ರದೇವರ ಅನ್ನೋರು ಒಂದು ರಾಮಾಯಣ ಹೇಳ್ತಾರೆ, ಆನಂದ ರಾಮಾಯಣ ಅಂತ. ಅಲ್ಲಿ ನೋಡಿದ್ರೆ ಇದಕ್ಕೆ ಉತ್ತರ ಇದೆ. ಈ ಕಪಿಗಳೆಲ್ಲ ಮರದ ಮೇಲೆ ಕಪಿಗಳಲ್ಲ, ವಾಲಿ ಸುಗ್ರೀವರಲ್ಲ. ಬ್ರಹ್ಮದೇವರಿಂದ ಉಪದೇಶ, ಬ್ರಹ್ಮದೇವರಿಂದ ಪೂಜೆ, ಬ್ರಹ್ಮದೇವರಿಂದ ಮಂತ್ರೋಪದೇಶ, ಬ್ರಹ್ಮನಿಂದ ವಿದ್ಯಾಭ್ಯಾಸ, ಬ್ರಹ್ಮ ಕರಾರ್ಚಿತವಾದ ದೇವತೆಗಳಿಂದ ಇವರ ಪೂಜಾಕ್ರಮಗಳು. ಮುಂಜಿ ಮಾಡಿದ ಬ್ರಹ್ಮದೇವರು ಸುಗ್ರೀವ ವಾಲಿ. ಅವರಿಗಿಬ್ಬರಿಗೂ ಪ್ರತಿಮಾ ಕೊಟ್ಟರು, ಒಂದು ವಿಠಲ ಒಂದು ರಾಮ, ದಶಾವತಾರ ಪೀಠಸ್ಥ. ಇವತ್ತು ಆ ವಾಲಿ ಭಂಡಾರದಲ್ಲಿ ಆ ಪ್ರತಿಮೆಗಳನ್ನು ವಾದರಾದಲ್ಲಿ ತಗೊಂಡು ಹೋಗಿದ್ದೇ ಇವತ್ತು ಮಠದಲ್ಲಿ ಕಾಣ್ತಾ ಇರತಕ್ಕಂಥ ಸುಗ್ರೀವ ಕರಾರ್ಚಿತ ವಾಲಿ ಕರಾರ್ಚಿತ ಪ್ರತಿಮೆಗಳನ್ನ ಇವತ್ತು ನೋಡೋದು ಬ್ರಹ್ಮದತ್ತವಾದಂಥ ಎಲ್ಲ ಇತಿಹಾಸಗಳು ಕೂಡ ಅದಕ್ಕೆ ಅನುಗುಣವಾಗಿಯೇ ಇದೆ. ಅಂಥವರಿಗೆ ಆಯ್ತಾ ರಾಜ್ಯಭಾರವನ್ನು ಇಬ್ಬರು ಹಂಚಿಬಿಟ್ಟು ಇವನ್ ಭಕ್ತ ಅಲ್ವಾ? ಅವನು ಹೇಳ್ದ, ನನ್ನ ಶಕ್ತಿ ಎಷ್ಟು ಅಂದರೆ 10,000 ಆನೆ ಬಲವುಳ್ಳವನ್ನ ಅಯಿತ ವಾಲಿ. 10,000 ಆನೆ ಬಲ, ಸಾಮಾನ್ಯ ಸಾಯವನಲ್ಲ. ಇನ್ನು ಒಂದೇ ಮಾತಲ್ಲಿ ಹೇಳೋದಾದ್ರೆ, ರುದ್ರ ಪಾರ್ವತೀ ದೇವರಿಂದ ಒಡಗೂಡಿರ್ತಕ್ಕಂತಹ ಕೈಲಾಸ ಪರ್ವತವನ್ನ ಎತ್ತಿದವ ರಾವಣ. ಅಂಥವನ್ನ ಭುಜದಲ್ಲಿ ಇಟ್ಕೊಂಡು ಪಕ್ಷಿ ಥರ ಹಿಚ್ಗಿ ಅರ್ಘ್ಯ ಕೊಡ್ತಾ ಇದ್ದ ಸಂಧ್ಯಾವನೊಳಗೆ. ಮಿಲಿ ಒದ್ದಾಡ್ತಿದ್ದ. ಅರ್ಥ ಆಯ್ತಾ ವಾಲಿ ಬಲ ಎಷ್ಟು ಅಂತ? ಅಂಥ ಕಠಿಣವಾದ ವಾಲಿಯ ಎದೆ ಬಿಟ್ಬಿಟ್ಟು ಪ್ರಾಣ ಹೋಗಬೇಕಾದರೆ ಅದು ರಾಮಬಾಣಕ್ಕೆ ಮಾತ್ರ ಶಕ್ಯ. ಅಷ್ಟು ಆದ್ದರಿಂದ ಸಂತೋಷವಾಗಿ ಪ್ರಾಣವನ್ನು ಬಿಡ್ತಾ ಭಕ್ತರ ಲಕ್ಷಣವನ್ನು ತೋರಿಸಿದ. ರಾಮನ ಕಣ್ಣಲ್ಲೇ ನೀರು ಬರಬೇಕು, ಯಾಕೆ ಹೊರದೆ ಅಂತ. ಆ ಮಟ್ಟಕ್ಕೆ ಭಕ್ತಿ ಪ್ರದರ್ಶನವಾಗಿದೆ ಅಂತ ರುದ್ರದೇವರು ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದ ಅಂತ ಪುರಾಣಗಳು ನಾವು ನೋಡಕ್ಕೆ ಹೋಗೋದು. ನಮ್ಮ ಗುರುಗಳಿಗೆ ಪ್ರಾಣ 6 ಸಾರಿ ಮಂಗಳ ಮಾಡಿದೆ ನಾನು. ಅದನ್ನು 8 ಕಡೆ ಪುರಾಣ ಹೇಳಿದೆ ಆನಂದ ರಾಮಾಯಣ. ಆದರೂ ನಮ್ಮ ದುಃಖ ರಾಮಾಯಣ ಹೋಗಿಲ್ಲ. ಅದೇನು ಪ್ರಸಿದ್ಧಿ ಇಲ್ಲ ಬಿಡಿ ಅಂತ. ಅದರಲ್ಲಿ ಏನು ವಿಷಯ ಇದೆ ಅನ್ನೋದೇ ನೋಡಕ್ಕೆ ಹೋಗಲ್ವಲ್ಲ. ನಿರ್ಣಯದ ಪ್ರತಿಯೊಂದು ಕಥಾಭಾಗಗಳನ್ನು ಸಮನ್ವಯ ಮಾಡಿ ನಮ್ಗೆ ಹೇಳಿದ್ರು. ಅದ್ವೈತಾರ್ಥ ತೋರೋಂಗಿದೆಯಪ್ಪ, ಶ್ರೀಮದಾಚಾರ್ಯ ನಿರ್ಣಯಕ್ಕೆ ಅನುಗುಣವಾಗಿದೆ ಈ ಕಥೆ ನೋಡು. ಹಾಗೆ ನಾರದೀಯ ಭಕ್ತಿ ಸೂತ್ರಗಳನ್ನ ನನಗೆ ಪಾಠ ಹೇಳಿದ್ರು. ಇದೊಂದು ಪಾಠ ಹೇಳ್ಬಿಡ್ತೀನಿ ನಮ್ಗೆ ಆಸೆ ಅಂತ. ಅವರ ವ್ಯಾಖ್ಯಾನವೇ ಒಂದು ಪುಸ್ತಕ ಮಾಡಿಟ್ಟಿದ್ದೀನಿ. ಅದರ ಸಾರ ಹೇಳೋಕ್ಕೋಸ್ಕರ ಇಲ್ಲಿ ಬಂದೆ ಅಷ್ಟೆ. ಯಾಕೆ ಗೊತ್ತಾ? ಅಧಿಕಸ್ಯ ಅಧಿಕಂಫಲ. ನಮ್ಮ ಗುರುಗಳು ಬಹಳ ಇಷ್ಟ ಭಕ್ತಿ ಸೂತ್ರಗಳು. ಅಂದರೆ ಇದು ಅಧಿಕ ಮಾಸ. ಈ ಅಧಿಕ ಮಾಸದಲ್ಲಿ ಅಪರೂಪ ಎಷ್ಟು ದಾನ ಶ್ರೇಷ್ಠವೋ ಗೊತ್ತಾಯ್ತನ. ಈ ಜ್ಞಾನದ ಅಪರೂಪಗಳು ಅಷ್ಟೇ ಶ್ರೇಷ್ಠ. ಅಷ್ಟೇ ಅಲ್ಲ, ಈ 1 ತಿಂಗಳು ನಮಗೆ ಭಗವಂತ ವಿಶೇಷವಾಗಿ ಅನುಗ್ರಹ ಮಾಡಿಕೊಟ್ಟಿರ್ತಂಥ ಯಕ್ಷಾಯಸ್, ವಿಶೇಷವಾದ ಆಯಸ್ಸು ಕೊಟ್ಟಿದ್ದಾನೆ. ನಾವು ಚಿಂತನೆ ಮಾಡಿರೋಲ್ಲ. ಅಧಿಕ ಮಾಸ ಅಂದ್ರೆ ಏನು ಅಂದರೆ, ಅಧಿಕ ಮಾಸದಲ್ಲಿ ನಾವು ಬದುಕಿದ್ರೆ 1 ತಿಂಗಳು ಎಕ್ಸ್ಟ್ರಾ ಕೊಟ್ಟಾಗಿ.
ಒಂದು ತಿಂಗಳು ನಮ್ಗೆ ಆಯುಸ್ ಕೊಟ್ಟಾಗ ಇಲ್ವೇನ್ರಿ ದೇವರು? ಸಾಯೋ ಮಗ ನಿಂಗೆ ಬದುಕಿದ್ರೆ ಇನ್ನೊಂದು ಪುತ್ರೋತ್ಸವ ಆದಾಗ ಅಲ್ವೇ ಅಂತ ಅರ್ಥ. ನಿಂಗೆ ಮಕ್ಕಳಾಗಲಿ ಅಂದ್ರೆ ಇಲ್ಲ ಇಲ್ಲ ನಮ್ಗೆ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ, ಕುಟುಂಬ ಯೋಜನೆ ಆಗಿದೆ, ನೀನು ಹೊರ ತಗೊಂಡು ಏನ್ ಮಾಡಲಿ ಅಂದ್ರೆ ಇರೋ ಮಗ ಬದುಕಿದ್ರೆ ಮಗು ಹುಟ್ಟದಂಗಲ್ವಾ? ಅದು ಒಂದ್ ಕಡೆ ನಡೀತು. ಹಾಗೆಲ್ಲ ಹೇಳ್ತಾ ಇದ್ದಾರೆ, ಒಂದು ತಿಂಗಳ ಆಯುಸ್ ಎಕ್ಸ್ಟ್ರಾ ಕೊಟ್ಟನ ಇಲ್ವಾ ಅಧಿಕ ಮಾಸದಲ್ಲಿ? ಯಾರು ಚಿಂತನೆ ಮಾಡ್ತಾ ಇದ್ದೀರಿ? ಆದ್ರಿಂದಾನೇ ಇಲ್ಲಿ ಮಾಡ್ತಕ್ಕಂಥ ಸ್ನಾನ, ಧ್ಯಾನ, ವಂದನ, ಜ್ಞಾನ, ದಾನ ಎಲ್ಲವೂ ಅಧಿಕವಾದ ಫಲ ಬರುತ್ತೆ. ಒಂದು ದಿನ ಮಾಡಿದ್ದು ಒಂದು ತಿಂಗಳಷ್ಟು ಫಲ ಬರ್ತದೆ. ಅನುಸಂಧಾನ ಮಾಡಿ ಯುಜ್ಯವಾಗಿರ್ತಕ್ಕಂಥದ್ದು ಒಂದು ತಿಂಗಳು ಮಾಡಿದ್ದು ವರ್ಷದ ಆಯಸ್ಸನ್ನು ಕೊಡುತ್ತೆ. ಅದು ಹೀಗೆ ಅಭಿವೃದ್ಧಿಯಾಗಿ ಹೋಗ್ತದೆ. 3 ವರ್ಷಕ್ಕೊಂದ್ಸಾರಿ ಬರೋದ್ರೊಳಗೆ ಅದನ್ನ ವೃದ್ಧಿ ರೂಪದಲ್ಲಿ ಇಟ್ಕೋಬಹುದು. ಗೊತ್ತಾಯ್ತಾ? ಅಯಪಯೋ ಗತ್ಯರ್ತೆ ಜ್ಞಾನವಾಚಿ. ಆಯಸ್ಸು ಪ್ರಧಾನ, ಜ್ಞಾನವೂ ಪ್ರಧಾನ. ಜ್ಞಾನನ ಆಯಸ್ಸು ಅಂತಾನು ಕರಿತೀವಿ, ಆಯಸ್ಸಿನ ಜ್ಞಾನ ಅಂತಾನು ಕರಿತೀವಿ ಇನ್ನಂತೆ ವ್ಯಾಕರಣ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಜ್ಞಾನದ ಲಾಭ, ಆಯಸ್ಸಿನ ಲಾಭ ಎಲ್ಲ ಇದೆ. ಇಡೀ ಬ್ರಹ್ಮಾಂಡದ ಲಾಭ. ಅಪೂಪ ದಾನ ಮಾಡೋದ್ರಿಂದ ಭೂ ಪ್ರದಕ್ಷಿಣ ಷಟ್ಕಂ ಯತ್. 6 ಬಾರಿ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದ್ರೆ ಏನು ಪುಣ್ಯವೋ ಆ ಪುಣ್ಯ ಅಪೂಪದ ಆ ಕಂಚಿನ ಪಾತ್ರೆಯಲ್ಲಿ ಆವಾಹಿಸಲ್ಪಟ್ಟಿರತಕ್ಕಂಥ 33 ಅಪೂಪ ದೇವತಾಂತರ್ಯಾಯ ಭಾರತೀಯ ಮನೋಖ್ಯ ಪ್ರಾಣಾಂತರ್ಗತ ಅಂದ್ರೆ ಏನು? ಭಗವಂತನ ರೂಪವನ್ನು ಚಿಂತನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಿ ಪ್ರದಕ್ಷಿಣ ನಮಸ್ಕಾರ ಮಾಡು. ಎಲ್ಲ ಆಯ್ತು, ತಗೊಂಡೋಗಿ. ವರ್ಷದಲ್ಲಿ ಎಷ್ಟೋ ಬರುತ್ತೆ ನಾವು ಬದುಕಿರೋದ್ರೊಳಗೆ. ಒಂದ್ಸರಿ ಯಾರು ಮಾಡ್ಬೋದಲ್ಲ? ಒಂದು ತಿಂಗಳು ಮಾಡು ಅನ್ನತ್ತೆ, ಮಾಡ್ತೀವ? ಒಂದು ತಿಂಗಳು ಉಪವಾಸ ಮಾಡು ಅನ್ನತ್ತೆ, ಮಾಡೋಕ್ಕಾಗತ್ತಾ? 15 ದಿನ ಮಾಡೋಕ್ಕಾಗತ್ತಾ? 1 ವಾರ ಮಾಡೋಕ್ಕಾಗತ್ತಾ? 3 ದಿನ ಮಾಡೋಕ್ಕಾಗತ್ತಾ? 1 ದಿನ ಮಾಡಯ್ಯ. ನಮ್ಮ ಗುರುಗಳು ಹೇಳಿದ್ರು 1 ದಿನ ಮಾಡ್ತೇವೆ. 1 ದಿನ ಮಾಡೇ ಏಕಾದಶಿ ಥರ ಉಪವಾಸ ಅಧಿಕ ಮಾಸದಲ್ಲಿ 30 ಉಪವಾಸ ಮಾಡಿದ ಫಲ ಕೊಡ್ತೀವಿ. ಅದೆಲ್ಲ ಏನು ಹೇಳಿಲ್ಲ, ಎಲ್ಲ ಇವರು ಮಾಡ್ಕೊಂಡಿರೋದು ಅಂತ ಅಷ್ಟೇ. ಯಾಕೆ ನೋಡ್ತೀರಿ ವೇದವ್ಯಾಸದೇವರ ಪುರಾಣಗಳನ್ನ? ಅದೇ ನಮ್ಮನೆ ನಿಮ್ಮನೆ ಪುರಾಣವೇ ದೊಡ್ಡದಾಗಿರುವಾಗ ವೇದವ್ಯಾಸದೇವರ ಪುರಾಣ ತಗೊಂಡು ಏನು ಮಾಡ್ತೀವಿ? ಆಗಿಲ್ಲ ಹೇಳ್ತಕ್ಕಂಥವರಾಗಿ 1 ತಿಂಗಳ ಆಯಸ್ಸು ಎಕ್ಸ್ಟ್ರಾ. ಆ ಆಯಸ್ಸಿಗೆ ಮುಖ್ಯ ಅಭಿಮಾನಿ ದೇವತೆಯೇ ಇಲ್ಲ. ಯಾರು ಅಂದರೆ ಸಾಕ್ಷಾತ್ ಭಗವಂತ ಪುರುಷೋತ್ತಮ. ಅಂದ್ರೆ ಈ ಆಯಸ್ಸು, ಈ ಜ್ಞಾನ, ಈ ದಾನ ಎಲ್ಲವೂ ಕೂಡ ಪುರುಷೋತ್ತಮ ರೂಪಿ ಆಗಿರ್ತಕ್ಕಂಥ ಭಗವಂತ ವಿಶೇಷವಾಗಿ ಕೊಡ್ಲಿಕ್ಕೆ ಕೂತಿದ್ದಾನೆ. ತಗೊಳ್ಳೋ ಯೋಗ್ಯ ನಮಗಿರ್ಬೇಕಷ್ಟೆ. ಆದ್ರಿಂದ ಇಲ್ಲಿ ಜ್ಞಾನದಾನ ಮಾಡೋದು, ಪ್ರತಿದಿನ ಉಪನ್ಯಾಸ ಮಾಡೋದು ಬೇರೆ, ಪ್ರವಚನ ಮಾಡೋದು ಬೇರೆ, ಪಾರಾಯಣ ಮಾಡೋದು ಬೇರೆ, ನಮಸ್ಕಾರ ಮಾಡೋದು ಬೇರೆ, ಉಪವಾಸ ಮಾಡೋದು ಬೇರೆ, ಭಗವಂತನ ವಿಷಯಗಳನ್ನ ಚರ್ಚೆ ಮಾಡೋದು ಬೇರೆ. ಈ 1 ತಿಂಗಳದ್ದು ಬೇರೆ. ಈಗ ಈ ತಿಂಗಳಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಮೂಲಿ ತಿಂಗಳಲ್ಲಿ ಮಾಡೋದಕ್ಕಿಂತ 100 ಪಟ್ಟು ಫಲ ಕೊಡ್ತಾನೆ ದೇವರು. ತಿಳ್ಕೊಂಡು ಮಾಡಬೇಕಾ, ತಿಳಿದೇ ಮಾಡಬೇಕಾ? ಆ ಅಪೂಪ ಅನ್ನೋದು ಏನು ದೊಡ್ಡದು ಅನ್ಕೋಬೇಡಿ. ಅದು ಸಾಲಿಗ್ರಾಮ ಆಗೋಗ್ಬಿಡುತ್ತೆ, ಚಕ್ರಾಣಿಕೆ ಆಗೋಗ್ಬಿಡುತ್ತೆ, ನಕ್ಷತ್ರ ಮಂಡಲ ಆಗೋಗುತ್ತೆ. ಏನೇನು ಗಸಗಸೆ ಹಾಕಿದ್ರಿ ಅದೆಲ್ಲ ನಕ್ಷತ್ರಗಳು ಅಂದ್ರು. ಎಷ್ಟು ಛಿದ್ರ ಉಳಿದಿರುತ್ತೋ ಅದು ಚಕ್ರಾಣಿಕೆ ಅಂತ ಹೇಳಿಬಿಟ್ರು. ಸಾಕ್ಷಾತ್ ವಾಸುದೇವ ರೂಪಿ ಪರಮಾತ್ಮ ವಾಸ ಮಾಡ್ತಕ್ಕಂಥ ಪುರುಷೋತ್ತಮ ಸಾಲಿಗ್ರಾಮ ಅಂದ್ರು. ಅದಕ್ಕೋಸ್ಕರನೇ ಷೋಡಶೋಪಚಾರ ಪೂಜೆ. ಏನು ಅಕ್ಕಿ ಬೆಲ್ಲ, ಅದಕ್ಕೆ ಗೋಡಂಬಿ ಹಾಕಿಲ್ಲ, ಬಾದಾಮಿ ಹಾಕಿಲ್ಲ, ದ್ರಾಕ್ಷಿ ಹಾಕಿಲ್ಲ, ಏನು ಹಸಿ ಅಕ್ಕಿ ನೆನೆ ಹಾಕು, ಕುಟ್ಟು, ಬೆಲ್ಲ ಹಾಕು, ತುಪ್ಪದಲ್ಲಿ ಕರಿ, ಉದುರಿಸು ಗಸಗಸ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದು ಮುಸ್ರೆ ಇಲ್ವಂತೆ. ಫಲವದ್ಗ್ರಾಹ್ಯಂ. ದೇವರ ಪೂಜೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು, ಮಂಟಪದೊಳಗೆ. ಆಯ್ತಾ? ಅಂದರೆ 1 ನಮಸ್ಕಾರ ಮಾಡಿದರೆ ಭೂಪ್ರದಕ್ಷಿಣ ಷಟ್ಕಂ ಯತು ಸೇತು ಸ್ನಾನಂಚ ಅಯುತಂ ಯತು. ಅಯುತ ಅಂದರೆ 10,000 ಸೇತು ಸ್ನಾನದ ಫಲ ಅಂದರು. ಪ್ರದಕ್ಷಿಣೆ ಮಾಡಿ ಭಗವಂತನ ಬ್ರಾಹ್ಮಣನ ಕೈಗೆ ದಾನ ಕೊಟ್ಟರೆ. ತೋಳೆಯಲ್ಲಿ ಇಟ್ಟಿದ್ರೆ ಏನ್ಬಾರ್ದು, ಕೈಯಿಂದ ತೊಗೊಂಡು ಕೈಗೆ ಕೊಡಬೇಕು. ಅಗ್ನಿತೀರ್ಥದಿಂದ ಸ್ವೀಕಾರ ಮಾಡಬೇಕು. ತಗೊಳ್ಳೋದು ಸಣ್ಣ ಸಣ್ಣ ವಿಚಾರಗಳನ್ನು ತಿಳ್ಕೊಳ್ಳಿ. ನಮ್ಮ ಗುರುಗಳು ನೀವು ದೊಡ್ಡ ಗ್ರಂಥ ಓದ್ತೀವೋ ಬಿಡ್ತೀಯೋ ಆಮೇಲೆ ಯೋಚನೆ ಮಾಡೋಣ. ಫಂಡಮೆಂಟಲ್ ರೈಟ್ಸ್. ಒಂದು ಧರ್ಮ ಮಾಡಿದೆ ಅಂದ್ರೆ ಅದ್ರ ಬಗ್ಗೆ ಹೆಂಗೆ ಮಾಡಬೇಕು, ಮರ್ಮವನ್ನು ಅರಿತು ಕರ್ಮವನ್ನು ಆಚರಿಸು. ಆ ಕರ್ಮ ಸಣ್ಣದೋ ದೊಡ್ಡದೋ ನಂಬರ್ ಬರಬೇಕು. 1 ನಂಬರ್ ಬಂದರೆ ಜನರಲ್ ನಾಲೆಡ್ಜಲ್ಲಿ 20 ನಂಬರ್ ಸುಲಭ ಕೊಡೋದು ಬಿಡ್ಬೋದಲ್ವ. ಒಂದೊಂದೇ ನಂಬರ್ ಇಟ್ಟಿರೋದು ಜನರಲ್ ನಾಲೆಡ್ಜಿಗೆ. ಮೈಸೂರು ಹುಲಿಗೆ ಯಾರು ಅಂದ್ರೆ ನಂಗೆ ಇಷ್ಟ ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಂತೀನಿ ಅಂದ್ರೆ ಬರಲ್ಲ.
ನಿಂಗೆ ಇಷ್ಟ ಇದೆ ಅಂದರೂ ಅವನ ಹೆಸರೇ ಹೇಳಬೇಕು, ಶ್ರೀರಂಗಪಟ್ಟಣದ ಅವನ ಹೆಸರು. ಯಾಕೆಂದರೆ ಅಲ್ಲಿ ಸೆಟ್ ಆಗಿಬಿಟ್ಟಿದೆ ಆನ್ಸರು. ಅದನ್ನು ಟಿಕ್ ಕೊಡಿದ್ರೆ ನಿಂಗೆ ಬರೋದು, ಆನ್ಸರು ಅಲ್ಲೇ ಕೊಟ್ಟಿದ್ದಾರೆ, ಟಿಕ್ ಕೊಡಿದ್ರೆ ನಂಬರ್ ಅಷ್ಟೇ. ನನಗೂ ಅವ್ರಿಗೂ ಇಷ್ಟ ಇಲ್ಲ, ಅದಕ್ಕೆ ನಂಗೆ ಇಷ್ಟ ಬಂದವನು ಮೈಸೂರು ಇಲ್ಲಿ ಏನು ಬರೀತೀನಿ ಅಂದರೆ ನಂಬರ್ ಇಲ್ಲ. ಹಾಗೆ ವೇದವ್ಯಾಸ ಸೆಟ್ ಮಾಡಿಬಿಟ್ಬಿಟ್ಟಿದ್ದಾನೆ ಪ್ರತಿಯೊಂದನ್ನು ಕೂಡ. ನೀವು ಟಿಕ್ ಹೊಡೆಯೋದೆಷ್ಟು ಅಷ್ಟೇ. ನಂಗಿಷ್ಟ ಬಂದಂಗೆ ನಂಗೆ ಯುಕ್ತಿ ಬಂದಾಗ ಮಾಡ್ತೀನಿ ಅಂದರೆ ಯುಕ್ತಿ ಪ್ರಾಬಲ್ಯ ದುರ್ಮದಾಹ ಅಂತ ದೇವರು ಬೈದುಂಟ. ತೇ ಪಾಖಂಡಿನ ತೇ ನರಕಾರಕ. ಸ್ವಯಂ ಇಚ್ಛೆಯಿಂದ ಸ್ವಯಂ ಪ್ರೇರಣೆಯಿಂದ ಶ್ರೇಷ್ಠಾಚಾರಿಗಳಾಗಿ ತಾವು ತಿಳ್ಕೊಂಡಿದ್ದೇ ಧರ್ಮ, ತಾವು ಮಾಡಿದ್ದೇ ಧರ್ಮ ಅಂತ ಯಾರು ತಿಳಿತಾನೋ ಅದೆಲ್ಲ ಬೇರೆ ಮಾರ್ಗ ತಿಳ್ಕೊಂಡು ನೀನು ಅವರ ಸಹವಾಸ ಮಾಡಕ್ಕೆ ಹೋಗು. ಹಾಗೆಲ್ಲಿ ಹೇಳಿದ್ರು. ಯಾಕೆ ಈ ಮಾತು ಎಲ್ಲಿ ಡಿಬೇಟ್ ಹೋಯಿತು? ಭಕ್ತರಿಬ್ಬರಿದ್ರೂ ಕೂಡ ಅವರಲ್ಲಿರ್ತಕ್ಕಂಥ ತಾರತಮ್ಯಾನುಸಾರವಾಗೇ ಭಗವಂತನ ಭಕ್ತಿ ಕೆಲಸ ಮಾಡ್ತಾ ಇರುತ್ತೆ. ಇಷ್ಟು ಭಗವಂತ ಅಂತ ನಂಬಿಕೆ ಇದ್ರೂ ಕೂಡ ವಾಲಿಯನ್ನು ಕೊಲ್ಲತಕ್ಕಂಥ ಶಕ್ತಿ ಇಲ್ಲ ಅನ್ನೋದೇ ಕೆಲಸ ಮಾಡ್ತಾರೆ. ಅದು ಭಕ್ತಿನಾ? ಅದರ ಅನುಮಾನವೂ ಇದೆ ಅದರೊಳಗೆ. ಏನಂತ? ದುಂದುಬಿ ಶರೀರವನ್ನು ಎದುರಿಸಿದ್ರೆ ನೀನು ವಾಲಿಯನ್ನು ಕೊಲ್ಲೋ ಶಕ್ತಿ ಇದೆ ಅಂತ ತಿಳ್ಕೊತೀನಿ. ಸಪ್ತ ತಾಳ ವೃಕ್ಷಗಳನ್ನು ಸಂಹಾರ ಮಾಡಿದರೆ ವಾಲಿ ಕೈಲಿ ಆಗಲ್ಲ, ನೀ ಮಾಡಿದ್ರೆ ವಾಲಿಯನ್ನು ಕೊಲ್ಲೋ ಶಕ್ತಿ ಇದೆ ಅಂತ ತಿಳ್ಕೊತೀನಿ. ಒಬ್ಬನ್ನ ಸಂಪೂರ್ಣ ಕೊಲ್ಲಬೇಕಾದ್ರೆ ಆ ವ್ಯಕ್ತಿಗಿಂತ 100 ಪಟ್ಟು ಬಲ ಇರಬೇಕು. ಆ ಬಲ ನಿನ್ನ ನಂಗೆ ಅನುಮಾನ ಬಂದಿದೆ. ವಾಲಿಯಲ್ಲಿರ್ತಕ್ಕಂಥ ಯಾಕೆ ಮನುಷ್ಯರಂತೆ ಕಾಣ್ತಾ ಇದ್ದಾನೆ. ತಸ್ಮಾತ್ ವಾಲಿ ಬಲಿಷ್ಠತ್ವದು ಗೊತ್ತಾಗ್ತಾ ಇದೆ. ರಾಮನಲ್ಲಿ ಅರ್ಥ ಆಯ್ತೇನೋ, ಮನುಷ್ಯ ಲಕ್ಷಣಗಳಂತೆ ಪ್ರಕಟಪಡಿಸ್ತಿದ್ದಾನೆ. ಅಪಿಮಾನುಷ ಭಾವ ವಿಗ್ರಹ ವಿಪುಲಂ ವಿಸ್ಮಯ ಮಾತನೋತಿನ ಪ್ರಮಾಣ. ದೊಡ್ಡ ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿರ್ತಕ್ಕಂಥ ಆಚಾರನ ದೂರದಲ್ಲಿ ಅಲ್ಲಿರ್ತಕ್ಕಂಥ ಋಷಿಮುನಿಗಳು ನೋಡಿದಾಗ ಇವ್ರನ್ನ ಆನಂತೀರ್ಥರು ಅಂತ ತಿಳ್ಕೊಳ್ಳಿಲ್ಲ ಮಧ್ವಾಚಾರ್ಯರು ಅಂತ. ಯಾಕೆ? ಅಭಿಮಾನುಷ ಭಾವ ವಿಗ್ರಹ, ಮನುಷ್ಯ ಭಾವದಂತೆ ಪ್ರಕಟಪಡಿಸ್ತಾ ಇದ್ದಾರೆ. ಆದ್ರಿಂದ ಅವರಿಗೆ ವಾಯುದೇವರು ಅಂತ ಆಗಲಿಲ್ಲ. ವೇದವ್ಯಾಸದೇವರ ಸ್ಥಾನಕ್ಕೆ ಬಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಶುರು ಆಯಿತು. ದೊಡ್ಡ ಮ್ಯಾಗ್ನೆಟ್ ವೇದವ್ಯಾಸದೇವರು, ಅದರ ಹತ್ತಿರಕ್ಕೆ ಬಂದರು ವಾಯುದೇವರು. ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ಬಂದೇಟ್ಗೆನೆ ಈ ಋಷಿಗಳಿಗಿದ್ದವರಿಗೆಲ್ಲ ಅಜ್ಞಾನ ಹೋಯಿತು. ಚತುರಶ್ಚತುರಾನನ ಪವನೋವಾ ಪ್ರತಿರೂಪ ವ್ರಜನು. ಏನ್ ಬ್ಯೂಟಿಫುಲ್ ಪ್ರಮೇಯ. ಅದರೊಳಗೆ ಬಂದೇಟ್ಗೆನೆ ಇವರ ಜ್ಞಾನ ಹೋಯ್ತು, ಆಚಾರ ಪ್ರಕಟಪಡಿಸಿದ್ರ. ಮಾನುಷ ಭಾವದಂತೆ ನಿಂಗೆ ಕಾಣ್ತಾ ಇದ್ದಾರೆ, ಮನುಷ್ಯರಾಗಿಲ್ಲ ಅವರು. ನೀನಂಗೆ ತಿಳ್ಕೊಂಡಿ ಅಷ್ಟೇ. ಆದರೆ ನಿನ್ನ ಜ್ಞಾನ ಹೋದೇಟ್ಗೆನೆ ಅವರು ವಾಯುದೇವರು, ಇಲ್ಲ ಚತುರಾನನ ಆಗಿರಬೇಕು, ಇಲ್ಲ ವಾಯುದೇವರಾಗಿರ್ಬೇಕು, ಅವ್ರು ಬಿಟ್ಟು ಬೇರೆ ಇನ್ಯಾರು ಅಲ್ಲ ಅವರು ಎಂಬತಕ್ಕ ಕ್ಲಾರಿಟಿ ಬಂದ್ಬಿಡ್ತು. ಆ ಕ್ಲಾರಿಟಿ ಎಲ್ಲಿಂದ ಬಂತು? ಮಾನುಷ ವಿಗ್ರಹದ ಸಂಬಂಧವನ್ನು ಕಳಚಿದ್ರಿಂದ. ಹಾಗೆ ಇಲ್ಲೂ ಅಷ್ಟೇ, ರಾಮ ಎಷ್ಟು ಸುಹೃದ್ರೂಪಿ ಮನುಷ್ಯ ಲಕ್ಷಣಗಳನ್ನು ತೋರಿಸ್ತಾ ಇದ್ದಾನೆ ಅಂದರೆ ಮನುಷ್ಯ ರೂಪದ ವಿಲಕ್ಷಣ, ಆ ವಿಲಕ್ಷಣತೆ ಇದ್ದೇ ಇದೆ. ಆದರೆ ಮನುಷ್ಯ ಅನ್ನೋ ಭಾವವನ್ನು ನೋಡಿದ್ರೆ ಬರುತ್ತೇವೇನಾ? ವಿವಿಧ ವಿಚಿತ್ರ ಶಕ್ತಿ ವಿವಿಧ ಇವ ಶೂನ್ಯತೆ ಜ್ಞಾನ. ಸೊ ಸಪ್ತತಾಳ ವೃಕ್ಷನೂ ಬೇರೆ ಮಾಡ್ದ. ಆದರೆ ಹೋಗಲ್ಲ, ನಾನು ಸುಗ್ರೀವನ ಹತ್ರಕ್ಕೆ ಕರೀಲ, ಅವನು ಗೋಯಿಗೆ ಹೋಗಿ ಅಂತ. ನಿನ್ನಿಷ್ಟ ಅಂತ. ಅಲ್ಲೂ ಕೊಡಲ್ಲ ದೇವರು. ನೀ ಭಕ್ತಿ ಮಾಡಿದಿ, ಇಷ್ಟೆಲ್ಲ ತೋರಿಸಿದಿ ಅಂದಕ್ಕೆ ಅದು ಅಜ್ಞಾನದ ಮುದ್ದೆ. ನನ್ನ ಶಕ್ತಿಯಲ್ಲಿ ನಿಂಗೆ ನಂಬಿಕೆ ಇಲ್ಲ, ಅವುಗಳನ್ನು ಮಾಡಿದ್ರೆ ನಂಗೆ ಆಗತ್ತೆ ಏನು ತಿಳ್ಕೊಂಡಿದ್ದೆ, ಅದು ದೊಡ್ಡ ಜ್ಞಾನ ಅಲ್ವಾ? ಆಯ್ತು, ಅದಕ್ಕೆ ಬಲ ಕೊಟ್ಟಿರೋನು ಯಾರು ಅಂತ ತಿರುಗ ಪ್ರಶ್ನೆ ಮಾಡಿದ್ರೆ ಪ್ರಹ್ಲಾದರಾಜರು ಹೇಳ್ತಾರೆ. ನಿಂಗೆ ಯಾರು ಕೊಟ್ಟರು ಬಲ ಅಂತ ರಾಕ್ಷಸ ಕೇಳಿದಾಗ ಆಗ ಪ್ರಹ್ಲಾದರಾಜರು ಹೇಳ್ತಾರೆ, ನನಗೂ ನಿಂಗೂ ಯಾರು ಬಲ ಕೊಟ್ಟಿದ್ದಾರೋ ಅವನೇ ಕೊಟ್ಟಿರೋದು. ಎಷ್ಟು ಚೆನ್ನಾಗಿದೆ ಉತ್ತರ. ಏನು ಕೊಡ್ತಾನೀಗ? ಜಗತ್ತಿನಲ್ಲಿ ಯಾರ ಸಬಲಿನಾಂಚ ಬಲಿನ ಅಪರೀಕ್ಷ ಸವೈ ಬಲನು. ಇಡೀ ಪ್ರಪಂಚಕ್ಕೆ ಯಾವ ಬಲವಿದ್ದರೇನೆಯ ದೈವ ಬಲವಿಲ್ಲದವಗೆ ಬಲವೇ ನಿನ್ನ ಬಲವಲ್ಲದೆ ಮಿಕ್ಕ ಬಲಗಳುಂಟೆ ಜಗದೋಳ್ ಕಿಮ್ಮಿಷ್ಟೋರ್ಬಲ ಮಾವು ಶ್ರುತಿ. ಯಾವುದು ಬಲ ಅಂತ ಕರೆಸ್ಕೊಳ್ಳೋದು? ಭಗವಂತನಲ್ಲಿ ಆ ರೂಪ ಇರೋದಕ್ಕೆ, ಅದರ ಅನುಗ್ರಹ ಇರೋದಕ್ಕೆ ನಮ್ಮಲ್ಲಿ ಬಲ. ಆಹಾರದಿಂದ ಬಂತು ಅಂತ ಯಾರು ಹೇಳಿದ್ರು? ಆಹಾರದಿಂದ ಬಲವು ಒಂದು ಕಾರಣ, ಒನ್ ಆಫ್ ದೆಮ್ ಅಂದಾಗ ಆಹಾರವೇ ಬಲ ಕೊಡುದು. ತಸ್ಮಾತ್ ವಿರಕ್ತ ಸನ್ ಜ್ಞಾನಮೇವ ಸಮಾಶ್ರಯೇ. ಜ್ಞಾನ ಬಲವೇ ಬಲ. ಮನಸ್ಸಿಗೆ ಬಲ ಕೊಡೋದು, ಶರೀರಕ್ಕೆ ಕೊಡೋದು ಎಲ್ಲ ಜ್ಞಾನ. ಅನುಭವ ಎಲ್ಲ ಗೊತ್ತಿಲ್ಲ.
ಹಸುವಾಗತ್ತೆ, ಪದಾರ್ಥ ತಿಂದ್ರೆ ಶಕ್ತಿ ಬಂದಾಗ ಆಗತ್ತೆ, ಆಹಾರದಿಂದ ಬರುತ್ತೆ ಅಂತ ತಿಳ್ಕೊಂಡಿದೀವಿ. ಅಸಂಪ್ರಜ್ಞಾ ಸಮಾಧಿಯಲ್ಲಿ ಕೂತಿರ್ತಕ್ಕಂಥ ಒಬ್ಬ ಋಷಿಗೆ ಆಹಾರವೇ ಇಲ್ಲ, ಗಾಳಿ ಇಲ್ಲ, ನೀರಿಲ್ಲ, 1,000 ವರ್ಷ ಕೂಕರು ಬಡ್ದಿದ್ದಾನೆ. ಎಲ್ಲಿಂದ ಬಂತು ಶಕ್ತಿ? ಇಲ್ಲ ಅದು ಸುಳ್ಳು ಅಂತ ಹೇಳ್ಬೇಕು, ಇಲ್ಲ ನಮ್ಗೆ ಹೋಗ್ತೇ ಇಲ್ಲ ಅಂತ ಒಪ್ಕೋಬೇಕು. ನಮ್ಗೆ ಹೋಗ್ತೇ ಇಲ್ಲ ಅಂತ ಒಪ್ಕೊಳ್ಳೋ ಸಿದ್ಧಾಂತ ಅಗತ್ಯವಿನ ಅದನ್ನು ಸುಳ್ಳು ಅಂತ ಹೇಳೋದು ಜಾಸ್ತಿನ ನಮ್ದು ಒಪ್ಕೊಳ್ಳೋದು ಜಾಸ್ತಿ. ನೀವು ಯುವರ್ ವಿಲ್ ಅಂಡ್ ವಿಶ್, ನೀವು ಯೋಚನೆ ಮಾಡ್ಕೊಳ್ಳಿ. ಹಾಗೆಲ್ಲ ಹೇಳ್ತಕ್ಕಂಥವರಾಗಿದೆ. ಅದನ್ನ ಸುಗ್ರೀವ ನಂಬಲೇ ಇಲ್ಲ. ಅದನ್ನ ನಂಬದ ಸುಗ್ರೀವನಿಗೆ ಅಂತ ಪ್ರಯುಕ್ತ ಇರಬೇಕು. ನಂಬಿದ ಸುಗ್ರೀವನಿಗೆ ಎಂದು ಇವನಲ್ಲಿ ಇಲ್ಲದೇ ಇರೋ ಗುಣತ್ವೇನ ಸ್ವೀಕಾರ ರಾಮ ಯಾವುದು ಮಾಡ್ದ ಅಂದ್ರೆ, ಇವನ್ ನನ್ನಲ್ಲಿ ನಂಬಿಕೆ ಇಡದೇ ಇದ್ರೂ ಕೂಡ ನನ್ನನ್ನ ನಿಶ್ಚಿತವಾಗಿ ನಂಬಿರ್ತಕ್ಕಂಥವನ ಜೊತೆ ಇದ್ದಾನೆ, ಆದ್ರಿಂದ ಇವನ್ ಪಕ್ಷ ವಹಿಸ್ತೇನೆ. ಯಾರವನು? ಮುಖ್ಯ ಪ್ರಾಣದೇವರು. ಅವನ್ ಗೊತ್ತಿಲ್ವ ಇವನಿಗೆ ಭಕ್ತಿ ಇಲ್ಲ, ನಾವು ವಾಲಿ ಕಡೆ ಹೋಗ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಕೇಳಿದ್ರೆ ಅವ್ರಿಗೆ ಗೊತ್ತು. ಈ ರೂಪದಲ್ಲಿ ಇವನ್ ಸಾಧನೆ, ಮುಂದಿನ ರೂಪದಲ್ಲಿ ಅರ್ಜುನನ ಸಾಧನೆ, ವಾಲಿ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿದ್ದಾರೆ. ಈಗ ಯಾರು ಸಾಧನೆ ಮಾಡಿಸ್ಬೇಕು ಅಲ್ಲಿದ್ದಾರೆ ಅಷ್ಟೇ. ಈಗ ಸುಗ್ರೀವನ್ ಸಾಧನೆ, ವಾಲಿ ಸಾಧನೆ ಯಾವಾಗ ಅಂದ್ರೆ ಅವನು ಕರ್ಣ ಆಗ್ತಾನೆ, ಅವನು ಇಂದ್ರ ಆಗ್ತಾನೆ, ಆಗ ರಥ ಹೊಡಿತಾನೆ ಸಾರಥಿಯಾಗಿ, ಡ್ರೈವರ್ ಈತನೇ ಈಗ ವಾಸುದೇವ. ಆಗ ಸಂಪೂರ್ಣ ಸಾಧನೆ. ಪ್ರತಿ ನಾಡಿಯಲ್ಲಿ ಕೃಷ್ಣ 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 ಅಂತ ಇರ್ತಾರೆ. ಸುಭದ್ರೆಗೆ ಹೇಳ್ತಾನೆ, ಅಭ್ಯಂಗನ ಮಾಡಿಸ್ತಾ ಇದ್ದ ಅರ್ಜುನನಿಗೆ ಕೃಷ್ಣ, ಏನ್ ಕೃಷ್ಣ ನೀನು ಅವನಿಗೆ ನೀನು ಸ್ನಾನ ಮಾಡ್ತಾನೆ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಮಾತು ಹೇಳ್ತಾನೆ, ಸ್ವಯಂ ಹನುಮತ ಪೂಜಿತೋಪಿ ಸ್ವಯಂ ಅರ್ಜುನ ಮರ್ಚತಿ ಪ್ರಮಾಣ. ಮುಖ್ಯಪ್ರಾಣನಿಗೆ ಅಭ್ಯಂಗನ ಮಾಡಿಸಿಲ್ಲ ದೇವರು, ಎಲ್ಲೂ ಇಲ್ಲ ಕತೆ ಅಂತ. ಮುಖ್ಯಪ್ರಾಣ ದೇವರಿಂದ ಸೇವಿಸಲ್ಪಟ್ಟಂತ ನಮ್ಮ ಸ್ವಾಮಿ ಸ್ವಯಂ ಅರ್ಜುನನಿಗೆ ಅಭ್ಯಂಗನ ಮಾಡಿಸ್ತಾ ಇದ್ದ. ಎಣ್ಣೆ ಹಾಕ್ತಿದ್ದ, ಮಸೇಜ್ ಮಾಡ್ದ, ನೀರು ಹಾಕ್ಬೇಕು. ಬಂದ್ಲು, ಏನು ಈತನ ನೀನು ವಿಚಿತ್ರ ಅಂದ್ಲು. ಇವನೇ ತಾನು ನಿನ್ ಗಂಡ ಅಂದ. ಸಂಶಯ ಏನು, ಮನ್ಸಿಟ್ಟಾಗೋಗಿದೆ. ಅಲ್ಲಿಂದಾನೇ ಇದೆ ಲವ್ ಮ್ಯಾರೇಜು, ಮನ್ಸಿಟ್ಟಾಗೋಗಿದೆ. ಅವು ಮಾಡಿಸ್ದೋದ್ಕಾಯ್ತು, ಎಲ್ಲಿಂದ ಸಿಗ್ತಿತ್ತು. ಅವಂದೇ ರಥ, ಅವಂದೇ ಆಜ್ಞಾ, ಇಲ್ಲ ಆರಾಯದ ತಗೊಂಡು ಹೊರಬಿಟ್ಟಿದ್ರು, ಸಿಗಿದ್ಬಿಡ್ತೀನಿ ಅಂತ ಶೇಷದೇವರು. ಈಗ ಹೋಗಿ ಏನ್ ಮಾಡ್ತೀಯಿಂದ ಸ್ವಾಮಿ? ನರ ಚಿತ್ತಕ್ಕೆ ಬಂದದ್ದು ನವಲೇಶ ನಡೆಯದು. ನರ ಅಂದ್ರೆ ಮನುಷ್ಯ ಅಲ್ಲ, ನರ ಅಂದ್ರೆ ನಾಮೈಕ ದೇಶಿ ನಾಮಗ್ರಹಣ ಮಿತಿ ನ್ಯಾಯೇನ ನರ ನರಾಂಶ ಸಂಭೂತ, ಸಾಕ್ಷಾತ್ ನರ ನಾರಾಯಣ ಎರಡು ಇರ್ತಕ್ಕಂಥ ರೂಪ. ಅಂತ ರೂಪಕ್ಕೆ ನರಚಿತ್ತಕ್ಕೆ ಬಂದದ್ದು ದುರ್ಯೋಧನ ಕೊಡಬೇಕು ಅಂತಿದ್ದ. ಸ್ವಾಮಿ ಎಲ್ಲ ವ್ಯವಸ್ಥೆ ಮಾಡಿ ಬಂದು ಎಲ್ಲ ನಂದೇ ರಥ ತಗೊಂಡೋಗು, ಹೊಟ್ಟೋಗು, ಕರ್ಕೊಂಡು ಹೋಗು, ಆಮೇಲೆ ನಮ್ಮಣ್ಣ ಯುದ್ಧಕ್ಕೆ ಬರ್ತಾನೆ, ನಾನು ನೋಡ್ಕೋತೀನಿ, ನೀನು ಯಾಕೆ ಯೋಚನೆ ಮಾಡ್ತೀನಿ, ಅವನೇ ನಿಂತ್ಕೊಂಡು ನಿಂಗೆ ಮದುವೆ ಮಾಡ್ಕೊಡ್ತಾನೆ, ಎಲ್ಲ ವ್ಯವಸ್ಥೆ ಆಗತ್ತೆ, ಹೊರಟ್ಬಿಡೋದು. ಹೋಗಿದ ಅವ್ನು ಏನು ಅನ್ಕೊಂಡ್ಬಿಟ್ಟಿಲ್ಲ ಅಂದ್ರೆ ಹೊರಟ ರಥ ತಗೊಂಡು ಅಣ್ಣ ಅಂದ. ಯಾರ ಜೊತೆ ಅವಳು ಹೋಗಿರೋದು? ನಮ್ಮ ಸಂಬಂಧಿಕರೇ ತಾನೇ, ಅದೇನು ದೂರ ಅಲ್ವಲ್ಲ. ಕುಂತಿ ಮಗ, ಕುಂತಿ ಏನಾಗತ್ತೆ ನಿಂಗೆ? ನೋಡಿ ಆಗಲೇ ಆಗೋಯ್ತು, ಅರ್ಧ ಹೇಳ್ದ. ಒಂದು ಸಮಯ ಓದಿ ಗೆದ್ದಿ ಬಂದು ಅವನ ಜೊತೆ ಹೋಗಿದ್ದವಳು ತಿರ್ಗಾ ಕರ್ಕೊಂಬಂದು ಮದುವೆ ಮಾಡಿದ್ರು ಅಂತಾರೆ. ಹಾಗೇನು ಮಾಡ್ತಿ ಲೋಕ? ಮೂರನೇ ಪ್ರಶ್ನೆ, ಹೋಗ್ಲಿ ಬಿಡು, ಅವನೇನು ಸಾಮಾನ್ಯನ? ಅವನೊಂದು ಬ್ರಾಹ್ಮಣೆ, ದೊಡ್ಡ ಮಠನೇ, ಮಠನೂ ಚೆನ್ನಾಗಿದೆ, 3 ಲಕ್ಷ ಸಂಬಳ ಬರುತ್ತೆ. ಅವ್ರು ಮಾಡಿದಾಳೆ, ಹೋಗ್ಲಿ ಬಿಡಿ, ಏನು ತಪ್ಪೇನು? ಅವ್ರು ಏನು ಮಾಡೋಣ ಅಂದ. ಹೋಗಿ ಮದುವೆ ಮಾಡ್ಕೊಟ್ಟು ಮದುವೆ ಮಾಡ್ಕೊಟ್ಟು. ಅಲ್ಲಿ ತಗೊಳ್ಳಿ ಅರ್ಥ. ನರಚಿತ್ತಕ್ಕೆ ಬಂದದ್ದು, ಹೋಗಿದ್ದಾಗಲಿಲ್ಲ, ಕರ್ಕೊಂಡ್ಬರ್ತೀನಿ ಹಿಂದಿದ್ದಾಗಲಿಲ್ಲ, ಯುದ್ಧಕ್ಕೆ ಹೋಗ್ತೀನಿ ಹಿಂದಿದ್ದಾಗಲಿಲ್ಲ, ದುರ್ಯೋಧನ ಕೊಡ್ತೀನಿ ಹಿಂದಿದ್ದಾಗಲಿಲ್ಲ, ಕರ್ಕೊಂಬಂದು ನಾನು ಅವನಿಗೆ ಕೊಡೋದೇ ಇಲ್ಲ ಅಂದಿದ್ದಾಗಲಿಲ್ಲ, ಹೋಗಿ ಮದುವೆ ಮಾಡಿಕೊಟ್ಟು ಬಂದಿದ್ದ. ಸರಿಯಪ್ಪ, ನೀ ಹೇಳಿದ ಮೇಲೆ ವಿರೋಧ ಹೇಳೋಕ್ಕಾಗಲ್ಲ, ನಡಿ. ದೇವ್ರ ನಾಮ ಅಲ್ಲಿಗೆ ಅರ್ಥ ಮಾಡಿ. ಅವಂದೇ ಬರಲಿಲ್ಲ, ನರಚಿತ್ತಕ್ಕೆ ಬಂದಿದ್ದು ಲವಲೇಶ ಅಂದ್ರೆ ನಮ್ಮ ನರ ತಗೊಂಡು ಏನು ನರ ಸತ್ತೋರು ನಾವು, ಸುಮ್ಮನೆ ನರ ಅಂತ ಹೆಸರು ಅಷ್ಟೇ, ನಮಗೆ ನರವೇ ಬದ್ರಿಲ್ಲ. ಅದರಲ್ಲೂ 30-35 ವರ್ಷ ಶುಗರ್ ಪೇಷಂಟಿಗೆ ನರ ಇಲ್ಲ, ಮೆಟ್ಲತ್ತು ಅಂದ್ರೆ ನಡುತ್ತಾರೆ. ಅವನ ಚಿತ್ತಕ್ಕೆ ಬಂದಿದ್ದೆಲ್ಲ ಆಗುತ್ತೆ. ಹಾಗಿಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ, ಅಲ್ಲಿ ಅನುಮಾನ ಪಟ್ಟ. ಹಾಗಾದ್ರೆ ಹೋಗಿ ಕೂಗುಲ ಅಂದ. ಕೂಗುದು ಹೋದ, ಸಿಂಹನಾದ ಮಾಡಿದ. ಎಚ್ಚೆತ್ತ ಹೆಂಡತಿ ಹೇಳಿದ್ಲು, ರೀ ನಿಮ್ಮ ಹೆಸರು ಕೇಳಿದರೆ 100 ಯೋಜನೆ ಓಡೋಗುವಂಥ ಸುಗ್ರೀವ ನಿಮ್ಮ ತಮ್ಮ,
ಇವತ್ತು ನಮ್ಮ ಗುಹಾಬಾಗಲಿಗೆ ಬಂದ ಸಿಂಹನಾದ ಮಾಡಿ ಬಾರೋ ಯುದ್ಧಕ್ಕೆ ಅಂತ ಇದ್ದಾನೆ ಅಂದರೆ ಏನು ಎಕ್ಸ್ಟ್ರಾರ್ನರಿ ಇರ್ಬೇಕಲ್ವಾ? ಯೋಚನೆ ಮಾಡಿ ಹೋಗಿ ಕೇರೇ ಮಾಡಲಿಲ್ಲ ವಾಲಿ. ಅವ್ರು ಯಾರೇ ಆಗಿರಲಿ ಇಂದ ಈಚೆಗೆ ಬಂದ ಶುರು ಆಯಿತು, ಹೊಡೆದ ನೋಡಿ, ಜೀವ ಒಂದಿತ್ತು ಅಷ್ಟೇ. ತಿರು ರಾಮದೇವ್ರ ಹತ್ರಕ್ಕೆ ಹೋದ, ರಾಮ ನಿನ್ನ ಮಾತು ಕಟ್ಕೊಂಡು ಹೋಗಿದ್ದಕ್ಕೆ ಅವಸ್ಥೆ ನೋಡಿ ಹೇಗಾಗಿದೆ ಅಂತ. ರಾಮ ಹೇಳಿದ, ನನ್ನಿಂದ ಅಲ್ಲ ನಿಂಗೆ ಅವಸ್ಥೆ ಬಂದಿರೋದು, ನಿನ್ನ ಅಜ್ಞಾನದಿಂದ ಅಲ್ಲ, ನಿನ್ನ ಅಜ್ಞಾನ ಅಂದ. ಅಂಥದ್ದೇನು ಅಂದ, ಇಷ್ಟು ಎಲ್ಲ ಹೇಳ್ದ. ಪ್ರಾಯಶ್ಚಿತ್ತ ಬಂತು, ಪಶ್ಚಾತ್ತಾಪ. ಪರಾತ್ಪರ ವಸ್ತು ಅಂತ ಕೈ ಮುಗಿದ, ಆದರೂ ಅಣ್ಣನ ಕೊಲಿಸ್ಬೇಕು ಅನ್ನೋ ಬುದ್ಧಿ ಹೋಗಲಿಲ್ಲ. ಕರ್ಮ ಏನಿರುತ್ತೋ ಅವಶ್ಯ ಅನುಭೋಕ್ತವ್ಯ, ಕೃತಕರ್ಮ ಶುಭಾಶುಭ, ಅದು ಹೋಗಲ್ಲ. ದೇವರನ್ನ ಜ್ಞಾನ ಆಯಿತು, ಶಕ್ತಿ ಸ್ವರೂಪಿ ಅಂತ ಅರ್ಥ ಆಯಿತು, ರಾಮ ನೀವೇನ ಕೊಲ್ತಾನೆ ಅನ್ನೋ ಜ್ಞಾನ ಆಯಿತು. ಆದರೆ ದೇವರನ್ನ ಜ್ಞಾನ ಆದಾಗ ಬೇಡಪ್ಪ ಈ ಕಾರ್ಯ ವ್ಯವಸ್ಥೆ ಅಂತ ಬುದ್ಧಿ ಬರಲಿಲ್ಲ. ಒಂದೇ ಕೊಂದ ರಾಜ್ಯವಾದ, ಕೊಲ್ಲುವಾಗಲೂ ಹೇಳ್ದ, ರಾಜ್ಯ ಇಬ್ಬರು ಮಾಡಿ ಕೊಡಿಸ್ಲ ಅಂದ, ಬೇಡ ಅಂದ. ಯಾಕೆ ಅಂದ ರಾಮ, ನೀ ಕೊಡಿಸ್ಬಿಟ್ಟು ಇವತ್ತು ಹೊಟ್ಟೋಗ್ತೀಯ, ಅವನು ಬಲಿಷ್ಠ, ನಾಳೆ ನನ್ನ ಸಾಯಿಸ್ಬಿಟ್ಟು ನನ್ನ ರಾಜ್ಯ ಕಿತ್ಕೊಂಡ್ಬಿಟ್ರೆ ನಾ ಎಲ್ಲಿಗೆ ಹೋಗಲಿ, ಅದಕ್ಕೆ ಅವನು ಇರ್ಕೂಡ್ದು ನೋಡಿ, ಎಲ್ಲಿಗೂ ಅವನು ಬೇಡ ಅಷ್ಟೇ. ಬೇಕಾದ ಸೋರ್ತೀವಿ, ಬೇಕಾದ ತೊಗೊಂಡು ಯಾ ಮಠ ಮುಂದುವರಿಬೇಕು, ನಮ್ಗೇನು ತಲೆ ಮೇಲೆ ಹಾಕೊಂಡು ಹೋಗ್ತೀವಿ, ಅವನು ಬೇಡ ಅಷ್ಟೇ. ಗೊತ್ತಿಲ್ವೇ? ಏನನ್ನ ಮಾಡ್ಕಪ್ಪ, ಎಲ್ಲರೂ ರೆಡಿ ಇದೀವಿ, ನೀ ಬೇಡ, ಊಟ ಮಾಡ್ಕೊಂಡಿರು ಇಷ್ಟೇ. ಊಟ ಮಾಡೋಕೆ ಅಲ್ಲಿಗೆ ಹೋಗ್ಬೇಕೆ, ಸುಖವಾಗಿ ಎಲ್ಲೋ ಈ ಕಡೆ ನಿಂತ್ಕೊಂಡು ಕೂತಿದ್ದೀವಿ, ಅಲ್ಲೋಗಿ ಯಾಕೆ ಹಠಕ್ಕೆ ಬಂದರೆ ಅವಶ್ಯ ಅನುಭವಿಸ್ತೇವೆ. ಏನಾಗಬೇಕಾಗಿಲ್ಲ ಅದು ಭಗವತ್ ಸಂಕಲ್ಪ. ಅಂದರೆ ದೇವಾನ ದೇವತೆಗಳಿಗೂ ಆಟ ಬರುತ್ತೆ, ಮನುಷ್ಯರಿಗೂ ಬರ್ತದೆ, ಅದೇನು ದೊಡ್ಡ ವಿಚಾರ. ಅದಕ್ಕಾಗಿ ಕಾಮಕ್ರೋಧಾದಿಗಳನ್ನ ಮಾಡಕ್ಕೆ ಹೋಗಬೇಡ. ಅದು ಮಾಡಿದರೆ ಸೋತ್ತಮರ ದ್ರೋಹದಿಂದ ಭಕ್ತಿಗೆ ಹ್ರಾಸವಾಗತ್ತೆ ಅಂತ ಆಚಾರ್ಯರು ಎಚ್ಚರಿಕೆ ಕೊಡ್ತಕ್ಕಂಥವ್ರು. ಲೋಕದಲ್ಲಿ ಒಂದು ತಾರತಮ್ಯ ಇದೆ, ವಿದ್ಯೆನೋ, ಧನನೋ, ಸ್ಥಾನನೋ, ವಾವೇನೋ, ಆಯಸ್ಸೋ, ಅಲ್ಲ ಅದಕ್ಕೆ ಅವನು ಬೆಲೆ ಕೊಟ್ಬಿಡು, ಅದನ್ನು ಓವರ್ಕಮ್ ಮಾಡಬೇಡ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಯಾವುದರಲ್ಲಿ ಒಂದು ಗುಣ ಇದ್ದರೂ ಬಿಟ್ಬಿಡೋದನ್ನು, ನೀ ಮಾತಾಡಕ್ಕೆ ಹೋಗ್ಬೇಡ. ಬ್ರಾಹ್ಮಣರ ದ್ರೋಹ ಮಾಡಬೇಡ, ಅವನು ಬ್ರಾಹ್ಮಣಿಕೆ ಉಳಿಸ್ಕೊಂಡಿದ್ದಾನೋ ಇಲ್ವೋ ಅದೆಲ್ಲ ಟೆಸ್ಟ್ ಮಾಡೋದು ಬೇರೆ. ಬ್ರಾಹ್ಮಣರೇ ನೀನಾಗಿ ಅನ್ನಕ್ಕೆ ಹೋಗ್ಬೇಡ. ಅಂಥದ್ದು ನಾವು ಸನ್ಯಾಸಿಗಳು ಮತ್ತೊಂದು ಮಗಳೊಂದು ಅಧ್ಯಯನ ಮಾಡೋದು ನಮ್ಗೆ ಆಗಬೇಕು, ಅಂಟ್ಕೊಂಡ್ಬಿಡುತ್ತೆ, ನಮ್ಮ ಭಕ್ತಿಗೆ ಹ್ರಾಸವಾಗುತ್ತೆ. ಸೊ ಅದೆಲ್ಲ ಮಾತಾಡಬಾರ್ದು. ಹಾಗೆ ಇಲ್ಲಿ ಸುಗ್ರೀವನ ದೃಷ್ಟಾಂತನೇ ನಮ್ಗೆ ಅದೆಲ್ಲ ಕೊಡ್ತಾ ಇದ್ದಾರೆ. ಈಗ ಸೂತ್ರ ಶುರು ಮಾಡ್ತಾರೆ, ಅದಕ್ಕೋಸ್ಕರ ಹೇಳಿ. ಆಗ ರಾಮನ ಪಾದ ಹತ್ರ ಬಂದು ಮತ್ತೆ ಆಜ್ಞಾ ತಗೊಂಡು ನಾಳೆ ಕರೀಲ ಅಂದ, ನಿನ್ನಿಷ್ಟ ಅಂದ. ಆ ಎರಡನೇ ನಿನ್ನಿಷ್ಟ ಅನ್ನಕ್ಕೆ ಅರ್ಥ ಏನು ಅಂದರೆ, ಅರ್ಥ ಆಯ್ತಾ? ಮೊದಲನೇ ನಿನ್ನಿಷ್ಟ ಅಂದಿದ್ದಕ್ಕೂ ಇವತ್ತು ನಿನ್ನಿಷ್ಟ ಅಂದಿದ್ದಕ್ಕೂ ಉತ್ತರ ಅಲ್ಲೇ ಇದೆ. ನಿನ್ನ ನಿಶ್ಚಿತ ಜ್ಞಾನ ಹೇಗಿರುತ್ತೋ ಹಾಗೆ ಮಾಡಬೇಕು ಅಂತ ಹೇಗೆ ಹಾಗೆ ಹೇಳುದು ಮಹರ್ಷಿಗಳು. ಅದಕ್ಕೆ ಒಳ್ಳೆಯ ದೃಷ್ಟಾಂತ. ಸ್ವಾಮಿನೇ ಬಂದು ಕೈ ನೀಡ್ದ ದುರ್ಯೋಧನ ಎದುರಿಗೆ, ನಿಮ್ಮ ಪರವಾಗಿ ನಾವು ಕೇಳ್ತೇನೆ ಯುದ್ಧ ನಿಲ್ಸಕ್ಕೆ. ಕೇಳ, 5 ಹಳ್ಳಿ ಕೊಡೆಯ, ಒಬ್ಬೊಬ್ಬರಿಗೂ ಒಂದು ಉಂದ ನೋಂದ. ಒಂದೇ ಹಳ್ಳಿ ಕೊಡೆಯ 5 ಜನಕ್ಕೂ ಹಂಚ್ಕೊಡ್ತೀನಿ, ಹೋಗ್ಲಿ ಒಪ್ಪಿಸ್ತೀನಿ ಇಂದ. ಸ್ವಾಮಿ ನೀನು ಸರ್ವಪ್ರೇರಕ ಅಲ್ವಾ, ಹಂಗೆ ಒಳಗೆ ಕೂತ್ಕೊಂಡು 1 ಹಳ್ಳಿ ಕೊಡು, 5 ಹಳ್ಳಿ ಕೊಡು ಅಂತ ಪ್ರೇರಣೆ ಮಾಡಿದ್ರೆ ಕೊಡ್ತಿದ್ದೆ, ನೀವು ಮಾಡಿಲ್ಲ, ನಾ ಕೊಟ್ಟಿಲ್ಲ, ನಂದೇ ತಪ್ಪು. ಜಾನಾಮಿ ಧರ್ಮಂ ನಚ ಮೇ ಪ್ರವೃತ್ತಿ, ಜಾನಾಮ್ಯ ಧರ್ಮಂ ನಚ ಮೇ ನಿವೃತ್ತಿ, ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾ ನಿಮಿತ್ತೋಸ್ಮಿ ತಥಾ. ಸರ್ವರ ಹುರ್ಗವಾಸಿಯಾಗಿರ್ತಕ್ಕಂಥ ಅವನು ಯಾವನು ಇದ್ದಾನಲ್ಲ ಒಳಗೆ, ದೇವೋವ, ದಾನವೋವ, ಕೇಶವೋವ, ಶಿವೋವ, ಅವನೇನು ಪ್ರೇರಣೆ ಮಾಡ್ತಾನೋ ಅವ್ನು ಮಾಡ್ತೀನಿ. ನೀವು ಮಾಡಿಲ್ಲ, ನಾ ಕೊಟ್ಟಿಲ್ಲ, ಯಾರು ತಪ್ಪೀಗ? ಅವರು ವೇದಾಂತ ಮಾತಾಡ್ತಾರೆ. ನಮ್ಮ ಗುರುಗಳು ಹಾಸ್ಯ ಮಾಡ್ತಾ ಇದ್ವಿ, 5,000 ಚಿಲ್ಡ್ರನ್ ಶ್ಲೋಕ ನಿರ್ಣಯ ಓದಿ ಯಾಕೆ ತಲೆ ಕೆಡಿಸ್ಕೊತಿ, 5 ಹೇಳ್ತೀನಿ ಜ್ಞಾಪಕ ಇಟ್ಕೊಂಡು, ಅದರಲ್ಲೆಲ್ಲ ಉತ್ತರ ಬಂದ್ಬಿಡುತ್ತೆ. ಯಾರು ಏನು ಕೇಳಿದ್ರು ಭಗವತ್ ಸಂಕಲ್ಪ, ಭಗವದ್ ಇಚ್ಛಾ, ದೈತ್ಯ ಮೋಹನಾರ್ಥ, ಭಿನ್ನ ಕರ್ಮ, ಭಿನ್ನ ಜೀವ, ಸಾಕು, ಜಾಸ್ತಿ ಬೇಡಲೇ ಬೇಡ. ಅದ್ಯಾಕೆ ಹಂಗಾಯ್ತೋ ಭಿನ್ನ ಕರ್ಮ ಭಿನ್ನ ಜೀವ, ಇದ್ಯಾಕೆ ಹಿಂಗಾಯ್ತೋ ಭಗವತ್ ಸಂಕಲ್ಪ, ಅದ್ಯಾಕೆ ಹಂಗಾಯ್ತೋ ದೈತ್ಯ ಮೋಹನಾರ್ಥ. ಏನೋ ಆಚಾರ್ಯಂತಿ ಏಕಾಸಿ ಊಟ ಹೊಡೆದ್ಬಿಟ್ರಲ್ಲ ಅಂದರೆ ದೈತ್ಯ ಮೋಹನಾರ್ಥ. ಈ 5 ಇಟ್ಕೊಂಡ್ಬಿಟ್ರೆ ನಿರ್ಣಯ ಹಾಕಬೇಕು ಅಂತ 5,000 ಶ್ಲೋಕ ಆಚಾರ್ಯ ಯಾಕೆ ಬರಿಬೇಕಾಗಿತ್ತು ಅಂತ.
ಸರ್ವವೂ ದೈವ ಕಾರಣ ಅನ್ನೋದು ವೇದಾಂತ. ಸರ್ವವೂ ದೈವ ಕಾರಣ ಅಂತ ಒಂದು ತಲೆ ಮೇಲೆ ಹಾಕಿ ನಿನ್ನ ಪ್ರಯತ್ನ ಮೇಕಮಗ್ರತ ಅನ್ನೋದನ್ನ ದೂರ್ನಾದಿ ಅಂದ್ರೆ ನೀನೊಬ್ಬ ರಾಕ್ಷಸ ಅಂದ. ಸರ್ವಂ ದೈವಂ ಇತ್ಯೇವ ಮತ್ವ. ಯಾರು ತಿಳಿದು ದೇವ್ರ ತಲೆ ಮೇಲೆ ಹಾಕ್ತಾರೋ ತಜ್ಞಾನಂ ಆಸ್ವಯಂ ಗತಿ ಮಾಪು. ಜ್ಞಾನವೇ ರಾಕ್ಷಸ ಜ್ಞಾನ. ಆದರೆ ಸರ್ವಕ್ಕೆ ದೈವ ಕಾರಣ ಅಲ್ವಾ? ಹೌದು, ಅದು ವೇದಾಂತ. ಹಾಗನ್ಬಿಟ್ಟು ನಿನ್ನ ಪ್ರಯತ್ನ ಬಿಟ್ಟು ನಿನ್ನ ವಿಹಿತವಾದಂಥ ವಿಹಿತತ್ವಾಚಾಶ್ರಮ ಕರ್ಮಾಪೀಗೋ ವಿಹಿತ ಕರ್ಮವು ಮಾಡು, ವಿಷಯದ ಅಭಿಲಾಷ ಬಿಡು, ವೈರಾಗ್ಯ ಭಾಗ್ಯ ಬೇಡು. ವಿಹಿತ ಕರ್ಮಾನುಷ್ಠಾನ ಎಸಗದೆ ಇರುವ ಸ್ವವಿಹಿತ ಕರ್ಮಾನುಷ್ಠಾನ ಎಸಗದೆ ಇರುವ ದುರ್ಮತಿಗೆ ತಕ್ಕೆ ಬ್ರಾಹ್ಮಣ ಜನ್ಮ ಧರ್ಮ ಶ್ರವಣವಿದೆ ತಕ್ಕೆ ಮೂರ್ಖಗೆ ಪುಣಗೆ ವೀಣಾ ಗಾನವಿದೆ ತಕ್ಕೆ ಮರ್ಕಟಗೆ ತಕ್ಕೆ ಮರಕತವು ಸೃಷ್ಟಿಗೊಳ್ಳದ ಮಗೆ ಪುರಂದರ ವಿಠಲನ ಸೃಷ್ಟಿಗೊಳ್ಳದ ಮಗೆ ಪುರಂದರ ವಿಠಲನ ಹುಟ್ಟಿ ಬಜಿಪೇನೆಂಬ ಅಭಿಲಾಷೆಯೇ ತಕ್ಕೆ ಧರ್ಮಶ್ರವಣವಿದೆ ತಕ್ಕೆ ಮೂರ್ಖಗೆ. ವಿಹಿತ ಕರ್ಮಾನುಷ್ಠಾನ ಮಾಡಿದ್ಮೇಲೆ ಬ್ರಾಹ್ಮಣ್ಯ ಬೇಕು. ಒಂದೇ ಹೋಗಿ ಬಿಟ್ಬೋಣ ಅಂದರೆ ವೇದವನ್ನು ಓದೋದು ವಿಪ್ರತ ಅನೇಕೆ. ಎಷ್ಟು ಬೇಕು ನಿಮಗೆ? ಯಾವುದೂ ನೋಡೋಕೆ ಹೋಗೋದು ನಾವು. ಕನ್ನಡ ಅದು ಬೇಡ, ಸಂಸ್ಕೃತ ನಮ್ಗೆ ಗೊತ್ತಾಗಲ್ಲ, ವೇದ ಅರ್ಥವೇ ಆಗಲ್ಲ, ಮತ್ತು ಇನ್ಯಾವ್ದು ಹೇಳಬೇಕು? ನಮ್ಮ ಗುರುಗಳು ಏನು ಹೇಳ್ತಾರೆ ಅದು ಇಟ್ಕೋತೀವಿ ಅಂದರೆ ನಿಮ್ಮ ಗುರುಗಳು ಟೈಮಿಂಗ್ಸು ಕಾಲ ನೋಡ್ಕೊಂಡು ಹೇಳ್ತಾರೆ. ಯಾವ್ದು ಯಾವ ಕಾಲಕ್ಕೆ ಬೇಕೋ ಅದು ಹೇಳ್ತಾರೆ. ಇದಕ್ಕೆ ಒಬ್ರು ಹಂಗೆ ಹೇಳಿದ್ರು, ಆ ದೇಶದಲ್ಲಿ ಭಕ್ತಿ ಇಲ್ಲ ಅಂದರೆ ಅದು ಆಚಾರ ವಾಕ್ಯಕ್ಕೆ ಸಾವಕಾಶ ಪ್ರಮಾಣ ಅಂತ ಒಪ್ಕೋಬೇಕಾಗುತ್ತೆ. ಕೈಬಿಟ್ಟೆ ನಾನು. ಗರುಡಶೇಷೂದ್ರಿಗೂ ಕೂಡ ಧೈರ್ಯ ಇಲ್ಲ, ನೀನು ಹೇಳ್ಬಿಟ್ಟಿಲ್ಲಪ್ಪ ಸಾವಕಾಶ ಪ್ರಮಾಣ ಅಂತ. ಕ್ಯಾಸೆಟ್ ಇಟ್ಟಿದೆ, ದೊಡ್ಡ ವಿದ್ವಾಂಸರು ಸಾವಕಾಶ ಅಂತಾನೆ ತಗೋಬೇಕಾಗುತ್ತೆ ಅಂತ. ಅರ್ಥ ಆಯ್ತಾ? ಹೊರಗಡೆ ಯಾವ ಸ್ಥಿತಿ ಇದೆ ಲೆಕ್ಕ ಹಾಕ್ತೀವಿ. ನಮ್ಗೆ ಅನ್ನು ಕಳ್ಕೊಂಡ್ಬಿಡ್ತೀವಿ. ಏನೋ ಇಷ್ಟು ಪಾತ್ರೆ ತಿಕ್ಕೆ ಅಂಗಳ ತೊಳೆದು ಅಡುಗೆ ಮಾಡೋಕ್ಕೆ ಏನೋ ಒಂಚೂರು ಸಂಪಾದನೆ ಮಾಡಿದ್ದೀವಿ, ಅದು ಹೊರಟೋದು. ಆಯ್ತಾ? ಆಶ್ಚರ್ಯ ಬಿಡ್ಬೇಕಾಗುತ್ತೆ. ಆಶ್ಚರ್ಯವತ್ ಪಶ್ಚತಿ ಕಶ್ಚಿದೇನು ಅಂತ ದೇವ್ರ ವಿಷಯ ಅಲ್ಲ. ಆಶ್ಚರ್ಯವತ್ ಪಶ್ಚತಿ ಕಶ್ಚಿತ್ತು. ಇಲ್ಲೇ ಯಾರನ್ನು ನೋಡಿದ್ರು ಆಶ್ಚರ್ಯ. ಎಲ್ಲಿ ಹೊಟ್ಟೋಗುತ್ತೋ ನಮ್ಮ ಜ್ಞಾನ ಅನ್ನೋಕ್ಕಾರ ಸುಮ್ಮನೆ ಇರ್ಬೇಕಾಗುತ್ತೆ. ಆಯ್ ಸ್ವಾಮಿ ನೀವು ಹೇಳಿದ ಸಂತೋಷ ಇರ್ಬೋದು, ಸಾವಕಾಶ ಪ್ರಮಾಣ ಇರ್ಬೋದು. ಆಚಾರ ವಾಕ್ಯನ ಸಾವಕಾಶ ಪ್ರಮಾಣ ಅಂತ ಹೇಳು ಯಾರು ಇದ್ದಾರೆ ಜಗತ್ತಲ್ಲಿ? ಅಂಥ ಬ್ರಹ್ಮದ ವಾಕ್ಯಗಳನ್ನು ಕೊಡ್ತಾರೆ ಆಚಾರ ಸರ್ವಮೂಲದಲ್ಲಿ. ಸರ್ವಮೂಲದಲ್ಲಿ ದೋಷ ಇದೆಯಾ? ಹಾಗಾದ್ರೆ ತಾಮಸಿ ಭಾವಗಳಿದೆಯಾ? ರಾಜಸ ಭಾವನೆಗಳಿದೆಯಾ? ಅದಕ್ಕೋಸ್ಕರ ಅಯಂ ವೈಷ್ಣವಾಚಾರ್ಯ ಅವತಾರ ಮಾಡಬೇಕಾದ್ರೆ ಸಪ್ತಸ್ವರ ಋಷಿರ್ವಾಮಶಾನ ವಿದ್ವಾನ್ ಮಧ್ವ ಉಜ್ಜಬಾರಾದೃಶೇಕಂ ಹೇರ ಅಷ್ಟಕ. ಸಪ್ತಸ್ವರ ಋಷಿರ್ವಾಮಶಾನ ವಿದ್ವಾನ್ ಸಪ್ತ ಶಿವಾಸು ಮಾತೃಷು. 7 ಶಾಸ್ತ್ರಗಳಿಗೆ ಅನುಗುಣವಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಸ್ಥಾಪನೆ ಮಾಡಲಿಕ್ಕೆ ಸಯೇವ ವಿದ್ವಾನ್ ಸಯೇವ ಮಧ್ವಃ ಮಧ್ವಸ್ಥ ಜಿಕ್ವಪಾಯಯ ಮಧ್ವೋರಗ್ನೇವ ಶಕ್ರತೆ. ಏನ್ ಶ್ರುತೆ ಒಂದಿಟ್ಕೊಂಡ್ರೆ ಸಾಲ್ಡೆ ಅಂತಿತ್ರ ಮಹಿಮೆ. ಅದರಿಂದ 25-30 ಯೋಗಿತಾ ಅನ್ಸರ್ವಾಗ್ತೇವೆ. ಮಧ್ವಸ್ಥ ಜಿಕ್ವಪಾಯಯ. ಮಧ್ವಾಚಾರ ನಾಲ್ಗೆ ನಮ್ಮನ್ನು ಕಾಪಾಡಲಿ. ಮಧ್ವಾಚಾರ ನಾಲ್ಗೆ ಅಂದ್ರೇನು? ಸರ್ವಮೂಲ ಅಂದ್ರೆ ನಾಲ್ಗೆ ಬೇರೆ, ಸರ್ವಮೂಲ ಬೇರೆ. ನಾವು ಮಧ್ವಾಚಾರ್ಯಗೆ ನಮ್ಗಾದ್ರೆ ನಾಲ್ಗೆ ಬೇರೆ, ನಮ್ಮ ಗ್ರಂಥ ಬೇರೆ, ನಮ್ಮ ವಿಷಯ ಬೇರೆ, ನಮ್ಮ ನಡತೆ ಬೇರೆ, ನಮ್ಮ ಲಕ್ಷಣ ಬೇರೆ, ಎಲ್ಲ ಬೇರೆ ಬೇರೆ ಭೇದ ಮತ. ನಾವು ದೇವರಿಗೆ ವಾಯುದೇವರಿಗೆ ಮಧ್ವೋರಗ್ನೇವ ಶಕ್ರತೆ. ಮಧ್ವಾಚಾರ ನಾಲಿಗೆಯ ತತ್ವೋಪದೇಶಕ್ಕೆ ಯಾರು ಸಿಗೋದಿಲ್ಲ, ಯಾರ ಅಳವಡಿಸ್ಕೊಳ್ಳೋದಿಲ್ಲ, ಯಾರದನ್ನು ಪರಿಪಾಲನೆ ಮಾಡೋದಿಲ್ಲ, ಯಾರದರಿಂದ ಜ್ಞಾನ ಪಡೆಯೋದಿಲ್ಲ, ಮಧ್ವ ಎಂಬತಕ್ಕಂಥ ಅಗ್ನಿಯೇ ಅವರನ್ನು ಸುಡುತ್ತೆ. ವಶಕೃತೆ ಇಲ್ಲ, ನೇರ ಶ್ರುತಿಗಳು. ನಮಗೆ ವೇದಾರ್ಥ ಯಾವ್ದು ಕೊಟ್ಟರು ಹೇಳಕ್ಕೆ ನಾವು ಬರೋಲ್ಲ. ಯಾವುದು ಶ್ರೀಮದಾಚಾರ್ಯರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಅಥವಾ ಟೀಕಾ ಟಿಪ್ಪಣಿಕಾರಗಳು ಶ್ರೀಮದಾಚಾರ್ಯೋಕ್ತವಾಗಿರ್ತಕ್ಕಂಥ ಋಗ್ಭಾಷ್ಯೋಕ್ತವಾಗಿರ್ತಕ್ಕಂಥ ಅರ್ಥಗಳನ್ನ ಯಾವ್ಯಾವ ಶ್ರುತಿಗಳಿಗೆ ಮಾಡಿ ತೋರಿಸಿದ್ದಾರೋ ಅದನ್ನ ಇಟ್ಕೊಂಡು ನಾವು ವ್ಯಾಖ್ಯಾನ ಮಾಡೋದು ಅಷ್ಟೇ.
ನೇರ ಯಾವ್ದಾದ್ರು ಒಂದು ಶ್ರುತಿ ಕೊಟ್ಬಿಟ್ಟು ಅದಕ್ಕೆ ಅರ್ಥ ಹೇಳಿದ್ರೆ ಅಂತ ಪಾಂಡಿತ್ಯ ನಮ್ಮಲ್ಲಿಲ್ಲ ಅಲ್ಲ. ಆ ಮಾತಾಡಿದ್ರೆ ಈಗ ಎಲ್ಲೂ ಇಲ್ಲ ಅಂತ ಹೇಳ್ಬೇಕು. ವ್ಯಾಖ್ಯಾನ ಇರೋದನ್ನ ನಾವು ಅನುವಾದ ಮಾಡ್ತಾ ಇದ್ದೀವಿ. ಅಂತ ಮೀಮಾಂಸಕಾರರು ಯಾರಿಲ್ಲ ಈಗ. ಒಬ್ಬರೋ ಇಬ್ಬರೋ ಇದ್ರು, ಅವರೆಲ್ಲ ಮಾಸ್ ಹೋದ್ರು, ಆಯ್ತು, ಆ ಕಾಲ ಮುಗೀತು. ಛತ್ರವೀರ ರಾಮಚಂದ್ರಾಚಾರ್ಯ ಮುಂತಾದ ಒಂದು ಪದ್ಮಶ್ರೀ ಉಳಿದಿತ್ತು, ಅದು ಹೊಟ್ಟೋಯ್ತು. ಸ್ವಲ್ಪ ಇತ್ತು ಜ್ಞಾನ. ಗುಣನ ಅಪಲಾಪನೆ ಮಾಡಬೇಡಿ. ಅವ್ರು ಹೇಗಿದ್ರು, ಅನಾಚಾರಿಗಳು, ಫಾರಿನ್ಗಳು, ಅದೆಲ್ಲ ನಂಗೆ ವಾದ ಬೇಡ. ನೇರ ವೇದವನ್ನು ಕೊಟ್ಟರೆ ಆ ವೇದದ ಪದಗಳ ಲಿಂಗವನ್ನು ಹಿಡಿದು ವ್ಯಾಖ್ಯಾನ ಮಾಡ್ತಕ್ಕಂಥ ಯೋಗ್ಯತೆ ಇತ್ತು. ಆಯ್ತಾ? ಹೆಂಗ್ ಮಾಡಿದ್ರು ಏನ್ ಮಾಡಿದ್ರು ಅದೆಲ್ಲ ಹೊಟ್ಟೆ ಕಿಚ್ಚು ಕೇಳೋದು ಬೇರೆ ಪ್ರಗತಿಡಿ. ಅಂತೂ ನಮಗೆ ನೋಡಕ್ ಒಬ್ರು ಇಬ್ರು ಇದ್ರು. ನಮ್ಮ ಆತ್ಮಗುರು ಆನಂದ ತೀರ್ಥಾಚಾರ್ಯರು ಅಂತವರೆಲ್ಲ ಮೀಮಾಂಸದಲ್ಲಿ ವ್ಯಾಕರಣದಲ್ಲಿ ಗಟ್ಟಿಗರು, ವೇದಕ್ಕೆ ನೇರ ಅರ್ಥವನ್ನು ಹೇಳ್ತಕ್ಕಂಥ ಕೊಚ್ಚಿತ್ತು. ಅವರಿಗೆ ಶಕ್ತಿ ಇತ್ತು. ಅದರ ಸಮಾಜ ಅವರನ್ನು ಉಪಯೋಗಿಸ್ಕೊಳ್ಳಿಲ್ಲ. ಯಾಕೆ ಏನು ಅಂತ ನಮಗೆ ಗೊತ್ತಿಲ್ಲ, ಕೊಟ್ಟೋದ್ರು ಎಲ್ಲರೂ. ಈಗ ಆ ಥರ ಹೇಳ್ತಕ್ಕಂಥವ್ರು ಇಲ್ಲ. ಏನೋ ಒಂದು ಪವಮಾನ ಕೇಳ್ಬೋದು ಅಥವಾ ಇನ್ನೊಂದಕ್ಕೆ ಕೇಳ್ಬೋದೇವೆ. ನಾವು ಕೊಟ್ಟಂಥ ಶ್ರುತಿನೇ ನಾ ಯಾವುದೋ ಒಂದು ಶ್ರುತಿ ನಾನು ಓದಿನಪ್ಪ ಒಂದು ಇಡ್ತೀನಿ, ಅದಕ್ಕೆ ಏನು ಅರ್ಥ ಹೇಳಿ ಅಂದರೆ ಅಷ್ಟು ಸುಲಭವಾಗಿ ಹೇಳ್ತಾರೆ. ಅದು ಬಂದರೆ ನಾವು ಪಾಂಡಿತ್ಯರು ಆಗತ್ತಾ? ಹಾಗಿಲ್ಲಿ ಹೇಳ್ತಕ್ಕಂಥವರಾಗಿದ್ದ ಇಂಥ ಮಧ್ವಾಚಾರ್ಯರು ಏನು ನಿಬಂಧನೆಗಳನ್ನ ಮಾಡ್ತಾರೆ ಅದನ್ನು ಮೀರಿ ಭಕ್ತಿ ಎಂಬತಕ್ಕಂಥದ್ದೇ ಆಗುತ್ತೆ. ಅದರಿಂದನೇ ಸರ್ವಶಾಸ್ತ್ರೇಶು ನಿರ್ಣಯ, ಎಲ್ಲ ಶಾಸ್ತ್ರಗಳಿಗೆ ನಿರ್ಣಯ ಕೊಡುತ್ತೆ. ಯಾತಕ್ಕೋಸ್ಕರ ನಿರ್ಣಯ ಕೊಡುತ್ತೆ? ವಿಷ್ಣು ಪೂರ್ಣತ್ವ ನಿರ್ಣಯಾಯ ಏವ. ಈ ಗ್ರಂಥನ ಬರೆದಿರುವುದೇ ವಿಷ್ಣುವಿನ ಪೂರ್ಣತ್ವ ಸ್ಥಾಪನೆಗಾಗಿ ಬರೆದಿರೋದು. ಸುಮ್ಮನೆ ಬರೆದಿದ್ದೀನಿ ಅನ್ಕೊಂಡು ನಂಗೆ ತೋರಿದ್ ನಾ ಬರೆದಿಲ್ಲ. ತ್ರಿಭಾಷಾಂ ಯೋನ ಜಾನಾತಿ ರೀತೀನಾಂ ಶತಮೇವಚ ವ್ಯತ್ಯಾಸಾದಿ ಸಪ್ತವೇದಾನ್ ಯೋ ವೇದಾಪ್ತಂತುವದೇ ಸಯಾತಿ ನರಕಂ ಘೋರಂ ಅನ್ಯತಾ ಜ್ಞಾನ ಸಂಭವವನ್ನು ಪುರಾಣಗಳನ್ನ ಅಳವಡಿಸಿ ಅರ್ಥ ವಿನ್ಯಾಸಗಳನ್ನ ಬಿಡಿಸಿ ಸಮನ್ವಯಗೊಳಿಸತಕ್ಕಂಥ ಉಪಾಯಗಳು ಇವೆಲ್ಲ ಇದೆ. ಸಪ್ತವೇದಗಳನ್ನು ನೋಡಿರ್ಬೇಕು. ವ್ಯತ್ಯಾಸ ಪ್ರಾತಿಲೋಮಿಂಚ ಗೋಮೂತ್ರಿ ಪ್ರಗಸಸ್ತತ ಭೂಕ್ಷುರ ಸುಧರ ಸಾಧು ಸಪ್ತಭೇದ ಪ್ರಕೀರ್ತಿತ ಎಲ್ಲ ಅಳವಡಿಸಿ ಪುರಾಣಗಳನ್ನ ಅರ್ಥ ಮಾಡಬೇಕು. ಆಗ ರಾಜಸ ತಾಮಸ ಸಾತ್ವಿಕಗಳಲ್ಲೆಲ್ಲ ಇರತಕ್ಕಂಥ ಸಾತ್ವಿಕ ಭಾಗಗಳ ಒಂದು ಉತ್ಖನನ ಎಂಬತಕ್ಕಂಥದ್ದು ನಿಮಗೆ ಸಿಕ್ಕತ್ತೆ ಮಾಡಿದರೆ. ಇಲ್ಲದ್ರೆ ಇಲ್ಲ. ರೀತಿನಾಂಶದಮೇವಚ ಅನ್ನೋದು ಎಕ್ಸಾಂಪಲ್ಲೇ ಇಲ್ಲ ಬಿಡಿ. 100 ಥರ ವರ್ಣೆ ಮಾಡೋದು, 100 ಥರ ವರ್ಣೆ ಮಾಡೋಕ್ಕಾಗಲ್ಲ. 100 ಥರ ಎಲ್ಲಿ ವರ್ಣೆ ಮಾಡೋದು? ಮತ್ತೆ ಹೆಂಗೆ ಸಿದ್ಧಾಂತ ಆಗೋದು? ಅರೆಬರೆ ಹೇಳ್ಬಿಟ್ಟು ಹೋದ್ರಲ್ಲ ಆಚಾರ್ಯರು ಅಂತ ಆಕ್ಷೇಪ ಮಾಡೋಕ್ಕಾಗುತ್ತಾ? ವ್ಯತ್ಯಾಸ ಹೇಳಿದ್ರು, 3 ಭಾಷೆ ಕೊಟ್ಟರು, ಸಪ್ತ ಭೇದಗಳಿಗೆಲ್ಲ ಉದಾಹರಣೆಗಳನ್ನ ಕೊಟ್ಟರು, ರೀತಿನಾಂಶದಮೇವಚ ಕೊಡಲಿಲ್ಲ. ಆದರೆ ಅದು ನ್ಯೂನತಾ ಅಂತ ಹೇಳ್ತೀರಾ ಗ್ರಂಥದಲ್ಲಿ ಅಂದರೆ ಹಾಗೆ ಹೇಳಕ್ ಬರೋದಿಲ್ಲ. ಆದರೆ ಎಲ್ಲಿ ಸಿಕ್ಕದ್ ನಮಗೆ ಅಂದರೆ ಪರಂಪರೆಯ ಗುರುವಿನ ಸಂಬಂಧ ಇದ್ದ ಜ್ಞಾನ ಮೂಲದಿಂದ ಉಪದೇಶ ಕ್ರಮದಿಂದ ಬರ್ತಕ್ಕಂಥದ್ದು. ಎಲ್ಲವೇ ನೀವು ಪುಸ್ತಕ ಕೊಟ್ಟರೆ ಗುರುವಿನ ಅವಶ್ಯಕತೆ ಇದೆ. ಅದನ್ನ ಗುರುವಿನ ಅತ್ಯವಶ್ಯಕತೆ ಇದ್ದೇ ಇದೆ. ಅಂತ ಗುರು ಸಿಕ್ಕದಾಗ ಅದನ್ನು ಹಿಡಿತಾರೆ. ಅಲ್ಲಿವರೆಗೂ ಇರೋದನ್ನು ಓದ್ತಾ ಇದೆ ಅಷ್ಟೇ. ಹಾಗಾದ್ರೆ ಸಿಕ್ಕಿರೋರೆಲ್ಲ ಸ್ವರೂಪ, ನೀನಿಟ್ಕೋ ಸ್ವರೂಪ ಗುರು ಅಂತ. ಎಲ್ರಿಗೂ ಎಲ್ಲಿ ಸ್ವರೂಪ ಗುರು? ಯಾರು ನೋಡಲಿ ನಮ್ಮ ಸ್ವರೂಪ ಗುರುಗಳು, ನಮ್ಮ ಸ್ವರೂಪ ಗುರುಗಳು ಕೇಳಿ ಕೇಳಿ ಬೇಜಾರಾಗೋಗ್ತಾರೆ. ಗುರುಗಳು ಅಂದ್ರೇನೆ ನೆನ್ನೆ ಗುರುಗಳು ಅಂತಿದ್ದಿ, ಇವತ್ತಾಗಲೇ ನೀವು ಆಗೋದೇ ನಮಗೂ ಅವ್ರಿಗೆ ಯಾಕೋ ಸ್ವಲ್ಪ ಅಳಿಸ್ಕೊಂಡಿದೆ ಅಂತ. ಸ್ವರೂಪ ಗುರು ಹೇಗಾಗುತ್ತೆ? ಏನದು ಜ್ಞಾನದ ಇದೇ ಗೊತ್ತಿಲ್ಲ. ಹಾಗೆಯೇ ಭಕ್ತಿಯ ಲಕ್ಷಣಗಳು ಎಲ್ಲಿಂದ ಗೊತ್ತಾಗುತ್ತೆ ನೋಡಿ, ಮುಂದೆ ಗೊತ್ತಾಗುತ್ತೆ. ಅದನ್ನ ಪ್ರಥಮತಃ ಸೂತ್ರವನ್ನು ಪ್ರಾರಂಭ ಮಾಡಿದ್ರು. ಇಂತಹ ಪರಮಾತ್ಮನಲ್ಲಿ ಸರ್ವ ವಿಧವಾದಂಥ ಗುಣಮಹಾತ್ಮೆಗಳನ್ನ ಏಕೀಕರಿಸಿ ನಾವು ಉಪಾಸನೆ ಮಾಡ್ತಕ್ಕಂಥ ಒಂದು ಅಂಶ, ಅದನ್ನು ಭಕ್ತಿ ಅಂತ ಕರೀತೇವೆ. ಯಾರು ನಮಗಿದನ್ನು ತೋರಿಸ್ಕೊಟ್ರು ಅಂದರೆ ಮೊದಲು ನಮ್ಮ ರಾಘವೇಂದ್ರ ಸ್ವಾಮಿ ತೋರಿಸ್ಕೊಟ್ರು. ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನ ಭವಿಚ್ಛಿನ್ನ ಸೂಕ್ಷ್ಮತರಂ ಅನುಭವ ರೂಪ. ನಾಳೆ 3 ದಿನ ವ್ಯಾಖ್ಯಾನ ಮಾಡಿದ್ರೆ ಈ ಸೂತ್ರ ಮುಗಿಯಲ್ಲ. ಗುಣರಹಿತಂ, ಗುಣನಿಮಿತ್ತಕವಾಗಿ ಪ್ರೇಮವನ್ನು ಮಾಡಬಾರದು, ವಸ್ತುಗಳಲ್ಲಾಗಲಿ ಯಾತ್ರಲ್ಲಾಗಲಿ. ಗುಣದಿಂದ ಪ್ರೇಮ ಮಾಡುವ ಶಾಸ್ತ್ರ ಹೇಳುತ್ತೆ, ಗುಣದಿಂದ ಪ್ರೇಮ ಮಾಡಬೇಡ ಅಂತ ಹೇಳುತ್ತೆ. ಭಕ್ತಿ ಬೇಕಾದ್ರೆ ಆಯ್ತಾ? ಯಾವ ಗುಣಗಳು? ಪ್ರಕೃತಿಯ 3 ಗುಣಗಳು. ಆ 3 ಗುಣಗಳನ್ನ ಮುಂದಿಟ್ಟುಕೊಂಡು ಅಭಿಮಾನ ಹಾಕ್ಕೊಂಡ್ರೆ ನೀವು ಬಂದವೇ, ಅದು ಭಕ್ತಿ ಆಗುವುದಿಲ್ಲ. ತಾಮಸ ರಾಜಸ ಗುಣಗಳು ಬಂಧಕ ಅನ್ನೋ ಅನುಭವ ಬರುತ್ತದೆ. ಸಾತ್ವಿಕವಾದ ಗುಣ ಬಂಧಕ ಅಂತ ಹೇಗೆ ಅನಿಸುತ್ತೆ ಅನ್ನಕ್ಕೆ ಉದಾಹರಣೆ. ನಾನು ನಿಂತುಕೊಂಡು ನಿನ್ನ ಮದುವೆ ಮಾಡಲಿಲ್ಲ ಅಂದ್ಲು ವಿಶ್ವದೇವಿ.
ಅಷ್ಟಾವಿಂಶತಿ ಕಲವು ಶ್ರೀಶೈಲೆ ಪೂರಯಿಷ್ಯಾಮಿ ವರಕುಟ ಬಂದ್ಲು ಬಕಳಾದೇವಿಯಾಗಿ. ಈಗ ಅಮ್ಮ 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 ಅಂತಾನೆ. ತಿರುಗಿ ನಾನು ಅಮ್ಮ ಅಂತ ಏನಾದ್ರು ಉಪಾಸನೆ ಮಾಡಿ ಮಗ ಅಂತ ಉಪಾಸನೆ ಮಾಡಿದ್ರೆ ಇನ್ನೊಂದು ಜನ್ಮ ಗಟ್ಟಿ. ನಾ ದಾಸಿ ಅಂತ ಅಳಿದೇವೇನಾ ಅವನ ಬಾಯಲ್ಲಿ ಅಮ್ಮ ಅನ್ನಿಸ್ಬೇಕು ಅಂತ ಪ್ರಯತ್ನ ಪಡ್ತಾನೆ ದೇವರು, ಅನ್ನಲ್ಲ ಅವಳು. ಯಾಕೆಂದ್ರೆ ಅಷ್ಟು ಏಟು ಬಿದ್ದುಬಿಟ್ಟಿದೆ ಯಾಕೆ ಭಕ್ತಿ ದಾರಿಯುಡ್ಯತ ಬಂದು. ನಾನು ಅಮ್ಮ ಅಂತ ತಿಳ್ಕೊಂಡು ನಾನು ನಿಂತ್ಕೊಂಡು ಮದುವೆ ಮಾಡಲಿಲ್ಲ ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಕ್ಕೆ ತಪ್ಪೆ. ಶ್ರೀನಿವಾಸ ದೇವರು ನಿಂತ್ಕೊಂಡು ಕಲ್ಯಾಣ ಮಹೋತ್ಸವ ಮಾಡ್ತೀನಿ ಅನ್ನೋದು ತಪ್ಪೇನೆ. ಅದು ನಮ್ಮಂಥವ್ರ ದೃಷ್ಟಿಯಿಂದ ದೊಡ್ಡ ಭಾಗ್ಯ. ಯೋಗ್ಯತೆ ಇದೆಯಾ? ಇಲ್ಲ. ಯೋಗ್ಯತೆ ಇರೋಳಗೆ ದೇವರು ಹೇಳಿದ್ರು ಕೂಡ ಬದ್ಧಕವಾಯಿತು. ಆದ್ದರಿಂದ ದಾಸೀಭೂತೋಸ್ಮಿ ವೆಂಕಟೇಶಸ್ಯ, ವೆಂಕಟೇಶನ ದಾಸಿ ನಾನು ಅಂತ ಹೇಳ್ಕೊತಾಳಲ್ಲಿ ಆಕಾಶರಾಜನ ಹತ್ರ. ನೀ ಯಾರು? ನಾ ದೇವ್ರ ತಾಯಿ ಅಂತ ಹೇಳ್ಕೊಳ್ಳೋದು. ಯಾಕೆ ನಿಮ್ಗೆ ಹೇಳಿದ್ರೆ ಸಾತ್ವಿಕ ಪರಾಕಾಷ್ಠತೆಯ ಗುಣವೂ ಕೂಡ ದೇವರ ಕಲ್ಯಾಣೋತ್ಸವ ಮಾಡಿಸ್ತೀನಿ ಅನ್ನೋದು ಸಾತ್ವಿಕ ಪರಾಕಾಷ್ಠತೆಯ ಗುಣ ಅಲ್ವಾ? ಎಲ್ಲೋ ಒಂದು ಪ್ರತಿಮಾ ಇಟ್ಕೊಂಡು ಕಲ್ಯಾಣೋತ್ಸವ ಮಾಡಿದ್ರೆ ಕಣ್ಣಲ್ಲಿ ನೀರಲ್ಲೋ ಅಯ್ಯೋ ಏನು ಪುಣ್ಯ ಮಾಡಿದ್ವೋ. ಇದೊಂದು ಅವಕಾಶ ಕೊಟ್ಟ ಅಧಿಕ ಮಾಸದಲ್ಲಿ ಕಲ್ಯಾಣೋತ್ಸವ ಮಾಡ್ಬೋದೇನಾದ್ರು ಮಾಡ್ತಾ ಇದ್ದೀವಲ್ಲ. ದೇವರಿಗೆ ಯಾವ ಅಧಿಕ ಮಾಸ? ದೇವರು ಮಾಡಿಸ್ತೀವಿ ಅಂದ್ರೆ ನೀವು ಮಾಡ್ಬಿಟ್ಟು ಸ್ಕೀಮ್ ಹಾಕ್ಬಿಡಲ್ಲ. ಅಧಿಕ ಮಾಸದಲ್ಲಿ ಅಗ್ನಿ ಸ್ಪರ್ಶ ಇಲ್ಲ ಆದ್ದರಿಂದ ಯಜ್ಞ ಮಾಡೋಂಗಿಲ್ಲ ಅಂದ್ರೆ ಏಕಾಸಿ ಯಾಕೆ ಮಾಡಬಾರ್ದು ಅಂತ ನಾ ಕೇಳಿದ್ರೆ ಮತ್ತೆ ಏನು ಮಾಡ್ತೀರಿ? ಅವತ್ತು ಮಾಡೋಂಗಿಲ್ಲ ಅಂದ್ರೆ ಅಲ್ಲ ಮಾಡ್ತಿರಲ್ಲ ಅವತ್ತು ನೀವು, ಅದಕ್ಕೆ ನಾವು ಮಾಡ್ತೀವಿ. ಸುದರ್ಶನ ಹೋಮ ಮಾಡ್ತಿರಲ್ಲ ಅವತ್ತು ಹೆಂಗೆ ಹವಿಸ್ಕೊಟ್ಟು ನೀವು ತಿಳ್ಕೊಂಡಿಲ್ಲ ಏನು ಹವಿಸೋದು ಅಂತ ದೊಡ್ಡ ಪ್ರಶ್ನೆ ಅದು. ಉತ್ತರ ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಅದು ಹೇಳ್ತಾ ಇದ್ದೇನೆ. ಇನ್ನೇನು ಬಂತು ಪ್ರಥಮ ಏಕಾದಶಿ, ಆಗ ಸುದರ್ಶನ ಹೋಮ ಮಾಡ್ತೀವಲ್ಲ, ಅದು ಕಂಪ್ಲೀಟ್ ದೇವರ ಅಥವಾ ಅಧಿಷ್ಠಾನನ, ಅಗ್ನಿನ, ಅಗ್ನಿ ಅಂತರ್ಯವೇನ? ಏನು ಅಗ್ನಿ ಅಂತರ್ಯಾಮಿ ಅಂದರೆ ಏಕಾದಶಿಗೂ ಅಗ್ನಿ ಅಂತರ್ಯಾಮಿ ಆಗಲಿ. ಅಂತರ್ಯಾಮಿತ್ವ ಇದೆಯಾ ಇಲ್ವೋ? ಅವತ್ತು ಏಕಾದಶಿ ಅಂದರೆ ಇದೆ ಅಂದ್ರೆ ಒಂದು ಕಷ್ಟ, ಇಲ್ಲ ಅಂದ್ರೆ ಒಂದು ಕಷ್ಟ. ಎಲ್ಲ ದೇವರೇ ಅಂದ್ರೆ ಒಂದು ಕಷ್ಟ. ಮತ್ತೆ ಮಾಡ್ತಿದೀವಲ್ಲ ಅಂದ್ರೆ ಆಡ್ಕೊಂಡ್ ಬರ್ತಾ ಇದೀವಿ, ಮುದ್ರೆ ಹೊಡಿಸ್ಕೋಬೇಕು. ಅದೆಲ್ಲ ಯಾಕೆ ತಲೆ ಕೆಡ್ಸ್ಕೋಬೇಕು? ಹಾಕೊಳ್ಳೋ ಎರಡು ಬರೆಗೆ ಸುಮ್ಮನೆ ಅಷ್ಟೇ ಉತ್ತರ. ನೀವು ಎಷ್ಟು ಅಧ್ಯಯನ ಮಾಡಿದವ್ರನ್ನ ಕೇಳಿದ್ರು ಅಷ್ಟೇ. ಬಂದಿದ್ಯಪ್ಪ ಏನೋ ಗೊತ್ತಿಲ್ಲ, ಅದೆಲ್ಲ ನಮ್ಗೆ ನ್ಯಾಯಿಸ್ತಿದ್ದಾಗಂತ ಬಂದಿಲ್ಲ. ಅದಕ್ಕೆ ಏನು ಮಾಡ್ತೀವಿ ಮುಂದೆ ಹೇಳಿದ್ರೆ? ಮತ್ತೆ ಅದು ದೊಡ್ಡ ಪ್ರೌಢ ಗ್ರಂಥ ಓದ ಮೇಲೆ ಎಂಥ ಕೌಶಲ್ಯತೆ ಅಂದರೆ ಏನಿದ್ರು ಬಿಡಿಸ್ತಾರೆ ಪ್ರಮೇಯಗಳು ಅಂತ ತಿಳ್ಕೊಂಡಿರ್ತೀವಿ ಸಾಮಾನ್ಯ ಜನಗಳು. ಮತ್ತು ನಾವು ಹಿಂಗೆ ಉತ್ತರ ಕೊಟ್ಟರೆ ಅವ್ರ ಗತಿ ಏನು? ಹಾಗೆ ಇಲ್ಲೂ ಹೇಳ್ತಾರೆ. ಆದ್ದರಿಂದ ಗುಣರಹಿತ, ಗುಣಪ್ರಾಧಾನ್ಯದ ವ್ಯಾಜದಿಂದ ಪ್ರೇಮ ಮಾಡಬೇಡ. ಯಾರ ಮೇಲೆ? ಹೆಂಡತಿ, ಮಕ್ಕಳು, ಸಂಪತ್ತು, ಮನೆ, ಮಠ ಯಾವುದೇ ಆಗಲಿ ಇದೆಲ್ಲ ಬಿಟ್ಬಿಡ್ಬೇಕು. ಗುಣರಹಿತಂ ಕಾಮನಾರಹಿತಂ. ಈ ಗುಣ ಸಂಬಂಧದಿಂದ ಕಾಮನೆಗಳು ಹುಟ್ಟುತ್ತವೆ. ತುಂಬ ಯೋಗ್ಯರು ಇವ್ರು ಫ್ರೆಂಡ್ಶಿಪ್ ಮಾಡಬೇಕು. ಫ್ರೆಂಡ್ಶಿಪ್ ಮಾಡಿ ಅಂಟ್ಕೊಂತು ಅಭಿಮಾನ. ಯಾರಿಗೋ ಏನೋ ಏನೋ ಬಂದು ಮಾತಾಡ್ಕೊಂಡು ಹೋಗ್ತಾರೆ, ಹಂಗಾಯ್ತು ಹಿಂಗಾಯ್ತು, ಅಯ್ಯೋ ಪಾಪ ಅಂದಿ ಸ್ವಾಮಿ ಅಂದ. ಅಯ್ಯೋ ಪಾಪ ಅಂದಿದ್ದಕ್ಕೆ ನೀವೇ ನಮ್ಮ ಅಕೌಂಟ್ಗೆ ಆನ್ಲೈನ್ ಮಾಡ್ತೀವಿ. ಅಯ್ಯೋ ಪಾಪ ಅಂದಿದ್ದಕ್ಕೆ ಏನಾದ್ರು ಕೊಡ್ಬೇಕು? ನೀನು ಪುಣ್ಯ ಅಳಿತೀಯಾ? ಇಲ್ಲ ಆಸ್ಪತ್ರೆಯಲ್ಲಿ ಒಂದಿನ ಹೋಗಿ ಸೇವೆ ಮಾಡ್ತೀಯಾ? ಇಲ್ಲ ಒಂದಿನ ಗಂಜಿ ಕೊಡ್ತೀಯಾ? ಇಲ್ಲ ನೀನೇನಾದ್ರು ದುಡ್ಡು ತೊಗೊಂಡು ಹೋಗಿ ಕೊಡ್ತೀಯಾ? ಅಯ್ಯೋ ಪಾಪ ಅಂದಿದ್ದಕ್ಕೆ ನಿನ್ಗೇನಾದ್ರು ಖಾಲಿ ಆಗುತ್ತೆ ಏನಪ್ಪ? ಇಲ್ಲಾಂದ್ರೆ ಅಯ್ಯೋ ಪಾಪ ಅಂತ ಯಾಕಂದೆ? ಗಾಣಗಿತ್ತಿ ಅಯ್ಯೋ ಅಂದ್ರೆ ನೆತ್ತಿ ತಣ್ಣಗಾಗತ್ತೆ ಅಂತ. ಅಯ್ಯೋ ಪಾಪ ಅಂದಿದ್ದಕ್ಕೆ ಕೊಡು ಏನಾದ್ರು. ಅಯ್ಯೋ ಪಾಪ ಅಂತ ಯಾಕಂದು? ನಮಗೆ ಬೇಕಾದಂಥ ವ್ಯಕ್ತಿ ಅಂತ ಗಂಟು ಹಾಕೊಂಡಿದ್ದಕ್ಕೆ. ಇಲ್ಲೇ ಎಲ್ಲ 1000 ಹೋಗ್ತಿರುತ್ತೆ, 1000 ಬರ್ತಿರುತ್ತೆ. ಆಕ್ಸಿಡೆಂಟ್ಗಳು 8 ಜನ ಹೋದ್ರು, 10 ಜನ ಹೋದ್ರು ಅಂತ ಅದಕ್ಕೆಲ್ಲ ಗೊತ್ತಿರ್ತೀವಿ ಹೋದ್ರಂತೆ ಅಂತ. ಅದಕ್ಕೂ ಕೆಲಸ ಇಲ್ಲದೆ ಇರೋರು ಕೂತ್ಕೊಂಡು ಕೇಳ್ತಾನೆ ಇರ್ತಾರೆ ಬೇರೆ ಪ್ರಶ್ನೆ, ಟಿ ವಿಲಿ ನೋಡ್ತಾನೆ ಇರ್ತಾರೆ. ಅವ್ರಿಗೆ ಅದೇ ನೋಡಿ ನೋಡಿ ಅಭ್ಯಾಸ. ದಿನ ಯಾರು ನೆಕಲ್ಕೊಳ್ಳೋದು ನೋಡಿದ್ರೆ ಅಭ್ಯಾಸ ಇರಲ್ಲ. ದಿನ ಹೆಣ ನೋಡಬೇಕು, ಸ್ಮಶಾನ ನೋಡಬೇಕು, ಸುಡೋದು ಹೆಂಗೆ ನೋಡಬೇಕು, ಅದು ಹಿಂಗೆ ಹೊತ್ಕೊಂಡು ಹೋಗ್ತಾರೆ ನೋಡಬೇಕು, ಅಲ್ಲಿ ಆಕ್ಷೇಪ ಮಾಡಬೇಕು. ಏನಪ್ಪ ನಮ್ಮ ಇದರಲ್ಲಿ ಹೀಗೆಲ್ಲ ಏನು ಮಾಡಲ್ಲ ಅಂತ ಅದು ಬೇರೆ ಹೀಗೆ ಹೋಲಿಸ್ಕೋಬೇಕು. ಆಯ್ತಲ್ಲ, ಅಭಿಮಾನ ಹಾಕ್ಕೊಂಡಿದ್ದಾನೆ. ಕಾಮನಾರಹಿತವು ಗುಣರೂಪದ ಸಂಬಂಧ ಹಾಕ್ಕೊಂಡು ಅಂದರೆ ಕಾಮನೆಯ ಸಂಬಂಧ ಬರುತ್ತೆ. ದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಪ್ರಸನ್ನ ವೆಂಕಟದಾಸರು ಅಂತ ವಿಜಯರಾಯರ ಕಾಲದವರು, ವಿಜಯರಾಯರಿಂದ ಹೋಲಿಸಿಕೊಂಡು ದೇವರ ಹತ್ರ ಹೋಗಿ ಮಲಗಿದ್ರು ಜ್ಞಾನ ಹೋಯಿತು. 7 ಹೊತ್ತಿಗೆ ಕವಿತಾಶಕ್ತಿಯ ಚಾತುರ್ಯ ಬಂತು. ಅವರೇನು ನಿರಕ್ಷರ ಕುಕ್ಷಿ ಅಕ್ಷರ ಓದೋರಲ್ಲ. ದೇವ್ರನ್ನ ಕೇಳಿದ್ರು ಏನು ಬೇಕು ಅಂತ ದೇವರು ಅಂತ ಕತೆ
ನಮ್ಗೆ ಹಂಗೆ ಕೇಳ್ತಾನೆ ಏನು ಬೇಕು ಅಂತ. ತೊಂಗು ಹತ್ಲ ಕಡೆ ಆಯ್ತಲ್ಲ ನೋಡಿ ಅಂತ. ಆ ಹುಂಡಿಗೆ ಏನಾದ್ರು ಇದ್ರೆ ಹಾಕ್ಬಿಟ್ಟು ಹೋಗು ಇದ್ರೆ ಹಾಗೆ ಹೋಗು. ಒಂದು ಉಂಡೆ ಕೊಡಿಸ್ತೀನಿ ಬ್ರಹ್ಮದೇವ್ರ ನೈವೇದ್ಯ ಅಂತ, ಅದಕ್ಕೆ ಹಾಕಿರೋ ತುಪ್ಪ ಯಾವುದು ಅಂತ ಕೇಳ್ಬೇಡ, ಎಲ್ಲರೂ ತಿಂದು ಮಾಡಿ ಎಲ್ಲ ಕಳ್ಕೊಂಡು ಆಗಿದೆ ನೋಡ್ಬಾ. ನಾನು ನನ್ನದು ಎಂಬ ದುರಭಿಮಾನ ಬಿಡದೊಲ್ಲಯ್ಯ ಶ್ರೀನಿವಾಸನೇ, ಏನ ಬೇಡಲಿ ನಿನ್ನ. ಮತ್ತೇನು ಬೇಡ ಕೇಳ್ತಿದೆಯಲ್ಲ ಅಂದ್ರೆ ಧ್ಯಾನದೊಳಿರಿಸ ಸಾಕೇನೋ ಬೇಡ. ಏನು ಯಾಕೆ ಅಂದರೆ ನಾನು ನನ್ನದು ಎಂಬತಕ್ಕಂಥ ಬಳ್ಳಿ ಹೆಣ್ಕೊಂಡಿರುವಾಗ ಮಮಾಹ ಮಿತಿಪ್ರರೂಢ ಭಾಗವತ. ನಾನು ನನ್ನದು ಎಂಬತಕ್ಕಂಥ ಬಳ್ಳಿಯಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ನನ್ನ ಇಂದ್ರಿಯ ಮನಸ್ಸುಗಳು ಸಂಬಂಧವಾಗಿದೆ. ಇದನ್ನು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ. ನೀ ಏನು ಕೊಟ್ಟರು ಅದು ವಿಷಕಾರಿ ಆಗತ್ತೆ, ಕಾಮನದಲ್ಲಿ ಪರಿವಸಾನೆ ಆಗತ್ತೆ. ವಿನ ಒಂದು ಕೊಟ್ರೆ ಇನ್ನೊಂದು ಬೇಕು, ಇನ್ನೊಂದು ಕೊಟ್ರೆ ಯಾರೋ ಕೇಳಿದ್ರು ಕೊಟ್ಟುಬಿಟ್ಟಿದ್ದೀನಿ ಇನ್ನೊಂದು ಬೇಕು. ಹೆಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು, ಹೆಚ್ಚು ಮೆಚ್ಚು ಕಿಚ್ಚೆದ್ದು ಹೋಯಿತಲ್ಲ, ಮಾಡು ಸಿಕ್ಕದಲ್ಲ ಮಾಡಿನ ಊರು ಸಿಕ್ಕದು. ಹೆಚ್ಚಾಗ್ತಾನೆ ಇರ್ತದೆ ಆಸೆ. ಅದಕ್ಕೆ ಒಂದೇ ಮಾತಲ್ಲಿ ಹೇಳಿದ್ರು, ಅನಂತ ಅಪರಾಧ ಎನ್ನಲ್ಲಿ ಇರಲಾಗಿ ಭಿನ್ನಕ್ಕೆ ಬಾಯಿಲ್ಲವಯ್ಯ ದಾಸರು. ಅದೇ ಭಗವಂತನ ಮಾತಾಡಿಸುವಾಗ ಅಪರಾಧಿ ನಾನಲ್ಲ, ಈ ಅಪರಾಧ ಜನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀ ಆಡಿಸಿದಂತೆ ಆಡುವ ನರಗೊಂಬೆ ನಾನು. ಇದಕ್ಕೆ ವ್ಯಾಖ್ಯಾನ ಕನಕದಾಸ. ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ, ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ, ಎನ್ನ ಸ್ವತಂತ್ರವು ಲೇಷವಿದ್ದರು ತೋರು, ಎನ್ನ ಸ್ವತಂತ್ರವು ಲೇಷವಿದ್ದರು ತೋರು, ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ. ಇನ್ನೊಂದು ಪದ ನೋಡಿ, ನೀನು ನುಡಿಸಿದಂತೆ ನುಡಿದು ನಡೆದ ಮೇಲೆ ಎನ್ನ ತಪ್ಪು ನಿನ್ನ ತಪ್ಪು, ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ. ನಂದೇನಿದೆ ತಪ್ಪು? ನೀನು ಹೇಳ್ದಂತೆ ನೋಡಿದ್ದೀನಿ, ನೀನು ಹೇಳ್ದಂತೆ ನಂಬ್ಕೊಂಡಿದ್ದೀನಿ, ಎಲ್ಲ ನೀ ಹೆಂಗೆ ಪ್ರಯಾಣ ಮಾಡ್ತೀವಿ ಹಂಗೆ ಹೋಗ್ತಾ ಇದೆ ಗಾಡಿ. ನಂದೇನಿದೆ ತಪ್ಪು? ದೃಷ್ಟಾಂತ ಕೊಡ್ತಾನೆ. ಒಬ್ಬ ಹುಟ್ಟುಕುರುಡನಿಗೆ ಕೋಲ್ ಹಿಡ್ಕೊಂಡೊಬ್ಬ ಕರ್ಕೊಂಡು ಹೋಗ್ತಾನೆ ಮಾರ್ಗದರ್ಶಕ. ಅವನು ಬಾವಿಗೆ ಬೀಳಿಸ್ತಾನೋ ಹಳ್ಳಕ್ಕೆ ಬೀಳಿಸ್ತಾನೋ ಸರಿಯಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಬಾವಿಗೆ ತಾಕ್ಬಿಟ್ಟ. ಯಾರಕ್ಕೆ ತಪ್ಪು ಅಂತೀರಿ? ಹೋದು ಒಂದು ತಪ್ಪ, ಬೆಳೆಸ್ತು ಒಂದು ತಪ್ಪ, ಕಣ್ಣಿದ್ದು ಒಂದು ತಪ್ಪ, ಕಣ್ಣು ಇಲ್ಲದೆ ಇದ್ದು ಒಂದು ತಪ್ಪ. ಹಾಗೆ ಹೇಳ್ತಾ ಇದ್ದಾರೆ, ನೀ ನನ್ನ ಕಣ್ಣಿಲ್ಲದೆ ಇದ್ದವನು. ಅದರಾದ್ರೆ ಅದೇ ಮಾತು ಹೇಳ್ತಾರೆ, ಅಂದೋಹಂ ಕರುಣಾ ಸಿಂಧು ವೀಕ್ಷೇನ ಕ್ಷೇಮ ಪದ್ಧತಿ ಇಂದಿರೇಶ ಕರೆಯಗಣ್ಣನ್ ವರ್ತಯ ಅನಿಂದ್ಯ ವರ್ತ್ಮನಿ. ದಾಸರ ಪದ ಏನಿದೆ ಅದು ವಾದ ಅಂದೋಹಂ ಕರುಣಾ ಸಿಂಧು. ನಾನು ಕುರುಡ, ಸಾಧನ ಮಾರ್ಗ ನನಗೆ ಗೊತ್ತಿಲ್ಲ, ಹುಟ್ಟು ಕುರುಡ, ನನ್ನ ಕೈ ಹಿಡಿದು ಕರ್ಕೊಂಡು ಹೋಗೋ ಉತ್ತಮ ಮಾರ್ಗದಲ್ಲಿ. ರಾಜರು ನಮಗೆ ಕೇಳಿಸ್ಕೊಡ್ತಾರೆ, ಕೇಳ್ಕೊತೀವಿ ಆ ದೇವರಲ್ಲಿ, ನಾವು ಬುದ್ಧಿವಂತ, ಅಷ್ಟು ಓದಿದ್ದೀನಿ, ಇಷ್ಟು ಜನಕ್ಕೆ ಮಂಗಳ. ಇದೇ ನಮ್ಮ ನಿತ್ಯ ಪುರಾಣ ಬೇವಿನ ನಮಗೆ ಸಾಧನ ಮಾರ್ಗ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಷ್ಟು ಜನ ಇದೆ. ಅಧ್ಯಯನ ಮಾಡಿದವರು ಯಾರ ಬಾಯಿಲು ನಮ್ಗೆ ಸಾಧನ ಮಾರ್ಗ ಗೊತ್ತಿಲ್ಲ ಅಂತ ನಾ ಕೇಳಿಲ್ಲಪ್ಪ, ನೀವು ಕೇಳಿದ್ರೆ ಸಂತೋಷ. ನಮಗೆಲ್ಲ ಗೊತ್ತು ಅಂತಾನೆ ಹೇಳೋದು. ಅದೇ ಹೋಗಿ ಯೋಚನೆ ಮಾಡಿ, ನಿಮಗೆ ಸಾಧನ ಮಾರ್ಗ ಗೊತ್ತಾ? ಏನೋ ಯಥಾಮತಿ ತಿಳ್ಕೊಂಡಿದ್ದೀವಿ ಅಂತ ಅರಿಯವಿನ, ತಿಳ್ಕೊಂಡಿಲ್ಲ ಅಂತ ಯಾರೇ ಹೇಳಿದ್ರು ಗೊತ್ತು. ಅದ್ರ ವಾದರಾಜರು ಹೇಳ್ತಾ ಇದ್ದಾರೆ, ಅಂದೋಹಂ ಕರುಣಾ ಸಿಂಧು ಅವರಿಗನ್ಮಯನ ನಮ್ಗ. ವೀಕ್ಷೇನ ಕ್ಷೇಮ ಪದ್ಧತಿ, ಕ್ಷೇಮ ಪದ್ಧತಿ ಯಾವುದನ್ನ ಅನ್ನೋದು ನಮ್ಗೆ ಗೊತ್ತಿಲ್ಲ, ನೋಡಿಲ್ಲ. ಇಂದಿರೇಶ ಕರೆಯಗ್ರಣ್ಣನ್ ಎರಡು ಕರಗಳನ್ನ ಹಿಡ್ಕೊಂಡು ಹುಟ್ಟುಕುರುಡರನ್ನ ತಗೊಂಡೋಗಿ ಉತ್ತಮ ಸ್ಥಾನಕ್ಕೆ ಬಿಟ್ಟು ಅಂತೆ ನನ್ನ ಬಿಡು ಅಂತ ಪ್ರಾರ್ಥನೆ ಮಾಡ್ತೀನಿ. ಬರೀ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಯಾರ್ಯಾರನ್ನೋ ಜಗತ್ತಲ್ಲಿ ಹೊಗಳಿದೆ, ಎಲ್ಲರೂ ಕೈ ಕೊಟ್ಟರು. ಕಸ್ಯ ಕಸ್ಯ ಪ್ರಿಯಂ ರೂಮಃ ಸ್ತುಮಃ ಕಂ ಕಂ ಪದೇ ಪದೇ ಕಸ್ಮೈ ಕಸ್ಮೈ ದಿಶಾ ಮುಕ್ತಂ ಕಸ್ಮದ್ವಾ ಅಸ್ಮತ್ ಪ್ರಯೋಜನ. ನಂಗೇನು ಪ್ರಯೋಜನ ಆಯ್ತು ಅವರಿಂದ? ಯಾರ್ಯಾರಿಗೂ ಕೈ ಮುಗಿದೆ, ಯಾರ್ಯಾರಿಗೂ ಹಣೆ ಕೊಟ್ಕೊಂಡೆ, ಯಾರ್ಯಾರಿಗೂ ಹೋದೆ, ಯಾರ್ಯಾರನ್ನೋ ಹೊಗಳ್ದೆ. ಏನು ಸೂಪರ್ ಶ್ಲೋಕ ರೀ. ಕಸ್ಮೈ ಕಸ್ಮೈ ದಿಶಾ ಮುಕ್ತಂ, ಇವನು ನನ್ನ ದಾಟಿಸ್ತಾನೆ, ಇವನು ನನ್ನ ಜ್ಞಾನ ಕೊಡ್ತಾನೆ, ಇವನು ನನ್ನ ಉದ್ಧಾರ ಮಾಡ್ತಾನೆ ಅಂತೆಲ್ಲ ಅವರ ಕಡೆ ಮನಸ್ಸು ಕೊಟ್ಟೆ, ಬುದ್ಧಿ ಕೊಟ್ಟೆ, ಎಲ್ಲ ಕೊಟ್ಟೆ.
ಅಕಸ್ಮಾತ್ ಅಸ್ಮತ್ ಪ್ರಯೋಜನ ನನಗೇನು ಪ್ರಯೋಜನ ಆಗಲ್ಲ. ಆಗ ನತ್ತು ಜನ ನನ್ನನ್ನು ನೋಡಿ ವಾದರಾಜರು ನೋಡಿ ನಕ್ಕಿರೋದು ಅಂತ ಹೇಳ್ಕೊಂಡಿದ್ದಾರೆ. ಸ್ವಂತ ವಾಕ್ಯ ಅವ್ರಿಗೂ ಅನ್ವಯ. ನಕ್ಕರು ನಾನು ನೋಡಿ ಅನುತ್ಸಾಹ ಮಹೋತ್ಸಾಹ ಶರಣೆ ಚರಣೆ ಸತಾಂ ಶರಣೆ ಸತಿ ಜಲ್ಪಂತಹ ಕಿಮ ಸಂತೋ ಹಸಂತುನಾ. ನಾನು ನಿನ್ನ ಮಾರ್ಗದಲ್ಲಿ ನಡೆಯುವಾಗ ಕೆಲವರಿಗೆ ನನ್ನ ವರ್ತನೆಗಳನ್ನ ನೋಡಿ ನಗು ಬರ್ಬೋದು. ಅವ್ರು ನಕ್ರು ಅಂತ ನಾನು ಆ ಮಾರ್ಗ ಬಿಟ್ಕೊಡಲ್ಲ. ನಾನು ಅದರ ಕಡೆ ಗಮನವೇ ಕೊಡಲ್ಲ. ಕಾಮನಾರಹಿತ ಅದಿದ್ರೆ ತಾನೇ ನಿಮಗೆ ವಿಕಾರಕ್ಕೆ ಕಾರಣ. ಗುಣರಹಿತಂ ಕಾಮನಾರಹಿತ. ಹಾಗೆ ನಾನು ನಗುವವರ ಮಾತಿಗೆ ಕಡೆ ಗಮನವೇ ನಾ ಕೊಡೋದಿಲ್ಲ. ಹಿಮ ಸಂತೋ ಹಸಂತುನ ಅವ್ರು ನಕ್ಕ ನಂಗೇನಾಯ್ತು. ನಮ್ಮೊಂದು FIR ಬುಕ್ ಆಗಿತ್ತು. ಕೋರ್ಟಲ್ಲಿ ತೊಗೊಂಡೋದ್ರು, ಅಕ್ಯೂಸ್ಡ್ ಜಾಗದಲ್ಲಿ ನಿಲ್ಲಿಸಿದ್ರು. ಇತ್ತ ಕಡೆ ಒಬ್ಬ ಬೇಡಿ ಹಾಕೊಂಡಿದ್ದ, ಅತ್ತ ಕಡೆ ಒಬ್ಬ ಬೇಡಿಯನ್ನು ನಿಂತಿದ್ದ. ಮಧ್ಯ ಅವಸರವಾದಂಥದ್ದಲ್ಲಿ ಬಂದಿರ್ತಕ್ಕಂಥ ಅಭಿಷೇಕ ಆದಂಥ ವೇದಾಂತ ಸಾಮ್ರಾಜ್ಯ ಆದ ಮೂಲಗೋಪಾಲಕೃಷ್ಣನ ಪೂಜೆ ಮಾಡಿರ್ತಕ್ಕಂಥ ವ್ಯಕ್ತಿ ನಿಂತಿದ್ದ. ಅಳಬೇಕಾ, ನಗಬೇಕಾ, ಕರ್ಮ ಬೈಕೋಬೇಕಾ, ಜಡ್ಜಿ ಮುಖ ನೋಡ್ಬೇಕಾ? ಆಗ ಯಾರೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಚಿತ್ರದುರ್ಗದ ಘಟನೆ ನಡೆದಿತ್ತು, ಜ್ಞಾಪಿಸ್ಕೊಳ್ಳಿಲ್ಲ, ಬಾಯಲ್ಲಿ ಹೇಳಿದೆ. ಒಬ್ಬ ಸ್ವಾಮೀಜಿ ಒಳ್ಳೆ ಫ್ರೆಶ್ ಮ್ಯಾಟರ್ ಅದು. ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಎದುರಿಗೆ ನಾಯಿರು, ಏನೇ ಈ ಸನ್ಯಾಸಿ ಹೆಣ್ಣು ಗಂಡು, ಏನೇ ಈ ಸನ್ಯಾಸಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ, ಇವೊಂದೇನಿದೆ ಇನ್ನು ಆ ವಿಷಯಕ್ಕೆ ಹೋಲಿಸೋದು. ನೋಡ್ಕೊಂಡು ಹೋಗೋಣ, ಕೂತ್ಕೊಳ್ಳೆ, ಏನು ಯಾತಕ್ಕೆ ಬಂದಿದ್ದಾರೋ. ಇದು ಪಾಪನ ಪುಣ್ಯನ ಯಾರ ಕೊಂಡು ಹೋಗುತ್ತೆ? ನಾವು ಪ್ರತಿಮಾ ತಗೊಂಡಿದ್ದೀವ, ಇಲ್ಲ ಫಾರಿನಲ್ಲಿ ಮಾರಿದ್ದೀವ, ಬೇಕಾಗಿ 3 ಲಕ್ಷ ಖರ್ಚಾಯ್ತು. ಓಪನ್ ಆಗಿ ನಾನು ಇದನ್ನು ಹೇಳಬೇಕಾದ್ರೆ ನಮ್ಮ ಸಂಕಟ ನಿಮಗೇನು ಗೊತ್ತಾ? ಆ ಥರ ಸಂಕಟ ಪಟ್ಟಾಗಲೂ ಅಂತರಾಯ ಸಹಸ್ರೇನಾಪಿ ಅಪ್ರತಿಬದ್ಧತ್ವ. ಆಗ ನಿಮ್ಗೆ ಭಕ್ತಿ ಮಹಿಮೆ ಗೊತ್ತಾಗುತ್ತೆ. 50 ವರ್ಷ ಪ್ರವಚನ ಮಾಡಿದ ಮಗನೇ, ಈಗ ಥೀರಿ ಕೊಡ್ತೀನಿ, ಅಲ್ಲೇನು ಚಿಂತನೆ ಮಾಡ್ತೆ? ಏನು ಮಾಡಲಿಲ್ಲ, ಒಂದು ಸಣ್ಣ ದೇವರ ನಾಮ ಹೇಳ್ಕೊಂಡೆ ಅಷ್ಟೇ, ಸೈನ್ ಆಯಿತು, ಹೋಗಿ. ಏನು ಪುರುಷಾರ್ಥ ಸಾಧನೆ ಮಾಡಿದ್ರಿ ಅದರಿಂದ? ಒಂದು ಸಣ್ಣ ದೇವರ ನಾಮ. ವಿದ್ಯಾರತ್ನಾಕರ್ ಹತ್ರ ಹೇಳ್ತಾರೆ, ಜಾನಕಿ ರಮಣನೇ ಮಾನದಿ ಸಲಹೆನ್ನ ಮಾನವಿಮಾನ ನಿಂದೋ ದೀನರ ಬಂದೋ ಜಾನಕಿ ರಮಣನೇ. ಮಾನಾಪಮಾನ ನಿಂದೋ, ನೀನು ಯಾವುದು ಅವಸ್ಥೆಯಲ್ಲಿ ಇಡಿಸ್ತೀಯ ಅದು ನಮಗೆ ನೀನು ಒಳ್ಳೆಯದು ಕೊಟ್ಟಿದ್ದು. ಸರ್ವಾವಸ್ಥ ಪ್ರೇರಕಶ್ಚ ಸರ್ವರೂಪೇಶು ಅವೇದವಾನ್. ಇದು ಜ್ಞಾನಕ್ಕೇ ಕಾರಣ. ಮಾನಪಮಾನ ಸಬಾಲವೆಂದರಿದು ನಿಧಾನಿಸಿ ಹರಿ ಗುಣ ಧ್ಯಾನವ ಮಾಡುವುದು ಸಾಮಾನ್ಯ ವಲ್ಲ ಶ್ರೀಗರಿ ಸೇವ. ಬರೀ ಚಪ್ಪಾಳೆ ಹೊಡೆಸ್ತಾನೇ ಇದ್ದಲ್ಲಿ ನಿಮಗೆ ಸಭೆ ಒಳಗೆ ಗೊತ್ತಾಯ್ತೇನಪ್ಪ, ಅಷ್ಟೇನಾ ನಿನ್ನ ಕರ್ಮ ಇರೋದು, ಬೇರೆ ಇಲ್ವಾ ಅಂತಾನೆ ಸ್ವಾಮಿ. ಆ ಅನುಭವ ಆದರೆ ತಾನೇ ನಿಮಗೆ ಭಕ್ತಿ ಮಹಿಮೆ ಗೊತ್ತಾಗೋದು. ಆಗ ಕಣ್ಣಲ್ಲಿ ನೀರು ಬಂದಿರ್ತಾನೆ. ಏನು ಮಾಡಿರಬಾರ್ದು ನಿಲ್ಲಿಸ್ಬೇಕು, ಅನ್ನಿಸ್ಬೇಕು. ಗೊತ್ತಾಯ್ತಾ? ಅಲ್ಲೂ ಏನು ಮಾಡಿಲ್ಲ, ಇಲ್ಲೂ ಏನು ಮಾಡಿಲ್ಲ, ಅವ್ರಿಗೂ ಏನು ಮಾಡಿಲ್ಲ. ಆಗ ದೇವರ ಮೇಲೆ ನಮಗೆ ಪ್ರೇಮ ರೂಪವಾದಂಥ ಏಕಪ್ರಕಾರವಾದಂಥ ಮನಸ್ಸು ಇರಬೇಕಾ ಬೇಡವಾ ಅಂದರೆ ಅವಸ್ಥೆ ಕೊಟ್ಟಾಗ್ತಾನೆ ಗೊತ್ತಾಗೋದು. ಯಾಕೆ ದೇವ್ರಿಂಗ್ ಮಾಡ್ದ ಅಂತಾನೆ ನಾವು ಅನ್ನೋದು. ಏನು ಮಾತಿಲ್ಲ. ಯಾಕದಾಗಿಲ್ಲ? ಧ್ಯಾನ ಕರ್ಮೇಂದ್ರಿಯ ನಿಗ್ರಹಿಸಿ ಜ್ಞಾನವ ಸಂಗ್ರಹಿಸಿ ಹೀನ ಬುದ್ಧಿಗಳನ್ನೇ ಸಹಿಸಿ. ಅಲ್ಲೆಲ್ಲ ಸ್ಟೇಜಸ್ಗಳಿದೆ. ಆ ಸ್ಟೇಜಸ್ಸು ಕೆಲವು ಉಪದೇಶದಿಂದ ಬರುತ್ತೆ, ಕೆಲವು ಅವಸ್ಥೆಯಿಂದ ಬರ್ತದೆ. ಆದರೆ ಕೆಲವು ವೈರಾಗ್ಯದ ಸ್ಥಿತಿಗಳು ಭಕ್ತಿಗೆ ಅಡಕವಾಗಬೇಕಾದರೆ ಅವಸ್ಥೆಯಿಂದಾನೇ ಬರಬೇಕು. ಅವಸ್ಥೆ ಇಲ್ಲದೇ ಬರೋಕ್ಕಾಗೋದಿಲ್ಲ. ಅದಕ್ಕೆ ಅಂಥ ಅವಸ್ಥೆ ನಿನ್ನ ಮನಸ್ಸಿಗೆ ಇಡ್ತಾನೆ. ಅದರಲ್ಲಿ ತಥ್ಯ ಇರಬೇಕು, ಸತ್ಯ ಇರಬೇಕು. ಆಗ ನೀ ದೇವರಲ್ಲಿ ಮಾಡ್ತಕ್ಕಂಥ ಪ್ರೇಮ ಪ್ರವಾಹ ಗ್ಯಾರಂಟಿ. ಅದರಲ್ಲಿ ನಿನ್ನ ದೋಷ ಇದ್ದಾಗ ಪಶ್ಚಾತ್ತಾಪ ತಪ್ಪಿಂದ ಕೇಳ್ಕೊಳ್ಳೋದಲ್ಲ, ನೀ ಮಾಡಿಲ್ಲದೆ ಇರೋದನ್ನು ಮಾಡ್ದಂಗೆ ಇಟ್ಟು ಆ ದುಃಖವನ್ನು ಕೊಟ್ಟಾಗ ಬರ್ತಕ್ಕಂಥ ಪ್ರೇಮ ಇದೆಯಲ್ಲ, ಅದರ ವೈಲಕ್ಷಣ್ಯವೇ ಬೇರೆ. ಅದು ಭಕ್ತಿಯಲ್ಲಿ ಸೇರಿರ್ತಕ್ಕಂಥ ಪ್ರೇಮ. ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೇನೆ.
ಸಣ್ಣ ಮಗು ಹಠ ಮಾಡ್ತದೆ, ತಾಯಿ ತಟ್ಕೊಳ್ಳಾರದೆ ಹೊಡಿತಾಳೆ. ಆದ್ರೆ ಆ ಮಗು ಏನು ಮಾಡುತ್ತೆ ಅಂದ್ರೆ, ನೀವು ಹೊಡಿ ಚಚ್ಚಿ ಹೊಡಿ ಏನಾರು ಮಾಡು, ಉಸಿರು ಕಟ್ಟೋಂಗ್ ಹೇಳ್ತೈತೆ, ಅಮ್ಮ ಅಮ್ಮ ಅಮ್ಮ, ಅಮ್ಮನ್ ಬಿಟ್ಟೋಗಲ್ಲ, ದೂಡ್ತಾಳೆ ಯಾಕೆ ಮುಂದಕ್ಕೆ. ಮುಂದೆ ನಿಂಗೆ ಅಮ್ಮನ ಬೇಡ, ಅಮ್ಮ ಸತ್ತೋದ್ಲು, ಅದಕ್ಕೆ ಅರ್ಥವಾಗಲ್ಲ ಆ ವಯಸ್ಸಿನಲ್ಲಿ. ಅಮ್ಮ ಸತ್ತೋದ್ಲು, ನೀನು ನನ್ನ ಹತ್ರನೇ ಬರಬೇಡ ಅಂತ ದುಗ್ತಾಳೆ. ಅಮ್ಮ ಅನ್ನತ್ತೆ, ಇನ್ನೂ ಬಿಗ್ ಬಿಗ್ ಕಳುತ್ತೆ, ಅಮ್ಮ 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 ಅಮ್ಮ. ಅದು ಭಕ್ತಿ. ಯಾವುದೇ ಸ್ಥಿತಿಯಲ್ಲಿ ತಾಯಿ ಆ ಮಗುವನ್ನ ದೂಡಿದ್ರು ಕೂಡ ಅಮ್ಮ ಅನ್ನೋದನ್ನು ಬಿಟ್ಟರೆ ಬೇರೆ ಹೊಡೆದು ದ್ವೇಷಿ ನನ್ನ ಬೈದು ಅವೆಲ್ಲ ಯಾವುದು ಅದ್ರ ಬುರುಡೆಗೆ ಬರಲ್ಲ. ಅಮ್ಮ ಆಮೇಲೆ ಅವಳೇ ಸಮಾಧಾನ ಮಾಡ್ತಾಳೆ. ಅದಕ್ಕೆ ನಮ್ಮ ಪ್ರಸಂತಿ ಎತ್ಕೊಂಡ್ ಕಡೆ ಪ್ರಯೋಗ ಮಾಡ್ತಾಳೆ. ತಾಯಿ ಮಡಿಲ, ತಾಯಿ ಮಡಿಲ ಸೇರಿದ ಶಿಶುವಂದರಿ ಹಾಯವೆನಿಸಿತು ಜೀವನ ಯಾತ್ರೆಯು. ಆನೆ ಅಟ್ಟಿಸ್ಕೊಂಡ್ಬರ್ತಾ ಇದೆ ಸಣ್ಣ ಮಗುವಿಗೆ, ಅಮ್ಮ ಅಂತ ಬಂದು ಒಳಗೆ ಸೇರ್ಕೊಂಡ್ಬಿಡ್ತು ಹೋಗುದು. ಅಮ್ಮ ಆನೆಯನ್ನು ಕೊಂದುಬಿಡ್ತಾಳೆ, ನಾನು ಸೇಫ್ ಅನ್ನೋ ಜ್ಞಾನದಿಂದಾನೇ ಬರೋದು. ನಮ್ಮಮ್ಮನ್ನು ಆನೆ ಕೊಂದ್ಬಿಡುತ್ತೆ ಅನ್ನೋ ಜ್ಞಾನ ಇದ್ರೆ ಹಿಡ್ಕೊತೀಯ. ತಾಯಿ ಮಡಿಲ ಸೇರಿದ ಶಿಶುವಂದದಿ ಹಾಯವೆನಿಸಿತು ಜೀವನ ಯಾತ್ರೆ, ನಾಟ್ಯವಾಡು ನೀ ನಾಟ್ಯವಾಡು. ಅದೇ ಅರ್ಥಗಳನ್ನು ಚಿಂತನೆ ಮಾಡಿದ ಜ್ಞಾನಿಗೂ ಅದೇ ಪದದ ಅರ್ಥವನ್ನೇ ಹಾಕಿರ್ತಾರೆ. ಹಾಗಿಲ್ಲೂ ಇರ್ತಾ ಇರ್ತಾರೆ. ಕಾಮನಾರಹಿತ, ಕಾಮನ ಎಂಬತಕ್ಕಂತಾದ ಗುಣವತ್ಸವರವಾಗಿ ಬಂದು ಬಿಡ್ತು ಅಂದ್ರೆ ಆ ಕಾಮ ನಮಗೆ ಫಲಾಫಲಗಳ ಮೇಲೆ ಬೀರ್ಬಿಡುತ್ತೆ ಫಲವನ್ನ. ಗುಣರಹಿತಂ ಕಾಮನಾರಹಿತಂ. ಆದರೆ ನಮ್ಮ ಪ್ರೇಮ ಹೇಗಿರಬೇಕು ದೇವರ ಮೇಲೆ ಅಂದರೆ ಪ್ರತಿಕ್ಷಣವೂ ವೃದ್ಧಿ ರೂಪದಲ್ಲಿರಬೇಕು ಅಂದರು. ಅದು ರುಜುಗಳು ಬಿಟ್ಟರೆ ಯಾರಿಗೂ ಇಲ್ಲ. ಪ್ರತಿ ಸೆಕೆಂಡಿನಲ್ಲೂ ವೃದ್ಧಿ ರೂಪದಲ್ಲೇ ಅವರ ಭಕ್ತಿ, ಸಿದ್ಧ ಭಕ್ತಿ. ನಮ್ಮಂಗ ಯಥಾಮತಿ ಇಟ್ಕೊಳ್ಳಿ ಬ್ರಾಕೆಟ್. ವೃದ್ಧಿ ರೂಪ ಇರಬೇಕು ಅಂದ್ರೇನು, ಇಷ್ಟಾರು ಇಟ್ಕೊಳ್ಳೋಣ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಅದನ್ನೇ ಟೀಕಾರ ಹೇಳಿ. ವೃದ್ಧಿ ರೂಪ ಅಂತ ಅವರು ಹೇಳಲಿಲ್ಲ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಅಂಥ ಪ್ರಸಂಗಗಳು ವಿರುದ್ಧ ಬಂದರೂ ಕೂಡ ನಾನು ಓವರ್ಕಮ್ ಮಾಡು, ಸಮಾಧಾನ ಮಾಡಬೇಕು. ಓವರ್ಕಮ್ ಮಾಡಿ ಪ್ರೇಮ ಪ್ರತಿಬಂಧಕವಾಗದೇ ಇರುವಾಗೆ ತಗೊಂಡೋಗ್ಬೇಕು. ಹಾಗೆ ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನ ಅವಿಚ್ಛಿನ್ನ ಸೂಕ್ಷ್ಮತರ ಅನುಭವ. ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಇನ್ನೊಬ್ಬರಿಗೆ ಹೇಳೋಕ್ಕಾಗಲ್ಲ, ಭಕ್ತಿಯ ಸ್ಥಿತಿಗತಿಗಳನ್ನು ಹೇಳೋಕ್ಕಾಗಲ್ಲ, ಒಳಗೆ ಇಷ್ಟು ಸುಖ ಪಡ್ತಾ ಇದ್ದೀನಿ ಅಂತ ತೋರ್ಸೋಕ್ಕಾಗಲ್ಲ. ಗೊತ್ತಾಯ್ತಾ? ಅದಕ್ಕೆ ಶಾಸ್ತ್ರದಲ್ಲಿ ನಮ್ಮ ಗುರುಗಳು ಹಾಸ್ಯ ಮಾಡ್ತೀವಿ. ಅನಿರ್ವಚನೀಯಂ ಪ್ರೇಮ ಸ್ವರೂಪಂ ಅಂತ ಒಂದು ಸೂತ್ರ, ನಾರದೀಯ ಭಕ್ತಿ ಸೂತ್ರ. ಭಕ್ತಿ ಅನಿರ್ವಚನೀಯ, ಅದನ್ನು ಪದದಿಂದ ಹೇಳಲಿಕ್ಕೆ ಬರೋದಿಲ್ಲ, ಅವಸ್ಥೆಯಿಂದ ಮಾತ್ರ ಸುಖ ಪಡಬೇಕು ಅಂತ ಅದರ ಅರ್ಥ ಅಲ್ವಾ? ಹಾಗೆ ಅದ್ವೈತಿಗಳಲ್ಲಿ ಒಂದೇ ಒಂದು ಇರ್ತಕ್ಕಂಥದ್ದು ಅನಿರ್ವಚನೀಯ ವಸ್ತು. ನಮ್ಮಲ್ಲಿ ಹಂಗಲ್ಲ, ಭಕ್ತನಿಗೆ ಬೇಕಾದಷ್ಟು ಅನಿರ್ವಚನೀಯತ್ವ ಇದೆ ಭಗವದ್ ವಿಷಯ. ಭಗವಂತನ ಗುಣಧರ್ಮಗಳು ಇಂಥದ್ದೇ, ಈ ಕಾಲಕ್ಕೆ ಈ ಸ್ಥಳದಲ್ಲಿ ಇಂಥ ವ್ಯಕ್ತಿಗೆ ಹೀಗೆ ಮಾಡುತ್ತೆ, ಯಾರು ತಿಳಿಲ್ಲ. ನಿಲ್ಲಿಸ್ತಾ ಇದ್ದೀನಿ. ಅದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಒಂದು ದೃಷ್ಟಾಂತ ಕೊಟ್ಟರು. ಅಮ್ಮನವರು ಒಂದು ಬಂಗಾರದ ಡಬ್ಬಿಲಿ ಒಂದು ದೊಡ್ಡಿರುವೆ ಅದನ್ನು ಹಾಕಿ ತಮ್ಮ ಸ್ವಂತದಲ್ಲಿ ಇಟ್ಕೊಂಡ್ರು. ಭಗವಂತ ಬಂದ ವೈಕುಂಠ ಲೋಕದಲ್ಲಿ ಮಲಗದ. ಸ್ವಾಮಿ ಏನು ಬಂದು ಈಗ ಸ್ವಲ್ಪ ಲೇಟ್ ಆಯ್ತಲ್ವ ಅಂದರು. ಹೌದು ಅಂತ. ಯಾಕೆ ಎಂದರು, ಎಲ್ಲರಿಗೂ ಅನ್ನ ಕೊಟ್ಟು ಬರಬೇಕಲ್ಲ, ಎಲ್ಲರಿಗೂ ಅನ್ನದಾತ ನಾನೇ, ಅನ್ನಮನ್ನಾನಿಗೆ ವಚ ಅಲ್ಲ, ನೀನೇ ಹೋಗಿ ಕೊಡ್ಬೇಕಾ? ಇದ್ ಕಡೆನೇ ಕೊಟ್ರಾಗಲ್ವಾ? ನನ್ನ ಭಕ್ತರು ಹಾಗೆಲ್ಲ ತಿನ್ನಲ್ಲ, ಒಬ್ಬೊಬ್ಬರು ಒಂದೊಂಥರ ತಿಂತಾರೆ. ನಾನೇ ಹೋಗಿ ಕೊಡಬೇಕು. ಎಲ್ಲ ಕಡೆಗೂ ಕೊಟ್ಟಾಯ್ತಾ? ಎಲ್ರಿಗೂ ಆಯ್ತಾ? ಎಲ್ರಿಗೂ ಆಯ್ತು. ಕೊಡೆಗೆ ದೇವೇಂದ್ರ ತೀರ್ಥ ಮಠಕ್ಕೆ ಊಟ ಹಾಕೊಂಡು ಬಂದೆ. ಯಾಕೆಂದ್ರೆ ಅವ್ರು 6:30 ಕೂತ್ಕೋತಾ ಇದ್ರು ಸಾಯಂಕಾಲ. ಅದಕ್ಕೆ ಹಾಸ್ಯ ಮಾಡೋರು, ನಮ್ಮ ಮಠಕ್ಕೆ ಊಟ ಹಾಕಿದ್ಮೇಲೆ ಸ್ವಾಮಿ ವೈಕುಂಠ ಹೋಗ್ತಾರೆ. ಅಂದ್ರೆ ಬೆಳಗ್ಗೆ ಊಟ 6:30 ಮೇಲೆ ಮಾಡೋರು ಯಾರಿಲ್ಲ, ನಮ್ಮ ಮಠ ಒಂದೇ ಅಂತ. ಎಲ್ರಿಗೂ ಹಾಕದೆ ಅಂದ್ರಂದ್ರೆ ಯಾಕೆ ಅನುಮಾನ ಏನು ಅಂತ ಹತ್ತ ಕಡೆ ಹೋಗಿ ಸುಮ್ಮನೆ ಡಬ್ಬಿಗೆ ತೆಗೆದ್ರೆ ಒಂದು ಸಕ್ಕರೆ ಕಚ್ಕೊಂಡು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸ್ವಾಮಿ, ಲೋಕ ನನಗೂ ಅಂಥ ಬುದ್ಧಿ ಬಂದ್ಬಿಟ್ಟಿತ್ತು, ಬರುತ್ತಾ ರಮಾದೇವರಿಗೆ? ನಮಗೂ ಅಂಥ ಬುದ್ಧಿ ಬಂದ್ಬಿಟ್ಟಿತ್ತು, ಲೋಕಕ್ಕೆ ತೋರಿಸ್ಕೊಳಕ್ಕೋಸ್ಕರ ಮಾಡಿದೆ. ಸಕಲರಿಗೂ ಅನ್ನದಾತ ನೀನೇ ಕಡೆ. ಆ ನನ್ನ ಸೊಟ್ಟದಲ್ಲಿರ್ತಕ್ಕಂಥ ಡಬ್ಬಿ ಒಳಗಿರ್ತಕ್ಕಂಥ ಇರುವೆಗೆ ಆ ಸಕ್ಕರೆ ಎಲ್ಲಿಂದ ಬಂತು? ಅಂದರೆ ಅದರ ಆಹಾರ ನಿರ್ಮಾಣ ಕ್ರಮದಿಂದನೂ ನಮಗೆ ಗೊತ್ತಿದೆ,
ಕೊಡೋ ಕ್ರಮ ನಿನ್ನೂ ಗೊತ್ತಿದೆ. BPL ಅಕ್ಕಿ ಕೊಡ್ತಾರೆ, 6 ವರ್ಷದಿಂದ ಸಾಯಬಾರ್ದು. ಇನ್ನು ಇವ್ರ ಅಪ್ಪನ ಮನೆಯಿಂದ ಕೊಟ್ಟಾಗ ನಮ್ಮ ದುಡ್ಡೇ ನಮ್ಗೆ ಅಕ್ಕಿ ಕೊಟ್ಬಿಟ್ಟು ನಾವು ಕೊಡ್ತಾ ಇದ್ದೀವಿ. ಅದೇ ಕ್ರಮಗಳು ನಮಗೆ ಗೊತ್ತು. ಆದರೆ ಈ ಡಬ್ಬಿಲಿ ರಮಾದೇವರಿಗೆ ಗೊತ್ತಾಗದೇ ಇದ್ದ ಕಲ್ ಸಕ್ಕರೆ ಇರ್ಬೇಕು ಹಚ್ಕೊಂಡಿತ್ತು ಅಂದರೆ ಹೇಗೆ ಅರ್ಥ ಮಾಡ್ಬೋದು? ತಿಳಿದಿತ್ತ ತಿಳಿದಿಲ್ಲ. ನಾಟಕ ಆಡೋದಿಲ್ಲ ಅಂದರೆ ನಾಟಕ ಅಲ್ಲ ಅಂತಾಳೆ. ಭಗವಂತನ ಗುಣವನ್ನು ನಾಟಕ ಅಂತ ನೋಡಿ ಸಂತೋಷ ಪಡುವಳ ರಮಾದೇವಿ? ಅದು ಸಿದ್ಧಾಂತ ಅಲ್ವೇನು? ಸರ್ವನ ಅನ್ನದಾತ ಅನ್ನೋದು ಸಿದ್ಧಾಂತ ಅಲ್ಲೇನು ಭಗವಂತನಿಗೆ? ಸಿದ್ಧಾಂತ ಆಗಲೇಬೇಕದು. ಸಿದ್ಧಾಂತ ಆಗಬೇಕಾದ್ರೆ ಅವಳಿಗೂ ಆಶ್ಚರ್ಯ ಇರಬೇಕಲ್ವಾ? ದೇವರು ಎಲ್ರಿಗೂ ಅನ್ನ ಕೊಡ್ತಾನೆ ಅನ್ನೋ ಜ್ಞಾನ ಟಾಪ್ ಅವಳಿಗೆ. ಹೇಗೆ ಅನ್ನೋದ್ರಲ್ಲಿ ಸ್ವಲ್ಪ ಆಶ್ಚರ್ಯ ಇದ್ದೇ ಇರುತ್ತೆ. ಅನಂತ ಕಾಲದಿಂದ ನರಸಿಂಹ ರೂಪವನ್ನು ಕಮದಿಂದ ಬಂದು ನೋಡ್ತಾನೆ ಇದ್ದಾಳೆ ಅಲ್ವೇ? ಆದ್ರೆ ವರ್ಣನೆ ಮಾಡ್ತಾಳೆ, ಹಿಂದೆ ನರಸಿಂಹ ಅವತಾರ ಆಗಿತ್ತಲ್ಲ ಆ ಥರ ಇದಿಲ್ಲ ಅಂತಾಳೆ. ಹಾಗಾದ್ರೆ ನಿನ್ ಗಂಡನ ರೂಪ ಎಂಥದ್ದು ಅನ್ನೋದು ನಿಂಗೆ ಗೊತ್ತೇ ಇಲ್ವಾಗಾರೆ ಇಂಥದ್ದು ಅಂತಂದ್ರೆ ಮುಂದ್ರು ಒಂದು ಕಷ್ಟ, ಇಲ್ಲ ಅಂದ್ರೆ ಒಂದು ಕಷ್ಟ. ಅಂಥದ್ದೇ ರಮಾದೇವಿಯ ಸ್ಥಾನ. ಅದಕ್ಕೆ ಅಪೂರ್ಣ ಗುಣತಾತತ ಅಷ್ಟೇ ವ್ಯತ್ಯಾಸ. ಭೇದ ಇದೆ, ತಾರತಮ್ಯ ಇದೆ. ಭಗವಂತ ಪುರುಷ, ಅನ್ನೋರು ಸ್ತ್ರೀ, ಭೇದ. ತಾರತಮ್ಯ ಏನು ಅಂದರೆ ಅವನು ಗುಣಪೂರ್ಣ, ಇವಳು ಅಪೂರ್ಣ ಗುಣತಾತತ. ಇರೋ ಇಬ್ರು ಕೋಟಿಲಿ ಭೇದ ತಾರತಮ್ಯ ಇದೆ ಎನ್ನುವಾಗ ಜೀವಕೋಟಿ ಪ್ರವೇಶರಲ್ಲಿ ತಾರತಮ್ಯ ಇಲ್ಲ, ಭೇದ ಇದೆ ಅಂತ ಸಮಾನ ಪ್ರಮಿತತ್ವ ಅಂತಿದೆ. ಆಗ ನಮ್ಮ ಮುಕ್ತ ಬ್ರಹ್ಮರೆಲ್ಲರೂ ಸಮಾನ. ಆಚಾರ ವಾಕ್ಯಕ್ಕೆ ವಿರುವುದಲ್ವಾ? ಇಲ್ಲ ಇಲ್ಲ, ಭೇದ ಇದೆ, ತಾರತಮ್ಯ ಇಲ್ಲ. ತಾರತಮ್ಯ ಇಲ್ಲ ಅಂದರೆ ತಾರತಮ್ಯಕ್ಕೆ ಬೇಕಾದಂಥ ಯಾವ ವಿಷಯದಲ್ಲೂ ವ್ಯತ್ಯಾಸ ಇಲ್ಲ. ತಿರ್ಗಿ ಅದನ್ನು ಆ ಮಾತಲ್ಲಿ ಹೇಳೋದು ನಂಗೆ ಹೇಳೋದು ಅಷ್ಟೇ. ಆಚಾರ ಇಲ್ಲಿ ತಾರತಮ್ಯ ಅನ್ನೋಕ್ಕೆ ಲಕ್ಷಣ ಏನು ಕೊಟ್ಟರು? ಎಲ್ಲಿ ಜೀವ ಇದಾನೋ ಅಲ್ಲಿ ಭೇದ ತಾರತಮ್ಯ ಇದೆಯಾ ಇಲ್ವಾ? ಭೇದ ಅನ್ನಕ್ಕೇನು, ತಾರತಮ್ಯ ಅನ್ನಕ್ಕೆ ಮೊದಲ ಲಕ್ಷಣ. ಭೇದ ಇದ್ದ ಕಡೆ ತಾರತಮ್ಯ, ತಾರತಮ್ಯ ಇದ್ದ ಕಡೆ ಭೇದ. ಎರಡೂ ಸ್ವರೂಪದ ವಿಷಯ ಹೇಳಕ್ಕೆ ಬಂದ್ರೆ ಉಪಾಧಿ ನಿಮಿತ್ತವಾಗಿರ್ತಕ್ಕಂಥ ಭೇದ ತಾರತಮ್ಯವನ್ನು ಹೇಳಕ್ಕೆ ಬಂದ್ರೆ ಆಚಾರ. ಇಷ್ಟೇ ಪ್ರಶ್ನೆ. ಅದೇನು ಉತ್ತರ ಕೊಡ್ತೀರಿ ಮುಂದೆ ಕೂಡಿ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಕಾಮನಾರಹಿತ ಪ್ರತಿಕ್ಷಣ ವರ್ಧಮಾನ ಅವಿಚ್ಛಿನ್ನ ಜೀವೋತ್ತಮರಲ್ಲಿ, ಜೀವಕೋಟಿ ಪ್ರವಿಷ್ಟರಲ್ಲಿ ಜೀವೋತ್ತಮರಾದ ಗಣ ಏನಿದೆ ಅವರಿಗೆ ಈ ವೃದ್ಧಿ ರೂಪ ಎಂಬತಕ್ಕಂಥದ್ದು ಇರುತ್ತೆ ಅನ್ನೋದು ಅಲ್ಲಿಗೆ ಅನ್ವಯ. ಆದರೆ ನಮ್ಗೆ ಹೇಗಿರಬೇಕು? ನೂತನಕ್ಕೆ ಬದಲು ನೂತನ, ಅದು ಆಗಲ್ಲ. ಅಂದರೆ ಇರ್ತಕ್ಕಂಥ ವಿಷಯ ತಿಳ್ಕೊಂಡಿರೋದರಲ್ಲೇ ಸ್ವಲ್ಪ ವಿಶೇಷವಾದ ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದೇ ಮನುಷ್ಯರ ಯೋಗ್ಯತೆ. ಹಾಗೆ ಭಕ್ತಿ ಅನ್ನೋದು ಏನು ತಿಳ್ಕೊತೀವೋ ಅದರಲ್ಲಿ ಒಂದು ವಿಶೇಷತೆ ಎಂಬತಕ್ಕಂಥದ್ದನ್ನು ತಿಳ್ಕೊಂಡು ಅದು ನಮ್ಮ ಭಗವಂತನ ಸಂಬಂಧವಾದ ಪ್ರೇಮಕ್ಕೆ ಕಾರಣ ಆಗಬೇಕು. ಆ ಪ್ರೇಮಕ್ಕೆ ಕಾರಣ ಆಗಬೇಕು ಅಂದ್ರೂ ಒಂದೇ, ನಾನು ನನ್ನದು ಎಂಬತಕ್ಕಂಥ ಗುಣಕಾರ್ಯದವನ್ನ ಬಿಡಿಸ್ಕೊಳ್ಳೋದು ಒಂದೇ. ಅದು ನಿಮ್ಮ ಕೈನಲ್ಲಿದೆ. ಅದು ಬಿಡಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ. ಉಪದೇಶ ಗುರು ಮಾಡಿಬಿಡ್ತಾನೆ. ಆ ಮಂತ್ರವನ್ನ ಪುನಃ ಉಚ್ಚಾರಣೆ ಮಾಡಿಕೊಂಡು ಸಿದ್ಧಿ ನಿನ್ಯೋಗ್ಯತೆ ಎಷ್ಟು ನೀವು ಪಡಿಬೋದು. ಅದನ್ನೆಲ್ಲ ಗುರು ಕೊಡೋಕೆ ಬರಲ್ಲ. ಇಷ್ಟು ಸಿದ್ಧಿ ಬರಲಿ, ಅಷ್ಟು ಸಿದ್ಧಿ ಬರಲಿ. ಉಪದೇಶ ಕೊಡ್ತಾನೆ. ಅಪ್ಪ ಸಂಧ್ಯಾವನೇ ಹೇಳ್ಕೊಡ್ತಾನೆ ಮಗನ ಮಾಡುವಾಗ. 5 ವರ್ಷನೋ 7 ವರ್ಷ ಅಷ್ಟೇ ಸಂಧ್ಯಾವನೆ ಸಾಯೋವರೆಗೂ ಪಾರ್ಟಿ ಮಾಡ್ತಾ ಇದ್ದಾರೆ. ನಮ್ಮಪ್ಪ ಹೇಳ್ಕೊಟ್ಟಿದ್ದೇನೆ, ಅದ್ರ ಮೇಲೆ ನಾ ಏನು ಬೇರೆ ಹೇಳಲ್ಲ. ಆದ್ರೆ ನಮ್ಮಪ್ಪ ಹೇಳಿದ್ ಮಾಡ್ತೀನಿ ಅಂದರೆ ಆ 5ನೇ 7ನೇ ವರ್ಷದಲ್ಲಿ ವಿಶೇಷ ಗಾಯತ್ರಿ ಮಂತ್ರದ ಅರ್ಥ, ಓಂಕಾರದ ಅರ್ಥವನ್ನು ನಿಮ್ಮಪ್ಪ ಹೇಳ್ತಿದ್ದ. ಹಾಗೆ ನಮ್ಮ ಗುರುಗಳಿಗೆ ಏನೂ ಗೊತ್ತಿಲ್ಲ ಅಂದರೆ ಹೌದು, ಏನೂ ಗೊತ್ತಿಲ್ಲ, ಅವ್ರು ಏನು ಕೊಡ್ತಾರೆ ಅದನ್ನ ಇಟ್ಕೋ, ಆಮೇಲೆ ಏನು ಚಿಂತನೆ ಮಾಡ್ತೀವಿ ಅದು ಮಾಡು. ಆದರೆ ಗುರುಮಂತ್ರ ಎಂಬತಕ್ಕಂಥದ್ದು ಗಾಯತ್ರಿ ಅನ್ನೋದು ಅಪದಿಂದ ಯಾಕೆ ಬರಬೇಕು? ಅಲ್ಲಿಂದ ಬರೋದೇ ಅದರೊಳಗೆ ಒಂದು ಸತ್ವ ಇರುತ್ತೆ. ಅದನ್ನು ಅಪಲಾಪನೆ ಮಾಡಬೇಡ. ಅವ್ರಿಗೇನು ಬರಲ್ಲ, ಅದರಿಂದ ನಾನು ಬೇರೆಯವ್ರ ತಗೊಂಡೆ. ಇವೆಲ್ಲ ಇವತ್ತು ನಡೀತಾ ಇದೆ. ನಮ್ಮ ಗುರುಗಳಿಗೆ ಏನು ಬರಲ್ಲ, ಅದನ್ನು ಬೇರೆಯವ್ರ ಹತ್ರ ಪ್ರಣವ ತಗೊಂಡೆ. ಅದಕ್ಕೆ ಅದೆಲ್ಲ ಟೊಸ್ ಆಗೋದು. ಏನು ಗುರುಗಳು ಕೊಡ್ತಾರೆ ಅದು ಗೌರವ ಮಾಡು. ಅದರ ಮೇಲೆ ನಿಮ್ಗೇನಿದೆ ವ್ಯವಸಾಯ ಮಾಡು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಸಿದ್ಧಿ ಬಂದೇ ಬರುತ್ತೆ. ಅಪ್ಪ ಹೇಳ್ಕೊಟ್ಟಿದ್ದಷ್ಟೇನ. ಯಾವ ಸ್ವಾಮಿಗಳಿಗೆ 5 ವರ್ಷದಲ್ಲಿ ಸನ್ಯಾಸ, 7 ವರ್ಷಕ್ಕೆ ಕೊಟ್ಟವ್ರಿಗೆ ಬರ್ತಾ ಇರ್ತೀನಿ. ಸಕಲ ಶಾಸ್ತ್ರವು ಬಂದು ಸಿದ್ಧಿ ಬಂದಿರುತ್ತೆ. ಗುರು ಉಪದೇಶ ಮಾಡುವಾಗ ಅಷ್ಟೇ ಓಂಕಾರ ಹೇಳೋದು. ಓಂಕಾರದ ಅರ್ಥನೆಲ್ಲ 5 ವರ್ಷದವರೆಗೂ ಹೇಳಿದಾರ ಕಟ್ಟದ ಕೆಳಗೆ. ಅಷ್ಟೇ ಮಂತ್ರೋಪದೇಶ. ಆಮೇಲೆ ಅವರೆಲ್ಲ ವಿದ್ವಾಂಸರಾದ ಮೇಲೆ ಓಂಕಾರದ ವಿಚಾರ ತಿಳ್ಕೊಂಡೇ ಇಲ್ವಾ? ಹಾಗೆ ಅದಕ್ಕೆ ಯಾಕೆ ಅಪಲಾಪನೆ ಮಾಡ್ತೀವಿ? ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಗುಣರಹಿತಂ ಕಾಮನಾರಹಿತಂ ಪ್ರತಿಕ್ಷಣ ವರ್ಧಮಾನ ಅವಿಚ್ಛಿನ್ನ ಸೂಕ್ಷ್ಮತರ ಅನುಭವ ರೂಪಂ. ಇದು ಭಕ್ತಿಯ ಲಕ್ಷಣ. ಇದು ಬ್ರಹ್ಮದೇವರಿಗೂ ಇದೆ, ಮಾಣಿಷೋತ್ತಮವರೆಗೂ ಇದೆ. ಸಕಲ ಪ್ರಾಣಿಗಳಿಗೆ ಜ್ಞಾನ ವಿವೇಕದ ಸಂಬಂಧ ಇಲ್ಲವಾದ್ರಿಂದ
ಪುಣ್ಯ ಪಾಪಗಳ ಲೇಪವಿಲ್ಲವಾದ್ದರಿಂದ ಆ ಜ್ಞಾನ ಬೇರೆ. ಅದು ಪದಾರ್ಥಕ್ಕೆ ಸಂಬಂಧಪಟ್ಟ ಜ್ಞಾನವೇ ವಿನ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನವಲ್ಲವಾದ್ದರಿಂದ ಭಗವಂತನಿಗೆ ಸಂಬಂಧಪಟ್ಟ ಜ್ಞಾನ ಪ್ರಾರಂಭವಾಗುವುದೇ ಮನುಷ್ಯ ಜನ್ಮದಿಂದ. ಆದ್ದರಿಂದಾನೇ ಜನ್ಮವೇ ಈ ಮಧ್ವಮತ ಅನುಸರಿಸಿ ನಡೆಯಿರೋ ಸುಮ್ಮಾನದಲ್ಲಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವನು. ಮಧ್ವಮತ ಬಂದಾಗ, ಈ ಮನುಷ್ಯ ಜನ್ಮ ಬಂದಾಗ, ಈ ವಿವೇಕ ಸಾರತನಂ ಹರಿಂ ನಿಶ್ಚಿತ್ಯ ಎಂಬತಕ್ಕಂಥ ಭಕ್ತಿಗೆ ಬೇಕಾದಂಥ ಲಕ್ಷಣದ ಪ್ರಾರಂಭಿಕ ಹಂತ ಎಂಬತಕ್ಕಂಥದ್ದು ಮನುಷ್ಯ ಶರೀರದಲ್ಲಿ ಪ್ರಾರಂಭವಾದ್ದರಿಂದ ಮಾನವ ಜನ್ಮ ಬಲು ದೊಡ್ಡದು, ಅದನ್ನು ಹಾನಿ ಮಾಡಲಿ ಬೇಡಿ ಚಪ್ಪಗಳಿರ. ಭಕ್ತಿಯ ಪ್ರಾರಂಭದ ಪ್ರಥಮ ಮೆಟ್ಟಲು ಅಂದರೆ ಮನುಷ್ಯ ಜನ್ಮ. ಅದಕ್ಕೆ ನರಜನ್ಮ ಬಾಹುವುದೇ ಕಷ್ಟ, ಇದನರಿತು ನೋಡಲು ವಿಪ್ರತ್ವ ಶ್ರೇಷ್ಠ. ನಮ್ಮ ಮರುತನ ಮತ ಹೊಂದುವುದೇ ಉತ್ಕೃಷ್ಟ, ಮರಳಿ ಬಾಹುವುದೇ ದುರ್ಘಟ, ಕೇಳಿರುವ ಮರ್ಕಟ ಎಚ್ಚೆತ್ತು ಇರು ಕಂಡೆ ಮಾಡಿ ಅಂತ ವಿಜಯರಾಯರು ನಮಗೆ ಹೇಳಿದಂಥ ಮಾತನ್ನ ನಾರದರು ಪ್ರಹ್ಲಾದರಾಜನ ಉಪದೇಶ ಮಾಡುವಾಗ ಪ್ರಾರಂಭ ಮಾಡಿದಂತಹ ಸೂತ್ರವನ್ನ ಇವತ್ತು ಮಾಡ್ತಾ, ನಾಳೆ ಮುಂದೆ ಸೂತ್ರವನ್ನು ನೋಡೋಣ. 6:30 ಸರಿಯಾಗಿದ್ದರೆ 8ಕ್ಕೆ ಬಿಡ್ತೇನೆ. 6:45 ಇವತ್ತು ಪ್ರಾರಂಭ ಆಯಿತು. ನಾನು 6:30 ಇರ್ತೇನೆ. ಅಂದರೆ ನಾವು ಶುರು